ಹಾಯ್, ಹಲೋ, ಗುಡ್ ಈವ್ನಿಂಗ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ, ಫೈನ್. ನಿನ್ನೆ ಮೊನ್ನೆ ಇವತ್ತು ಆಲ್ರೆಡಿ ನಮ್ದು 5th ಡೇ ಕ್ಲಾಸ್. ಸೊ 4 ಡೇಸ್ ಕ್ಲಾಸಸ್ ಯಾರ್ಯಾರು ಕೇಳಿಲ್ಲ ಸ್ವಲ್ಪ ಕೇಳ್ರಿ. ಬಿಕಾಸ್ ಯಾಕಂತಂದ್ರೆ ಕರೆಂಟ್ ಅಫೇರ್ಸ್ ಅಲ್ಲಿ ಸ್ವಲ್ಪ ಡೀಪ್ ಆಗಿ ಎಕ್ಸ್ಪ್ಲನೇಷನ್ ಮಾಡಿದ್, ಬಿಕಾಸ್ ಎಲ್ಲಾ ಟಾಪಿಕ್ಸ್ ಕವರ್ ಆಗ್ಲಿ ಅನ್ನೋ ಹಂಗ. ಓಕೆ, ಸೊ ಇವತ್ತಿಂದ ಏನಾಗ್ತದೆ, ಸ್ವಲ್ಪ ನಿಮ್ಗೆ ಕರೆಂಟ್ ಅಫೇರ್ಸ್ ಲೈಕ್ ಹೆಂಗಂತಂದ್ರೆ ಸ್ವಲ್ಪ ನಿಮಗೆ ಒಂದೊಂದು ಟಾಪಿಕ್ಸ್ ಸ್ವಲ್ಪ ಡೀಪ್ ಆಗಿ ಎಕ್ಸ್ಪ್ಲನೇಷನ್ ಅಂದ್ರೆ ನಿಮ್ಗೆ ಎಕ್ಸಾಮಿಗೆ ಯಾವ ಟೈಪ್ ಬರ್ತೈತಲ್ಲ, ಸೊ ಆ ರೀತಿ ನಿಮಗೆ ಏರಿಯಾಸ್ ನ ಐಡಿಯಾ ಕೊಟ್ಕೊಂತಂದ್ರೆ ನೀವು ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಏನ್ ಮಾಡ್ತೀರಿ, ಲೈಕ್ ಅದೇ ತರ ಓದ್ಕೊಳಿಕ ಸ್ಟಾರ್ಟ್ ಮಾಡ್ತೀರಿ. ಸೊ ಹಿಂಗಾಗಿ 4 ಡೇಸ್ ನಾವ್ ಏನ್ ಮಾಡಿದ್ವಿ, ಒಂದ್ ಸ್ವಲ್ಪ ಎಕ್ಸ್ಪ್ಲನೇಷನ್ ಜಾಸ್ತಿ ಇತ್ತು. ಇಟ್ ಮೀನ್ಸ್ ನಿಮ್ಗೆ ಎಕ್ಸಾಮಿಗೆ ಯೂಸ್ ಆಗೋಂಗೆ ಇತ್ತು. ಲೈಕ್ ಸ್ಟೇಟ್ಮೆಂಟ್ ಬೇಸ್ಡ್ ಕೇಳಿದ್ರೆ ಯಾವ ರೀತಿ ಕೇಳ್ತಾನ ಕ್ವಶನ್ಸ್, ಓಕೆ, 1 ಲೈನ್ ಕೇಳಿದ್ರೆ ಯಾವ ರೀತಿ ಕೇಳ್ತಾನ, ಮ್ಯಾಚ್ ದ ಫಾಲೋಯಿಂಗ್ ಕೇಳಿದ್ರೆ ಯಾವ ರೀತಿ ಕೇಳ್ತಾನ, ಚೂಸ್ ದ ಕರೆಕ್ಟ್ ಪೇರ್ಸ್ ಅಂತಂದ್ರೆ ಯಾವ ರೀತಿ ಕೇಳ್ತಾನ, ಅದೇ ರೀತಿ ಯಾವ್ಯಾವ ಎಕ್ಸಾಮ್ಸ್ಗೆ ಯಾವ ರೀತಿ ಕ್ವಶನ್ಸ್ ನ ಕೇಳ್ತಾನ ಅನ್ನೋ ತರ ನಾವು ನಿಮ್ಗೆ ಏನ್ ಮಾಡಿದ್ವಿ 4 ಡೇಸ್ ಏನ್ ಮಾಡಿದ್ವಿ, ಆ ರೀತಿ ಸ್ವಲ್ಪ ನಿಮಗೆ ಕಾನ್ಸೆಪ್ಟ್ಸ್ ಬೇಸ್ ನ ಹೇಳ್ಕೊಂತ ಹೋಗಿದ್ವಿ. ಸೊ ಇವತ್ತಿಂದನೂ ಅದೇ ರೀತಿನೇ ಹೇಳ್ತೀವಿ. ಬಟ್ ಏನಾಗುತ್ತಂತಂದ್ರೆ ಕರೆಂಟ್ ಅಫೇರ್ಸ್ ಅಲ್ಲಿ ಟಾಪಿಕ್ಸ್ ರಿಪೀಟ್ಸ್ ಆಗ್ತಿರ್ತೈತಿ. ಸೊ ಯಾವ್ದಾದ್ರು ಅವಾರ್ಡ್ಸ್ ರಿಪೀಟ್ ಆಯ್ತಂತಂದ್ರೆ ಸೊ ನಾನು ಏನ್ ಮಾಡ್ತೀನಿ, ಅವಾರ್ಡ್ ರಿಲೇಟೆಡ್ ಹೇಳ್ತೀನಿ. ಬಿಕಾಸ್ ನಿಮಗೆ ಆಲ್ರೆಡಿ ಅವಾರ್ಡ್ಸ್ ಯಾವ ತರ ಓದ್ಕೋಬೇಕು, ಯಾವ ತರ ಕ್ವಶನ್ಸ್ ಕೇಳಿದಾನೆ ಆಲ್ರೆಡಿ ನಿಮಗೆ ಫಸ್ಟ್ 2 ಕ್ಲಾಸಸ್ ಅಲ್ಲಿ ನಾ ಹೇಳ್ಕೊಟ್ಟಿದ್ದೆ. ಅದೇ ರೀತಿ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಬಗ್ಗೆ, ಅದೇ ರೀತಿ ಮಿಲಿಟರಿ ಎಕ್ಸರ್ಸೈಸ್ ಬಗ್ಗೆ, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಬಂದ್ರೆ ಯಾವ ರೀತಿ ಓದ್ಬೇಕು. ಸೊ ಈ ರೀತಿ ನಾನು ಎಲ್ಲ ನಿಮಗೆ ಏನ್ ಮಾಡಿದೀನಿ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಸೊ ವಿತ್ತಿಂದ ಏನ್ ಮಾಡೋದು, ಮೇನ್ ಇಂಪಾರ್ಟೆಂಟ್ ಏನ್ ಪಾರ್ಟ್ ಐತಲ್ಲ ಅದನ್ನ ನಾವು ಡಿಸ್ಕಸ್ ಮಾಡ್ಕೊಂತ ಹೋಗೋಣ. ಓಕೆ, ಲೆಟ್ಸ್ ಬಿಗಿನ್. ಓಕೆ, ಫಸ್ಟ್ ಕ್ವಶನ್ ಏನೈತೆ ನೋಡ್ರಿ. ವಿಚ್ ನ್ಯೂ ಸ್ಕೀಮ್ ಹ್ಯಾಸ್ ಬೀನ್ ಲಾಂಚ್ಡ್ ಬೈ ದ ಡೆಲ್ಲಿ ಗವರ್ಮೆಂಟ್ ಫಾರ್ ಡಿಜಿಟಲ್ ರೆಕಾರ್ಡ್ ಅಂಡ್ ಐಡೆಂಟಿಫಿಕೇಶನ್ ಆಫ್ ಲ್ಯಾಂಡ್ಸ್? ಡಿಜಿಟಲ್ ರೆಕಾರ್ಡ್ ಅಂಡ್ ಐಡೆಂಟಿಫಿಕೇಶನ್ ಆಫ್ ಲ್ಯಾಂಡ್ಸ್. ನೋಡ್ರಿ, ದೆಹಲಿ ಸರ್ಕಾರವು ಭೂಮಿಯ ಡಿಜಿಟಲ್ ದಾಖಲೆ ಮತ್ತು ಗುರುತಿಗಾಗಿ ಯಾವ ಹೊಸ ಯೋಜನೆಯನ್ನು ಆರಂಭಿಸಿದೆ? ನೋಡ್ರಿ, ಭೂಮಿಯ ಡಿಜಿಟಲ್ ದಾಖಲೆ ಮತ್ತು ಗುರುತಿಗಾಗಿ ಇವಾಗ ನೋಡ್ರಿ ಆಲ್ಮೋಸ್ಟ್ 2000 ಇಂದ ಏನ್ ಸ್ಟಾರ್ಟ್ ಆಗೈತಿ, ಆಲ್ಮೋಸ್ಟ್ 2000 ಇಂದ ಏನ್ ಸ್ಟಾರ್ಟ್ ಆಗೈತಿ, ಡಿಜಿಟಲ್ ವರ್ಕ್ ಸ್ಟಾರ್ಟ್ ಆಗೈತಿ, ಡಿಜಿಟಲೈಸೇಷನ್ ಸ್ಟಾರ್ಟ್ ಆಗೈತಿ. ಎಲ್ಲಾದ್ರೊಳಗೂ ಡಿಜಿಟಲೈಸೇಷನ್ ಸ್ಟಾರ್ಟ್ ಆಗೈತಿ. ಅದೇ ರೀತಿ ಲ್ಯಾಂಡ್ ಒಳಗಡೆನು ಪೇಪರ್ ವರ್ಕ್ ಲೆಸ್ ಮಾಡಿ ಡಿಜಿಟಲಿ ಜಾಸ್ತಿ ಮಾಡ್ಲಿಕ್ಕತ್ತಾರ. ಪೇಪರ್ ವರ್ಕ್ ಲೆಸ್ ಮಾಡಿ ಏನ್ ಮಾಡ್ಲಿಕ್ಕತ್ತಾರ, ಡಿಜಿಟಲಿ ಜಾಸ್ತಿ ಮಾಡ್ಲಿಕ್ಕತ್ತಾರ. ಅಂತಂದ್ರೆ ಕಂಪ್ಯೂಟರ್ ಅಲ್ಲಿ ಎಲ್ಲಾನು ಎಂಟ್ರಿ ಮಾಡ್ಲಿಕ್ಕತ್ತಾರ. ಫಾರ್ ಎಕ್ಸಾಂಪಲ್, ನಿಮ್ಮ ಮನೆ ಯಾರಾದ್ರೂ ನೀವು ರೀಸೆಂಟ್ ಆಗಿ ಮನೆ ಕಟ್ಸೋರ್ ಇದ್ರಿ ಅಂತಂದ್ರೆ ನೋಡ್ರಿ ಏನಾಗಿತ್ತು, 1-2 ಇಯರ್ಸ್ ಲೈಕ್ ಪೇಪರ್ ಉತ್ತಾರಿ ಸಿಕ್ತಿರ್ಲಿಲ್ಲ ಯಾರಿಗೂ. ಬಿಕಾಸ್ ಏನಂತಂದ್ರೆ ಡಿಜಿಟಲೈಸೇಷನ್ ಮಾಡಕತ್ತೇವ್ರಿ, ಡಿಜಿಟಲ್ದಾಗ ಎಂಟ್ರಿ ಮಾಡ್ಲಿಕ್ಕತ್ತೇವಿ ಅಂತ ಸ್ವಲ್ಪ ಸುದ್ದಿ ಕೇಳ್ಬಟ್ವಿ ನಾವು. ಓಕೆ, ಸೊ ಉತ್ತಾರಿ ನಿಮ್ದು ಏನಾಗ್ತದ, ಕ್ಯೂ ಅಲ್ಲಿ ಐತಿ, ಪಾಳೆ ಐತಿ, ನಿಮ್ದು ಡಿಜಿಟಲ್ ಎಂಟ್ರಿ ಆದ ತಕ್ಷಣ ನಿಮ್ದು ಏನಾಗ್ತೈತಿ, ಮನೆದು ಉತ್ತಾರಿ ಸಿಗ್ತದ ಅಂತ ಹೇಳಿ ನಾವು ಸ್ವಲ್ಪ ನ್ಯೂಸ್ ಸುದ್ದಿಯಲ್ಲಿ ನಾವು ಕೇಳ್ಪಟ್ವಿ. ಹೌದಾ? ಸೊ ಎದಕ್ಕಂತಂದ್ರೆ ಬಿಕಾಸ್ ಎದ್ರ ಸಮಾನ್ಸ್ ಅಂತಂದ್ರೆ ಡಿಜಿಟಲೈಸೇಷನ್ ಮಾಡ್ಲಿಕ್ಕತ್ತಾರ. ಏನು ಡಿಜಿಟಲೈಸೇಷನ್ ಮಾಡ್ಲಿಕ್ಕತ್ತಾರ? ಲ್ಯಾಂಡ್ ರಿಲೇಟೆಡ್ ಪ್ರಾಪರ್ಟೀಸ್, ಲ್ಯಾಂಡ್ ರಿಲೇಟೆಡ್ ಪೇಪರ್ ವರ್ಕ್ ಏನ್ ಮಾಡ್ಲಿಕ್ಕತ್ತಾರ, ಪೇಪರ್ ಲೆಸ್ ಮಾಡಿ ಡಿಜಿಟಲ್ ವರ್ಕ್ ಮಾಡ್ಲಿಕ್ಕತ್ತಾರ. ಸೊ ಇದಕ್ಕೆ ಒಂದು ಏನ್ ಮಾಡಿದ್ರು ಅಂತಂದ್ರೆ ಗೌರ್ಮೆಂಟ್ ಒಂದು ಸ್ಕೀಮ್ ಲಾಂಚ್ ಮಾಡಿದ್ರು. ಅದು ಯಾವ ಸ್ಕೀಮ್ ರೀ? ಅದು ಸ್ಕೀಮ್ ಹೆಸರು ಭೂ ಆಧಾರ್ ಸ್ಕೀಮ್. ಯಾವ ಸ್ಕೀಮ್ ರೀ? ಭೂ ಆಧಾರ್ ಸ್ಕೀಮ್. ಡಿಜಿಟಲ್ ಭೂಮಿ ಸ್ಕೀಮ್ ಅನ್ನೋದು ಏನೈತಲ್ರಿ, ಡಿಜಿಟಲ್ ಭೂಮಿ ಸ್ಕೀಮ್ ಅನ್ನೋದು ಏನೈತಲ್ರಿ, ಇದನ್ನ ಕರ್ನಾಟಕದವ್ರು ಮಾಡಿದ್ರು. ಯಾರ್ರಿ? ಕರ್ನಾಟಕದವ್ರು ಪ್ರೋಗ್ರಾಮ್ ಮಾಡಿದ್ರು. ಒಂದು ಭೂಮಿ ಪ್ರೋಗ್ರಾಮ್ ಒಂದು ಮಾಡಿದ್ರು. ಡಿಜಿಟಲ್ ಭೂಮಿ ಸ್ಕೀಮ್ ಅನ್ನೋದೊಂದು ಭೂಮಿ ಪ್ರೋಗ್ರಾಮ್ ಒಂದು ಮಾಡಿದ್ರು. ಕರ್ನಾಟಕದ ಅಡಿಯಲ್ಲಿ ಮಾಡಿದ್ರು. ಇದು ಏನೈತ್ರಿ, ಭೂ ಆಧಾರ್ ಸ್ಕೀಮ್ ಏನೈತ್ರಿ, ದೆಹಲಿ ಗೌರ್ಮೆಂಟ್ ಏನ್ ಮಾಡೈತಿ, ಲಾಂಚ್ ಮಾಡೈತಿ. ಯಾವ ಗೌರ್ಮೆಂಟ್ ಲಾಂಚ್ ಮಾಡೈತಿ? ದೆಹಲಿ ಗೌರ್ಮೆಂಟ್ ಲಾಂಚ್ ಮಾಡಿ. ಸೊ ಇವತ್ತು ನಾವು ಸ್ವಲ್ಪ ಭೂ ಆಧಾರ್ ಸ್ಕೀಮ್ ಅಂದ್ರೆ ಏನು, ಓಕೆ, ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಓಕೆ, ನೋಡ್ರಿ, ಭೂ ಆಧಾರ್ ಎಂದರೇನು? ಭೂ ಆಧಾರ್ ಎಂದರೇನು? ಪ್ರತಿಯೊಂದು ಭೂಭಾಗಕ್ಕೆ ವಿಶಿಷ್ಟವಾಗಿ ಡಿಜಿಟಲೈಸೇಷನ್ ಮಾಡೋದು, ಡಿಜಿಟಲೀಕರಣ ಮಾಡೋದಕ್ಕೆ ನಾವೇನಂತೀವಿ, ಭೂ ಆಧಾರ್ ಅಂತೀವಿ. ಡಿಜಿಟಲೈಸೇಷನ್ ಒಂದು ಗುರುತು ಕೊಡೋದು, ಅದಕ್ಕೆ ನಾವೇನಂತೀವಿ, ಫಾರ್ ಎಕ್ಸಾಂಪಲ್ ಈ ಏರಿಯಾ ಲ್ಯಾಂಡ್ ಐತಲ್ಲ ಅದನ್ನ ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಪ್ರಕಾರ ಅಕ್ಷಾಂಶ ಮತ್ತು ರೇಖಾಂಶ ಅಡಿಯಲ್ಲಿ ಏನ್ ಮಾಡ್ತೀವಿ, ಅದನ್ನ ನಾವು ಎಂಟ್ರಿ ಮಾಡ್ಕೊಂತೀವಿ. ಫಾರ್ ಎಕ್ಸಾಂಪಲ್ ಈಗ ಮೊಬೈಲ್ ನಲ್ಲೇ ನಾವು ಏನ್ ಮಾಡೋದು, ಕೂತು ಈ ಲ್ಯಾಂಡ್ ಯಾರ್ದೈತಪ್ಪ ಅಂತ ಹೇಳಿ ಮೊಬೈಲ್ ಅಲ್ಲೇ ನಾವು ನೋಡ್ಕೋಬಹುದು. ಅದನ್ನ ಬಿಟ್ಟು ಫಸ್ಟ್ ಎಲ್ಲ ನಾವ್ ಏನಾಗ್ತಿತ್ತು, DC ಆಫೀಸ್ಗ, ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಈ ಲ್ಯಾಂಡ್ ಯಾರ ಮೇಲೆ ಐತಿ ಅವಾಗ ನಾವು ಡೀಟೇಲ್ಸ್ ತಗೋತಿದ್ವಿ. ಬಟ್ ಇವಾಗ ಏನಾಗ್ತೈತಿ, ಆ ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಅದ್ರ ಉತ್ತಾರಿ ನಂಬರ್ ನಮ್ಗೆ ಗೊತ್ತಿದ್ರೆ ಸಾಕು, ನಾವ್ ಏನ್ ಮಾಡ್ತೀವಿ, ಅದು ಯಾರ ಹೆಸರ ಮೇಲೆ ಲ್ಯಾಂಡ್ ಐತಿ ಅನ್ನೋದನ್ನ ನಾವ್ ಇಲ್ಲಿ ತಿಳ್ಕೊಬಹುದು. ಸೊ ಅದಕ್ಕೆ ಏನ್ ಮಾಡ್ಲಿಕ್ಕತ್ತಾರ, ಡಿಜಿಟಲೈಸೇಷನ್ ಮಾಡ್ಲಿಕ್ಕತ್ತಾರ. ಮತ್ತೆ ಇದು ಡೀಟೇಲ್ಸ್ ಎಲ್ಲರಿಗೂ ಸಿಗಂಗಿಲ್ರಿ, ಓನ್ಲಿ ಫಾರ್ ಗೌರ್ಮೆಂಟ್ ಆಫೀಸರ್ಸ್ ಅಷ್ಟೇ ಸಿಗ್ತೈತಿ ಇದು, ಬಿಕಾಸ್ ಪ್ರೈವಸಿ ಮ್ಯಾಟರ್ ಆಗ್ತೈತಿ. ಓಕೆ, ಸೊ ನೋಡ್ರಿ, ಅಕ್ಷಾಂಶ ಮತ್ತು ರೇಖಾಂಶ ನಿರ್ದೇಶಾಂಕಗಳಿಗೆ ಲಿಂಕ್ ಮಾಡಲಾಗಿದೆ. ಲಾಂಗಿಟ್ಯೂಡ್ ಮತ್ತೆ ಲ್ಯಾಟಿಟ್ಯೂಡ್ ಏನ್ ಮಾಡ್ತೀವಿ ನಾವು, ಲಿಂಕ್ ಮಾಡ್ತೀವಿ. ಓಕೆ, ಸೊ ಡಿಜಿಟಲ್ ಇಂಡಿಯಾ ಭೂ ದಾಖಲೆಗಳ ಆಧುನೀಕರಣ ಕಾರ್ಯಕ್ರಮದ ಅಡಿಯಲ್ಲಿ ಏನ್ ಮಾಡ್ತೀವಿ,
ಈ ಪ್ರೋಗ್ರಾಮ್ ಅನ್ನ ನಾವು ಮಾಡ್ತೀವಿ. ಅದಕ್ಕೆ ಇಂಗ್ಲಿಷ್ ನಾಗ ನಾವ್ ಏನಂತೀವಿ, ಡಿಜಿಟಲ್ ಇಂಡಿಯಾ ಲ್ಯಾಂಡ್ ರೆಕಾರ್ಡ್ಸ್ ಮಾಡರ್ನೈಸೇಷನ್ ಪ್ರೋಗ್ರಾಮ್ ಅಂತ ಕರಿತೀವಿ. ಯಾಕ ನಿಮಗ್ ನೋಡ್ರಿ, DILRMP ಇದ್ರದ್ದು ಫುಲ್ ಫಾರ್ಮ್ ನಿಮ್ಗ ಎಕ್ಸಾಮ್ ನ ಕೇಳ್ತಾನ. ಎಕ್ಸಾಮ್ ನ ಹೆಂಗ್ ಕೇಳ್ತಾನ, ಡಿಜಿಟಲ್ ಇಂಡಿಯಾ ಭೂ ದಾಖಲೆಗಳ ಆಧುನೀಕರಣ ಕಾರ್ಯಕ್ರಮದ ಅಂತ ಕೇಳಂಗಿಲ್ಲ. ಡಿಜಿಟಲ್ ಇಂಡಿಯಾ ಲ್ಯಾಂಡ್ ರೆಕಾರ್ಡ್ಸ್ ಮಾಡರ್ನೈಸೇಷನ್ ಪ್ರೋಗ್ರಾಮ್ ಅದನ್ನ ಏನ್ ಮಾಡ್ತಾನ, ಕನ್ನಡದಲ್ಲಿ ಬರಿತಾನ. ಸೊ ಆಲ್ಮೋಸ್ಟ್ ಆಲ್ ನೀವು ನೋಡ್ರಿ, ಯಾವುದೇ ಎಕ್ಸಾಮ್ ನಾಗ ಎಸ್ಪೆಷಲಿ PCPSI ಎಕ್ಸಾಮ್ಸ್ ಒಳಗಡೆ ನಿಮಗ ಫುಲ್ ಫಾರ್ಮ್ಸ್ ಕೇಳಾಕತ್ತಿದ್ನಂತಂದ್ರೆ ಇಂಗ್ಲಿಷ್ ನೇ ಕನ್ನಡದಲ್ಲಿ ಬರಿತಾನೆ ಹೊರತು ಕನ್ನಡ ಅನುವಾದದಲ್ಲಿ ಬರೆಯತಿಲ್ಲ. ಸೊ ಆದಷ್ಟು ನೀವೇನ್ ಮಾಡ್ರಿ, ಇಂಗ್ಲಿಷ್ ನಲ್ಲೇ ಓದ್ಕೊಳಿಕ ಸ್ಟಾರ್ಟ್ ಮಾಡ್ರಿ. ಓಕೆ, DILRMP ಅಂದ್ರೆ ಡಿಜಿಟಲ್ ಇಂಡಿಯಾ ಲ್ಯಾಂಡ್ ರೆಕಾರ್ಡ್ಸ್ ಮಾಡರ್ನೈಸೇಷನ್ ಪ್ರೋಗ್ರಾಮ್. ಅಂದ್ರೆ ಮಾಡರ್ನೈಸ್ಡ್ ಮಾಡ್ಲಿಕ್ಕತ್ತಾರ. ಏನಂತ ಹೇಳಿ, ಡಿಜಿಟಲಿ ಎಂಟ್ರಿ ಮಾಡೋದ್ರ ಮುಖಾಂತರ ಮಾಡರ್ನೈಸ್ಡ್ ಮಾಡ್ಲಿಕ್ಕತ್ತಾರ. ಲ್ಯಾಂಡ್ ರೆಕಾರ್ಡ್ಸ್, ಲ್ಯಾಂಡ್ ರಿಲೇಟೆಡ್ ಏನೇನ್ ರೆಕಾರ್ಡ್ಸ್ ಇರ್ತಾವಲ್ಲ ಅದನ್ನೆಲ್ಲ ಏನ್ ಮಾಡ್ಲಿಕ್ಕತ್ತಾರ, ಡಿಜಿಟಲಿ ಎಂಟ್ರಿ ಮಾಡ್ಲಿಕ್ಕತ್ತಾರ, ಮಾಡರ್ನೈಸೇಷನ್ ಮಾಡ್ಲಿಕ್ಕತ್ತಾರ. ಅದಕ್ಕೆ ನಾವೇನಂತೀವಿ, ಡಿಜಿಟಲ್ ಇಂಡಿಯಾ ಲ್ಯಾಂಡ್ ರೆಕಾರ್ಡ್ಸ್ ಮಾಡರ್ನೈಸೇಷನ್ ಪ್ರೋಗ್ರಾಮ್ ಅಂತ ಹೇಳಿ ನಾವು ಕರಿತೀವಿ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಯೂನಿಕ್ ಲ್ಯಾಂಡ್ ಪಾರ್ಸಲ್ ಐಡೆಂಟಿಫಿಕೇಶನ್ ನಂಬರ್ ಅಂತ ಹೇಳಿ ಕೊಡ್ತಾರೆ. ಈ ಪ್ರೋಗ್ರಾಮ್ ಅಡಿಯಲ್ಲಿ ಏನ್ ಮಾಡ್ತಾರ, ಪ್ರತಿಯೊಂದು ಏನೈತಲ್ಲ ಪ್ರತಿಯೊಂದು ಲ್ಯಾಂಡಿಗೂ ಏನ್ ಕೊಡ್ತಾರ, ನಮಗೆ ಈಗ ಹೆಂಗ ಪ್ರತಿಯೊಬ್ಬರಿಗೂ ಐಡೆಂಟಿ ಕಾರ್ಡ್ ಐತಲ್ಲ, ಆಧಾರನು ಐಡೆಂಟಿ ಕಾರ್ಡ್ ಐತಲ್ಲ, ಅದೇ ರೀತಿ ಪ್ರತಿಯೊಂದು ಲ್ಯಾಂಡಿಗೂ ಏನ್ ಕೊಡ್ತಾರ, ULPIN ಅಂತ ಹೇಳಿ ಕೊಡ್ತಾರ. ಅಂದ್ರ UL ಪಿನ್ ಅಂತ ಹೇಳಿ ಒಂದು ಐಡೆಂಟಿಟಿ ನಂಬರ್ ಕೊಡ್ತಾರ. ಅದ್ರ ಹೆಸರು ಅದರದ ಏನು ಫುಲ್ ಫಾರ್ಮ್ ಏನಂತಂದ್ರ ಯೂನಿಕ್ ಲ್ಯಾಂಡ್ ಪಾರ್ಸಲ್ ಐಡೆಂಟಿಫಿಕೇಶನ್ ನಂಬರ್. ಯೂನಿಕ್ ಲ್ಯಾಂಡ್ ಪಾರ್ಸಲ್ ಐಡೆಂಟಿಫಿಕೇಶನ್ ಅಂದ್ರೆ ಯೂನಿಕ್ ಲ್ಯಾಂಡ್, ಬಿಕಾಸ್ ಎಲ್ಲಾರ್ದು ಒಬ್ಬೊಬ್ರದ್ ಲ್ಯಾಂಡ್ ಪ್ರತಿಯೊಂದು ಯೂನಿಕ್ ಲ್ಯಾಂಡ್ ರೀ. ಹೆಂಗ್ ನಾವು ಮನುಷ್ಯರು ಎಲ್ಲಾರು ಒಬ್ಬರ್ಕಿಂತ ಒಬ್ರು ಯೂನಿಕ್ ಅದೇವಲ್ಲ, ಅದೇ ರೀತಿ ಲ್ಯಾಂಡ್ಸ್ ಯೂನಿಕ್ ಆಗೇ ಇರ್ತಾವ. ಓಕೆ, ಬಿಕಾಸ್ ಏನಿರ್ತದೆ, ಏರಿಯಾ ಚೇಂಜಸ್ ಇರ್ತದೆ, ಸ್ಕ್ವೇರ್ ಫೂಟ್ ಆದ್ರೂ ಏನ್ ಚೇಂಜಸ್ ಇರ್ತೈತಿ, ಲೆಂತ್ ವಿಡ್ತ್ ಈ ರೀತಿ ಎಲ್ಲ ಚೇಂಜಸ್ ಇರ್ತಾವ. ಸೊ ಅದಕ್ಕೆ ಯೂನಿಕ್ ಲ್ಯಾಂಡ್ ಪಾರ್ಸಲ್ ಐಡೆಂಟಿಫಿಕೇಶನ್ ನಂಬರ್ ಅಂತ ಕೊಡ್ತಾರೆ. ಇದನ್ನ ಎದರ ಅಡಿಯ ಯಾವ ಪ್ರೋಗ್ರಾಮ್ ಅಡಿಯಲ್ಲಿ ಕೊಡ್ತಾರಂದ್ರೆ DILRMP ಪ್ರೋಗ್ರಾಮ್ ಅಡಿಯಲ್ಲಿ ಕೊಡ್ತಾರ. ಗೊತ್ತೈತ್ರಿ? ಸೊ ಇದ್ರದ್ದು ಫುಲ್ ಫಾರ್ಮ್ ನೆನಪಿಟ್ಕೋರಿ, ಇದ್ರದ್ದು ಫುಲ್ ಫಾರ್ಮ್ ನೆನಪಿಟ್ಕೋರಿ. ಓಕೆ, ಇದು ಏನತ್ಲ ಒಂದೇ ಅಧಿಕೃತ ಭೂ ದಾಖಲೆ ವ್ಯವಸ್ಥೆಯನ್ನು ಒದಗಿಸುತ್ತದೆ. ಈಗ ಹೆಂಗ ನಿಮ್ದು ಆಧಾರ್ ಕಾರ್ಡ್ ನಿಮ್ಮ ದಾಖಲಾತಿಯನ್ನು ಒದಗಿಸ್ತದಲ್ಲ, ಈ ULPIN ನಂಬರ್ ಸಿಸ್ಟಮ್ ಏನೈತಲ್ಲ ಭೂ ದಾಖಲಾತಿಯನ್ನು ಒದಗಿಸ್ತದ. ಸೊ ಇಲ್ಲಿ ನೀವು ನೆನಪಿಟ್ಕೋಬೇಕಾಗಿರೋ ಇಂಪಾರ್ಟೆಂಟ್ ಏನಂತಂದ್ರೆ ಆಧಾರ್ ಕಾರ್ಡ್ ರೀ. ಏನ್ರಿ, ಆಧಾರ್ ಕಾರ್ಡ್ ಎಷ್ಟು ಡಿಜಿಟ್ಸ್ ಇರ್ತಾವ್ರಿ? 12 ಡಿಜಿಟ್ಸ್ ಇರ್ತಾವ್ರಿ. 12 ಡಿಜಿಟ್ಸ್ ಇರ್ತಾವ್ರಿ. ಓಕೆ, ಆಧಾರ್ ಕಾರ್ಡ್ ಎಷ್ಟು ಡಿಜಿಟ್ಸ್ ಇರ್ತಾವ್ರಿ? 12 ಡಿಜಿಟ್ಸ್ ಇರ್ತಾವ. ಆಧಾರ್ ಕಾರ್ಡ್ ಎಷ್ಟು ಡಿಜಿಟ್ಸ್ ಇರ್ತಾವ್ರಿ? 12 ಡಿಜಿಟ್ಸ್ ಇರ್ತಾವ. ಅದೇ ರೀತಿ ಭೂ ಆಧಾರ್ ಕಾರ್ಡ್ ಅಂದ್ರೆ ULPI ನಂಬರ್ ಎಷ್ಟು ಡಿಜಿಟ್ಸ್ ಇರ್ತಾವ್ರಿ? ULPIN ನಂಬರ್ ಎಷ್ಟು ಡಿಜಿಟ್ಸ್ ಇರ್ತಾವ್ರಿ? 14 ಡಿಜಿಟ್ಸ್ ಇರ್ತಾವ. ಇದು ಬಹಳ ಇಂಪಾರ್ಟೆಂಟ್ ಆಗ್ತೈತಿ ನಿಮಗೆ ಎಕ್ಸಾಮಿಗ. ಒಂದು ನಿಮಗ ಏನ್ ಕೇಳ್ತಾನ, ಮ್ಯಾಚ್ ದ ಫಾಲೋಯಿಂಗ್ ಒಳಗಾದ್ರೂ ಕೇಳ್ಬೋದು, ಚೂಸ್ ದ ಕರೆಕ್ಟ್ ಪೇರ್ ಅಂತ ಆದ್ರೂ ಕೇಳ್ಬೋದು, ಆರ್ ಎಲ್ಸ್ ಸ್ಟೇಟ್ಮೆಂಟ್ಸ್ ಒಳಗಾದ್ರೂ ನಿಮಗ ಇದನ್ನ ಕೇಳ್ಬೋದು. ವಿತ್ ಏನೈತಿ ಫುಲ್ ಫಾರ್ಮ್, ವಿತ್ ಫುಲ್ ಫಾರ್ಮ್ ಕೇಳ್ತಾನ. ಆಮೇಲೆ ಇದು ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತ್ರಿ? ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಅಂಡರ್ ಬರ್ತೈತಿ. ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತಿ? ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಅಂಡರ್ ಬರ್ತೈತಿ. ಸೊ ಈ ಪಾಠ ನಿಮ್ಗ ಬಹಳ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. ULPIN 14 ಸಂಖ್ಯೆಯನ್ನು ಆಧರಿಸಿದೆ, 14 ಸಂಖ್ಯೆಯನ್ನು ಆಧರಿಸಿದೆ. ಗೊತ್ತೈತಿ? ಅದೇ ರೀತಿ ನಿಮ್ದ ಏನು ಫಿಂಗರ್ಸ್ ತಗೋತಾರ, ಅದೇ ರೀತಿ ಐರಿಷ್ ತಗೋತಾರಲ್ಲ, ಅವು ಎಷ್ಟು ಸಂಖ್ಯೆ ಇರ್ತಾವ ಅಂದ್ರೆ 16 ಡಿಜಿಟ್ಸ್ ಇರ್ತಾವ್ರಿ. ಅವು ಎಷ್ಟು ಡಿಜಿಟ್ಸ್ ಇರ್ತಾವ್ರಿ? 16 ಡಿಜಿಟ್ಸ್ ಇರ್ತಾವ. ನಿಮಗ್ ಜನರಲಿ ಗೊತ್ತಿರ್ಲಿ ಅಂತ ಹೇಳಾಕತ್ತೀನಿ. ಇದನ್ನ ಕೇಳಿದ್ರು ಕೇಳ್ಬೋದು, ಇಲ್ಲ ಅಂದ್ರೂ ಇಲ್ಲ. ಬಟ್ ಏನ ನಿಮಗ್ ಐಡಿಯಾ ಗೊತ್ತಿರ್ಲಿ. ಐಡೆಂಟಿಫಿಕೇಶನ್ ನಂಬರ್, ಆಧಾರ್ ಕಾರ್ಡ್ ಐಡೆಂಟಿಫಿಕೇಶನ್ ನಂಬರ್ 12 ಡಿಜಿಟ್ಸ್. ಓಕೆ, ಅದೇ ರೀತಿ ಲ್ಯಾಂಡ್ ದ ಐಡೆಂಟಿಫಿಕೇಶನ್ ನಂಬರ್ 14 ಡಿಜಿಟ್ಸ್. ಅದೇ ರೀತಿ ನಿಮಗ್ ಆಧಾರ್ ಕಾರ್ಡ್ ನೀವು ಮಾಡ್ಸಕ್ ಹೋಗ್ತಿರ್ಬೇಕಾದ್ರೆ ನಿಮ್ದು ಐರಿಶ್ದು ಹ್ಯಾಂಡ್ ಎಲ್ಲಾ ಫಿಂಗರ್ ಪಾಯಿಂಟ್ಸ್, ಥಮ್ಸ್ ಎಲ್ಲಾ ತಗೊಂತಾರಲ್ಲ, ಅದ್ರದ್ದು ಒಂದು ಏನು ಡಿಜಿಟಲ್ ಸಿಸ್ಟಮ್ ಬರ್ತದೆ. ಅದಕ್ಕೆ ಎಷ್ಟು ನಂಬರ್ಸ್ ಇರ್ತಾವ ಅಂದ್ರೆ 16 ನಂಬರ್ಸ್ ಇರ್ತಾವ. ಇದು ನಿಮಗ್ ಗೊತ್ತಿರ್ಲಿ. ಓಕೆ, ಇದು ಎಕ್ಸಾಮಿಗೆ ನಿಮಗ್ ಬಹಳ ಇಂಪಾರ್ಟೆಂಟ್ ಆಗ್ತೈತಿ. ಓಕೆ, ಸ್ಕ್ರೀನ್ ಶಾಟ್ ತಗೊಂತಿದ್ರ ತಗೋರಿ, ಆರ್ ಎಲ್ಸ್ ಬರ್ಕೊಂತಿದ್ರ ಬರ್ಕೋರಿ. ಓಕೆ, ಇದು ನಿಮ್ಗೆ ಎಕ್ಸಾಮಿಗ ಇಂಪಾರ್ಟೆಂಟ್ ಆಗ್ತೈತಿ. ತಿಳಿತ್ರಿ? ಓಕೆ, ಸೊ ಮುಂದ್ ಹೋಗೋಣ್ರಿ. ಸೊ ನೆಕ್ಸ್ಟ್ ನೋಡ್ರಿ, ರಿಲೇಟೆಡ್ ಸ್ಕೀಮ್ಸ್. ಇದರ ರಿಲೇಟೆಡ್ ಏನಾದ್ರೂ ಸ್ಕೀಮ್ಸ್ ಅದಾವ ಅಂತಂದ್ರೆ ಸ್ವಮಿತ್ಯ ಸ್ಕೀಮ್ ಅನ್ನೋದು. ಸ್ವಮಿತ್ಯ ಸ್ಕೀಮ್ ಇದನ್ನ ರೂರಲ್ ಪ್ರಾಪರ್ಟಿದ ಏನ್ ಮಾಡ್ತೈತಿ? ಮ್ಯಾಪಿಂಗ್ ಮಾಡ್ತದೆ. ಸ್ವಮಿತ್ಯ ಸ್ಕೀಮ್ ಅನ್ನೋದು ಏನ್ ಮಾಡ್ತೈತಿ? ರೂರಲ್ ಪ್ರಾಪರ್ಟಿನ ಮ್ಯಾಪಿಂಗ್ ಮಾಡ್ತದ. ಸ್ವಮಿತ್ಯ ಅನ್ನೋ ಸ್ಕೀಮ ರೂರಲ್ ಪ್ರಾಪರ್ಟೀಸ್ ನ ಮ್ಯಾಪಿಂಗ್ ಮಾಡ್ತದೆ. ಹೆಂಗ ಮ್ಯಾಪಿಂಗ್ ಮಾಡ್ತದ ಅಂತಂದ್ರ ವಿಲೇಜಸ್ ಒಳಗಡೆ ಡ್ರೋನ್ಸ್ ನ ಬಳಸ್ಕೊಂಡ್ ಏನ್ ಮಾಡ್ತಾರ? ಪ್ರಾಪರ್ಟೀಸ್ ನ ಮ್ಯಾಪಿಂಗ್ ಮಾಡ್ತಾರ. ಫಾರ್ ಎಕ್ಸಾಂಪಲ್, ನೀವು ಈಗ ಅಗ್ರಿಕಲ್ಚರ್ ಒಳಗಡೆ ಗಿಡಕ್ಕೆ ಔಷಧಿ ಹೊಡಿಬೇಕಂದ್ರೆ ಹೆಂಗ ಡ್ರೋನ್ ಅನ್ನ ಬಳಕೆ ಮಾಡ್ಕೊಳಕತ್ತಾರ. ಈಗ ಆಲ್ರೆಡಿ ಎಲ್ಲಾ ಕಡೆ ಏನು
ಫರ್ಟಿಲೈಸರ್ಸ್ ಸಿಂಪಡಣೆ ಮಾಡ್ಬೇಕಂತಂದ್ರ ನೀವೇನ್ ಮಾಡ್ತೀರಿ, ಯೂರಿಯಾ ಸಿಂಪಡಿಸ್ಬೇಕಂತಂದ್ರ, ನ್ಯಾನೋ ಯೂರಿಯಾ ಸಿಂಪಡಿಸ್ಬೇಕಂತಂದ್ರ ನೀವೇನ್ ಮಾಡ್ಲಿಕತ್ತೀರಿ ಅವಾಗ ಈ ತರ ಸಿಂಪಡಿಸೋದ್ರಿಂದ ಅದು ಪೂರ್ತಿ ಬೇರೆ ರೂಟ್ ತನ ಹೋಗಂಗಿಲ್ಲ ಅಂತ ಹೇಳಿ ಡ್ರೋನ್ ಮುಖಾಂತರ ನೀವೇನ್ ಮಾಡ್ಲಿಕತ್ತೀರಿ, ಸಿಂಪಡಣೆ ಮಾಡ್ಲಿಕತ್ತೀರಿ, ಹೌದಿಲ್ರಿ? ಸೊ ಅದೇ ರೀತಿ ಇಲ್ಲಿನೂ ನಾವ್ ಏನ್ ಮಾಡ್ತೇವೆ, ಡ್ರೋನ್ ಬಳಕೆ ಮಾಡ್ತೇವಿ. ಎದಕ್ಕ? ಮ್ಯಾಪಿಂಗ್ ಆಫ್ ದ ಪ್ರಾಪರ್ಟೀಸ್ ಲ್ಯಾಂಡ್ ಏರಿಯಾ, ಎಷ್ಟು ಏರಿಯಾ ಐತಲ್ಲ ಅದನ್ನ ತಿಳ್ಕೊಳ್ಳೋದೋಸ್ಕರ ನಾವೇನ್ ಮಾಡ್ಲಿಕತ್ತೀವಿ, ಡ್ರೋನ್ ನ ಬಳಕೆ ಮಾಡ್ಲಿಕತ್ತೀವಿ. ಡ್ರೋನ್ ಮ್ಯಾಪಿಂಗ್ ಆಫ್ ವಿಲೇಜ್ ಪ್ರಾಪರ್ಟೀಸ್. ಇದು ಏನ್ ಮಾಡ್ತದಂದ್ರ ಪ್ರತಿಯೊಬ್ರು ಹೌಸ್ ಹೋಲ್ಡರ್ಸ್ ಆ ಮನಿದವ್ರಿಗೆ ಏನ್ ಮಾಡ್ತದಲ್ಲ ಪ್ರಾಪರ್ಟಿ ಕಾರ್ಡ್ ನ ಕೊಡ್ತೈತಿ. ಪ್ರಾಪರ್ಟಿ ಕಾರ್ಡ್ ನ ಹೆಂಗ ನಿಮ್ಗೆ ಐಡೆಂಟಿ ಕಾರ್ಡ್ ಐತಿ ಮನ್ಯಾಗ ಒಬ್ಬೊಬ್ಬರಿಗೆ, ಅದೇ ರೀತಿ ನಿಮ್ ಮನ್ಯಾಗ ಯಾರ ಹೆಸರ ಮೇಲೆ ಲ್ಯಾಂಡ್ ಇರ್ತದಲ್ಲ ಅವ್ರಿಗೆ ಏನ್ ಸಿಗ್ತೈತಿ, ಪ್ರಾಪರ್ಟಿ ಕಾರ್ಡ್ ಸಿಗ್ತದೆ. ಆ ಲ್ಯಾಂಡ್ ಐಡೆಂಟಿಫಿಕೇಶನ್ ಪ್ರಾಪರ್ಟಿ ಕಾರ್ಡ್ ಆ ಮನಿಯ ಹಿರಿಯರ ಅಂದ್ರೆ ಆ ಮನಿಯೊಳಗ ಆ ಲ್ಯಾಂಡ್ ಯಾರ ಹೆಸರ ಮೇಲೆ ಇರ್ತದಲ್ಲ ಅವ್ರಿಗೆ ಸಿಗ್ತೈತಿ. ಓಕೆ, ನೋಡ್ರಿ ಸ್ವಲ್ಪ ಸ್ಟಾಟಿಕ್ ನೋಡ್ರಿ. ಲ್ಯಾಂಡ್ ಅಂದ್ರೆ ಆಧಾರ್ ಕಾನ್ಸೆಪ್ಟ್ ಫಸ್ಟ್ ಪಾಪ್ಯುಲರೈಸ್ಡ್ ಮಾಡಿದ್ದಪ್ಪ ಸ್ಟೇಟ್ ಯಾವ್ದು ಅಂತಂದ್ರೆ ಆಂಧ್ರ ಪ್ರದೇಶ್. ಯಾವ ಸ್ಟೇಟ್ ಒಳಗ ನಾವ್ ಯೂಸ್ ಮಾಡೇವ್ ಅಂದ್ರ ಆಂಧ್ರ ಪ್ರದೇಶ್. ಯಾವ ಊರಲ್ರಿ? ಬುಧಾರ್ ಅನ್ನೋ ಊರೊಳಗ. ಬುಧಾರ್ ಅನ್ನೋ ಊರೊಳಗ 2018 ನಾವ್ ಏನ್ ಮಾಡಿದ್ವಿ, ಆಂಧ್ರ ಪ್ರದೇಶದವರು ಯೂಸ್ ಮಾಡಿದ್ರು, ಪಾಪ್ಯುಲರೈಸ್ಡ್ ಮಾಡಿದ್ರು. ಓಕೆ, ಅದೇ ರೀತಿ ನೋಡ್ರಿ, ಆಧಾರ್ ಫಾರ್ ಪರ್ಸನ್ 12 ಡಿಜಿಟ್ಸ್, ಭೂ ಆಧಾರ್ ಫಾರ್ ಲ್ಯಾಂಡ್ 14 ಡಿಜಿಟ್ಸ್. ಭೂ ಆಧಾರ್ ಫಾರ್ ಲ್ಯಾಂಡ್ 14 ಡಿಜಿಟ್ಸ್, ಆಧಾರ್ ಫಾರ್ ಪರ್ಸನ್ 12 ಡಿಜಿಟ್ಸ್. ಓಕೆ, ನೆನಪನಾಗ ಇಟ್ಕೋರಿ. ಅದೇ ರೀತಿ ಫಸ್ಟ್ ಸ್ಟೇಟ್ ವಿತ್ ಫುಲ್ಲಿ ಕಂಪ್ಯೂಟರೈಸ್ಡ್ ಲ್ಯಾಂಡ್ ರೆಕಾರ್ಡ್ಸ್ ಯಾವ್ದಪ್ಪ ಅಂದ್ರೆ ನಮ್ ಕರ್ನಾಟಕ. ಓಕೆ, ನಮ್ಮ ಕರ್ನಾಟಕದವರು ಏನ್ ಮಾಡಿದ್ರು, ಕಂಪ್ಯೂಟರೈಸ್ ಲ್ಯಾಂಡ್ ಅನ್ನ ಪೂರ್ತಿ ಕಂಪ್ಯೂಟರೈಸ್ಡ್ ಮಾಡಂತ ಫಸ್ಟ್ ಸ್ಟೇಟ್ ಯಾವ್ದಂದ್ರ ಕರ್ನಾಟಕ. ಯಾವ ಪ್ರೋಗ್ರಾಮ್ ಮುಖಾಂತರ? ಭೂಮಿ ಪ್ರಾಜೆಕ್ಟ್ ಅನ್ನೋ ಪ್ರೋಗ್ರಾಮ್ ಮುಖಾಂತರ. ಯಾವ ಪ್ರೋಗ್ರಾಮ್ ಮುಖಾಂತರ? ಭೂಮಿ ಪ್ರಾಜೆಕ್ಟ್ ಅನ್ನೋ ಪ್ರೋಗ್ರಾಮ್ ಮುಖಾಂತರ. ಯಾವಾಗ ಲಾಂಚ್ ಆಗಿತ್ತು? 2000 ಲಾಂಚ್ ಆಗಿತ್ತು. ಯಾವಾಗ ಲಾಂಚ್ ಆಗಿತ್ರಿ? 2000 ಅಲ್ಲಿ ಲಾಂಚ್ ಆಗಿತ್ತು. ಗೊತ್ತೈತ್ರಿ? ಸೊ ನೀವು ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರ ನಿಮಗ ಯಾವ ಪ್ರೋಗ್ರಾಮ್ ಅಂಡರ್ ಬಂದೈತಿ? DILRMP ಪ್ರೋಗ್ರಾಮ್ ಅಂಡರ್ ಬಂದೈತಿ. ULPI ನಂಬರ್ ಫುಲ್ ಫಾರ್ಮ್ ಎಷ್ಟು ಡಿಜಿಟ್ಸ್ ಇರ್ತಾವು, ಆಧಾರ್ ಕಾರ್ಡ್ ಎಷ್ಟು ಡಿಜಿಟ್ಸ್ ಇರ್ತಾವು, ಮತ್ತ ಮಿನಿಸ್ಟ್ರಿ ಯಾವ್ದು. ಓಕೆ, ಯಾವ್ದು ಫಸ್ಟ್ ಸ್ಟೇಟ್ ಲಾಂಚ್ ಪಾಪ್ಯುಲರೈಸ್ ಮಾಡೈತಿ, ಮತ್ತ ಕರ್ನಾಟಕ ಫುಲ್ಲಿ ಏನ್ ಮಾಡದ ಕಂಪ್ಯೂಟರೈಸ್ಡ್ ಲ್ಯಾಂಡ್ ರೆಕಾರ್ಡ್ಸ್ ಅನ್ನ ಫಸ್ಟ್ ಇಂಪ್ಲಿಮೆಂಟ್ ಮಾಡೈತಿ. ಓಕೆ, ಈ ಸದ್ಯ ಡೆಲ್ಲಿದವರು ಸ್ಕೀಮ್ ಭೂ ಆಧಾರ್ ಸ್ಕೀಮ್ ಅನ್ನೋದನ್ನ ಏನ್ ಮಾಡ್ಯಾರ, ಲಾಂಚ್ ಮಾಡ್ಯಾರ. ಓಕೆ, ಇಲ್ಲಿ ನೋಡ್ರಿ, ಸ್ವಮಿತ್ಯಾ ಸ್ಕೀಮ್ ನ ಫುಲ್ಲಿ ಇಂಪ್ಲಿಮೆಂಟ್ ಮಾಡಂತ ದೇಶದೊಳಗ ಇನ್ನು ಕರ್ನಾಟಕದೊಳಗ ಇಂಡಿಯಾದೊಳಗ ಸ್ವಮಿತ್ಯ ಅನ್ನೋದನ್ನ ಫುಲ್ಲಿ ಇಂಪ್ಲಿಮೆಂಟ್ ಯಾವ ರೀತಿ ಮಾಡ್ಯಾರ ಅನ್ನೋ ಸ್ಕೀಮ್ 2 ಸ್ಟೇಟ್ಸ್ ಬರ್ತಾವ. ಒಂದು ಎಲ್ಲಾ ಡಿಸ್ಟ್ರಿಕ್ಟ್ ಅರ್ಲಿ ಕಂಪ್ಲೀಷನ್ ಮಾಡಿದ್ದು ಅಂದ್ರ ಎಲ್ಲಾ ಸ್ಟೇಟ್ ದವರು ಮಾಡ್ಲಿಕತ್ತಾರಿ. ಬಟ್ ಎಲ್ಲಾ ಡಿಸ್ಟ್ರಿಕ್ಟ್ ಅರ್ಲಿ ಕಂಪ್ಲೀಷನ್ ಮಾಡಿ ಸ್ಟೇಟ್ ಯಾವ್ದಪ್ಪ ಅಂತಂದ್ರೆ ಹರಿಯಾಣ ರೀ. ಸ್ವಮಿತ್ಯಾ ಸ್ಕೀಮ್ ನ ಯಾವ ಸ್ಟೇಟ್ ಎಲ್ಲಾ ಡಿಸ್ಟ್ರಿಕ್ಟ್ ಅರ್ಲಿ ಕಂಪ್ಲೀಷನ್ ಮಾಡೈತಿ ಅಂತಂದ್ರೆ ಯಾವ್ದ್ರಿ? ಅದು ಹರಿಯಾಣ ರೀ. ಸ್ವಮಿತ್ಯಾ ಸ್ಕೀಮ್ ಬ್ಯಾರೆ ರೀ, ಭೂ ಆಧಾರ್ ಸ್ಕೀಮ್ ಬ್ಯಾರೆ ರೀ. ಸ್ವಮಿತ್ಯಾ ಸ್ಕೀಮ್ ಏನ್ ಮಾಡ್ತೈತಿ? ಮ್ಯಾಪಿಂಗ್ ಮಾಡ್ತದ, ಲ್ಯಾಂಡ್ ಮ್ಯಾಪಿಂಗ್ ಮಾಡ್ತೈತಿ, ರೆಕಾರ್ಡ್ ಮಾಡಿ ಇಟ್ಕೊಂತೈತಿ. ಓಕೆ, ಸೊ ಆಮೇಲೆ ಏನ್ ಮಾಡ್ತದ, ಈ ಭೂ ಆಧಾರ್ ಏನ್ ಮಾಡ್ತದ, ಆ ಮ್ಯಾಪಿಂಗ್ ಮಾಡಿ ರೆಕಾರ್ಡ್ ಮಾಡಿ ಲಾಂಗಿಟ್ಯೂಡ್ ಅಂಡ್ ಲ್ಯಾಟಿಟ್ಯೂಡ್ ನಲ್ಲಿ ಎಷ್ಟ್ ಇರ್ತದಲ್ಲ ಅದನ್ನ ಏನ್ ಮಾಡ್ತೈತಿ, ಆ ಲ್ಯಾಂಡ್ ನಿಮ್ಗೆ ಏನ್ ಕಾರ್ಡ್ ಕೊಡ್ತಾರಲ್ಲ ಅದ್ರಲ್ಲಿ ಮೆನ್ಷನ್ ಮಾಡ್ತೈತಿ. ಓಕೆ, ಈ ಸ್ವಮಿತ್ಯಾ ಸ್ಕೀಮ್ ಫುಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದು ಫಸ್ಟ್ ಯಾವ ಡಿಸ್ಟ್ರಿಕ್ಟ್ಸ್ ಎಲ್ಲಾ ಯಾವ ಸ್ಟೇಟ್ ಕವರ್ ಮಾಡಿದಂತಂದ್ರ ಹರಿಯಾಣ ರೀ. ಅದೇ ರೀತಿ ಲಾರ್ಜೆಸ್ಟ್ ಕವರೇಜ್ ಮಾಡಿರುವಂತ ಸ್ಟೇಟ್ ಯಾವ್ದಪ್ಪ ಅಂತಂದ್ರ ಉತ್ತರ ಪ್ರದೇಶ್ ರೀ. ಯಾವ್ದ್ರಿ? ಉತ್ತರ ಪ್ರದೇಶ್. ಓಕೆ, ಇಷ್ಟು ಕಾನ್ಸೆಪ್ಟ್ ನೀವು ನೆನ್ಪಿಟ್ಕೊಂಡ್ರೆ ಸಾಕು. ಇದು ಎಕ್ಸಾಮಿಗೆ ನಿಮ್ಗೆ ಇಷ್ಟು ಇಂಪಾರ್ಟೆಂಟ್ ಆಗ್ತದೆ. ಇದಕ್ಕಿಂತ ಜಾಸ್ತಿ ನಿಮಗೆ ಎಕ್ಸಾಮಿಗ ಏನ್ ಕೇಳೋದಿಲ್ಲ. ನಾವು ಆಲ್ಮೋಸ್ಟ್ ಎಲ್ಲಾ ಏರಿಯಾಸ್ ನ ಕವರ್ ಮಾಡಿದೀನಿ ಇದ್ರಲ್ಲಿ. ಓಕೆ, ನೋಡ್ರಿ, ರೂರಲ್ ಪ್ರಾಪರ್ಟಿ ಮ್ಯಾಪಿಂಗ್ ವಿಯಾ ಡ್ರೋನ್ಸ್ ನ ಬಳಕೆ ಮಾಡ್ಕೊಂಡು ಏನ್ ಮಾಡ್ತಾರ, ರೂರಲ್ ಪ್ರಾಪರ್ಟೀಸ್ ಏನ್ ಮಾಡ್ತಾರ, ಹಳ್ಳಿಗಳಲ್ಲಿ ಪ್ರಾಪರ್ಟೀಸ್ ಗಳನ್ನ ಏನ್ ಮಾಡ್ತಾರ, ಮ್ಯಾಪಿಂಗ್ ಮಾಡ್ತಾರ. ಕೇಳ್ಬೋದು ಯಾವ್ದರ ಮುಖಾಂತರ ಮ್ಯಾಪಿಂಗ್ ಮಾಡ್ಬೋದು ಅಂತ ಹೇಳಿ. ಡ್ರೋನ್ಸ್ ಮುಖಾಂತರ ಮ್ಯಾಪಿಂಗ್ ಮಾಡ್ತೇವಿ. ಓಕೆ, ಗೊತ್ತೈತ್ರಿ? ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನೈತಿ? ವಿಚ್ ಸ್ಟೇಟ್ ಗವರ್ಮೆಂಟ್ ರೀಸೆಂಟ್ಲಿ ಆರ್ಗನೈಸ್ಡ್ ಅನ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ನೇಮ್ಡ್ ವಿಷನ್ 2031 ಆನ್ ಡೆವಲಪ್ಮೆಂಟ್ ಅಂಡ್ ಡೆಮೋಕ್ರಸಿ. ವಿಕಾಸ ಮತ್ತು ಪ್ರಜಾಪ್ರಭುತ್ವ ಕುರಿತು ವಿಷನ್ 2031 ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರ ಆಯೋಜಿಸಿತ್ತು? ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಬಿಕಾಸ್ ಈ ಸ್ಟೇಟ್ ಯಾವ ಸ್ಟೇಟ್ ಐತಲ್ಲ ಆ ಸ್ಟೇಟ್ ಲೈಕ್ ಡೆವಲಪ್ಮೆಂಟ್ ಪೀಪಲ್ಸ್ ಸಂಬಂಧ ಬಾಳ್ ವರ್ಕ್ ಮಾಡ್ಲಿಕ್ಕತ್ತೈತ್ರಿ. ಆ ಸ್ಟೇಟ್ ಪೀಪಲ್ಸ್ ಸಂಬಂಧ ಬಾಳ ಜನತೆ ಸಂಬಂಧ ಬಹಳಷ್ಟು ವರ್ಕ್ ಮಾಡಿತ್ತು. ಓಕೆ, ಅದ್ರ ರಿಲೇಟೆಡ್ ಬಹಳಷ್ಟು ಏನದಾವ್ ಸ್ಟ್ಯಾಟಿಕ್ ಕರೆಂಟ್ ಅಫೇರ್ಸ್ ಅದಾವು. ಸೊ ನಾನ್ ಸ್ವಲ್ಪ ಹೇಳ್ತೀನಿ, ನೀವು ಏನ್ ಮಾಡ್ರಿ, ಆ ಸ್ಟೇಟ್ ಏರಿಯಾಸ್ ನ ಕವರ್ ಮಾಡ್ಕೊಂತ ಹೋಗ್ರಿ ಆದಷ್ಟು. ಸೊ ಯಾವ ಸ್ಟೇಟ್ ರೀ? ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ನೇಮ್ಡ್ ವಿಷನ್ 2031 ಆನ್ ಡೆವಲಪ್ಮೆಂಟ್ ಅಂಡ್
ಡೆಮೋಕ್ರಸಿ ಇಂಪ್ಲಿಮೆಂಟ್ ರೀಸೆಂಟ್ಲಿ ಆರ್ಗನೈಸ್ ಮಾಡಿದ ಯಾವ ಸ್ಟೇಟ್ ರೀ? ಕೇರಳ. ಯಾವ ಸ್ಟೇಟ್ ರೀ? ಕೇರಳ. ಓಕೆ, ಕೇರಳ ರೀ. ಓಕೆ, ನೋಡ್ರಿ ಸ್ವಲ್ಪ ಇದ್ರ ಬಗ್ಗೆ ತಿಳ್ಕೊಂತ ಹೋಗೋಣ. ವಿಷನ್ 2031 ಅಂದ್ರೆ ಏನು? ವಿಷನ್ 2031, ವಿಷನ್ 2031 ಅಂದ್ರೆ ಏನು ಅಂದ್ರ ಇಲ್ಲಿ ಏನ್ ಮಾಡ್ಲಿಕ್ಕತ್ತಾರ? ಭವಿಷ್ಯದ ನೀತಿ ಬಗ್ಗೆ. ಅಂದ್ರ ಭವಿಷ್ಯದಲ್ಲಿ ಆ ಸ್ಟೇಟ್ ಒಳಗೆ ಏನೇನ್ ಇಂಪ್ಲಿಮೆಂಟ್ ಮಾಡ್ಬೇಕು, ಏನೇನ್ ಇಂಪ್ಲಿಮೆಂಟ್ ಮಾಡಬಾರ್ದು, ನೆಕ್ಸ್ಟ್ ಬರುವಂತ ಜನರೇಷನ್ಗೆ ಏನೇನು ಮೂಲ ಸೌಕರ್ಯಗಳು ಯಾವ ರೀತಿ ಒದಗಬೇಕು ಅನ್ನೋದ್ರ ಸಂಬಂಧ ಏನ್ ಮಾಡ್ಲಿಕ್ಕತ್ತಾರ? ಒಂದು ವೇದಿಕೆಯನ್ನ ಲಾಂಚ್ ಮಾಡ್ಯಾರ. ಆ ವೇದಿಕೆಯಲ್ಲಿ ಇದ್ರ ರೀತಿ ಎಲ್ಲ ಏನ್ ಮಾಡ್ಲಿಕ್ಕತ್ತಾರ? ಡಿಸ್ಕಸ್ ಮಾಡ್ಲಿಕ್ಕತ್ತಾರ. ನೋಡ್ರಿ, ಭವಿಷ್ಯದ ನೀತಿ ಸಂವಾದದ ವೇದಿಕೆ. ಓಕೆ, ಇಲ್ಲಿ ಎದ್ರ ಬಗ್ಗೆ ನೀತಿ ಎದ್ರ ಬಗ್ಗೆ? ನಿರೂಪಕರ ಬಗ್ಗೆ, ಶಿಕ್ಷಣದ ಬಗ್ಗೆ ಮತ್ತು ತಜ್ಞರ ಬಗ್ಗೆ ಮತ್ತು ಜಾಗತಿಕ ತಜ್ಞರನ್ನು ಒಟ್ಟುಗೂಡಿಸುತ್ತೆ. ಇಲ್ಲಿ ಯಾರ್ಯಾರು ಒಳಗೊಳ್ತಾರಂತಂದ್ರ ನಿರೂಪಕರು, ಶಿಕ್ಷಣ ತಜ್ಞರು ಮತ್ತು ಜಾಗತಿಕ ತಜ್ಞರನ್ನು ಒಟ್ಟುಗೂಡಿಸುತ್ತದೆ. ಈ ಡೈರೆಕ್ಟರ್ಸ್ ಇರ್ತಾರ, ಎಜುಕೇಶನಲ್ ಸೈಂಟಿಸ್ಟ್ಸ್ ಇರ್ತಾರ. ಓಕೆ, ಅದೇ ರೀತಿ ಎನ್ವಿರಾನ್ಮೆಂಟಲ್ ಸೈಂಟಿಸ್ಟ್ಸ್ ಇರ್ತಾರ. ಇವ್ರೆಲ್ಲಾರು ಸೇರ್ಕೊಂಡು ಏನ್ ಮಾಡ್ತಾರ? ಈ ವೇದಿಕೆಯಲ್ಲಿ, ಯಾವ ವೇದಿಕೆಯಲ್ಲಿ? ಈ ವೇದಿಕೆಯಲ್ಲಿ ಏನ್ ಮಾಡ್ತಾರ ಅಂದ್ರೆ ವಿಷನ್ 2031 ಅನ್ನೋ ವೇದಿಕೆಯಲ್ಲಿ ಏನ್ ಮಾಡ್ತಾರ? ಫ್ಯೂಚರ್ ಜನರೇಷನ್ ಬೇಕಾಗಿರುವಂತ ಮೂಲ ಸೌಕರ್ಯ ಬಳಕೆ ಏನ್ ಮಾಡ್ತಾರೆ? ಡಿಸ್ಕಸ್ ಮಾಡ್ತಾರೆ. ಯಾವ ರೀತಿ ಬಳಕೆ ಮಾಡ್ಬೇಕು. ಈಗ ನೋಡ್ರಿ, ಆಲ್ರೆಡಿ ಏನಾಗೈತಿ? ಗ್ರೌಂಡ್ ವಾಟರ್ ಆಲ್ರೆಡಿ ಏನಾಗೈತಿ? ನಾಶ ಆಗೋಯ್ತು. ಚೆನ್ನೈ ಒಳಗ ಆಲ್ರೆಡಿ ಗ್ರೌಂಡ್ ವಾಟರ್ ಇಲ್ಲ, ಖಾಲಿ ಆಗೈತಿ. ಸೊ ಬರ್ತಾ ಬರ್ತಾ ಎಲ್ಲಾ ಸ್ಟೇಟ್ಸ್ ಒಳಗಡೆ ಏನಾಗ್ತದ? ಗ್ರೌಂಡ್ ವಾಟರ್ ಖಾಲಿ ಹಾಕೊಂತ ಹೊಂಟ. ಸೊ ಗ್ರೌಂಡ್ ವಾಟರ್ ಖಾಲಿ ಆಗತೈತಂದ್ರ ಅದನ್ನ ಮತ್ತೆ ತುಂಬಿಸ್ಬೇಕಲ್ಲ. ಏನ್ ಮಾಡ್ಬೇಕು? ಈಗ ನಾವೆಲ್ಲ ಏನ್ ಮಾಡ್ತೀವಿ? ಸಿಮೆಂಟ್ ರೋಡ್ ಗಳನ್ನ ಹಾಕ್ತೇವೆ. ಸಿಮೆಂಟ್ ರೋಡ್ ಹಾಕೋದ್ರಿಂದ ಏನಾಗ್ತದೆ? ಮಳಿ ಬಂದಾಗ ಭೂಮಿ ನೀರನ್ನ ಹಿಡ್ಕೊಳ್ಳೋದಿಲ್ಲ. ಹೌದಲ್ಲ? ಭೂಮಿ ನೀರನ್ನ ಹಿಡ್ಕೊಂಡಾಗೆ ಅಲ್ರಿ ನಮ್ಗೆ ಗ್ರೌಂಡ್ ವಾಟರ್ ಸಿಗೋದು. ಸೊ ಅದಕ್ಕೋಸ್ಕರ ಈಗ ಸಿಮೆಂಟ್ ರೋಡ್ ಬದ್ಲಿ ಬೇರೆ ಯಾವ ರೀತಿ ನಾವು ಇಂಪ್ಲಿಮೆಂಟ್ ಮಾಡಬಹುದು ಜನತೆಗೆ ಯೂಸ್ ಆಗೋ ಹಂಗ ಅನ್ನೋದನ್ನ ಯಾರು ಯೋಚನೆ ಮಾಡ್ಲಿಕ್ತಾರ? ಕೇರಳದವ್ರು ಇವಾಗ ಯೋಚನೆ ಮಾಡಿ ಸ್ಕೀಮ್ ನ ಇದ್ರಲ್ಲಿ ಏನ್ ಮಾಡ್ಲಿಕ್ತಾರ? ವಿಷನ್ 2031 ಅನ್ನೋ ಪ್ರೋಗ್ರಾಮ್ ಅಲ್ಲಿ ಏನ್ ಮಾಡ್ಲಿಕ್ತಾರ? ಡಿಸ್ಕಸ್ ಮಾಡ್ಲಿಕ್ತಾರ. ಓಕೆ, ನೆಕ್ಸ್ಟ್ ನೋಡ್ರಿ, ಇದು ಏನಾಗ್ತೈತಲ್ಲ, ಅಭಿವೃದ್ಧಿ ಮತ್ತು ಪ್ರಜಾಪ್ರಭುತ್ವ ಸಿನರ್ಜಿ ಮೇಲೆ ಕೇಂದ್ರೀಕರಿಸಿರ್ತದೆ. ಓಕೆ, ಅಭಿವೃದ್ಧಿ ಮತ್ತು ಪ್ರಜಾಪ್ರಭುತ್ವ ಸಿನರ್ಜಿ, ಡೆಮೋಕ್ರಸಿ ಸಿನರ್ಜಿ ಮತ್ತು ಡಿಪ್ಲೊಮೆಟಿಕ್ ಮೇಲೆ ಕೇಂದ್ರೀಕರಿಸಿರ್ತೈತಿ. ಓಕೆ, ಕೇರಳದ ದೀರ್ಘಕಾಲೀನ ಅಭಿವೃದ್ಧಿ ಮಾರ್ಗಸೂಚಿಯನ್ನು ಇದೇನ್ ಮಾಡ್ತೈತಿ? ಬೆಂಬಲಿಸ್ತೈತಿ. ಬಿಕಾಸ್ ಕೇರಳದಾಗ ಎಲ್ಲಾ ಕೇರಳ ಗೌರ್ಮೆಂಟ್ ಹೆಂಗೈತಂತಂದ್ರೆ ಓನ್ಲಿ ಫಾರ್ ದ ಪೀಪಲ್, ಬೈ ದ ಪೀಪಲ್, ಆಫ್ ದ ಪೀಪಲ್ ಅನ್ನೋ ಈ ಕಾನ್ಸೆಪ್ಟ್ ಬಾಳ ಚಂದಾಗಿ ಯೂಸ್ ಮಾಡ್ಕೊಳಕತ್ತಾರ ಕೇರಳದವ್ರು. ಕೇರಳ ಗೌರ್ಮೆಂಟ್ ಬಾಳ ಚಂದ ಯೂಸ್ ಮಾಡ್ಕೊಳಕತ್ತಾರ. ಅಂದ್ರ ಪೀಪಲ್ಸ್ ಸಂಬಂಧ, ರೀಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಸಂಬಂಧ, ಪೀಪಲ್ಸ್ ಸಂಬಂಧ ಏನೇನ್ ವರ್ಕ್ ಮಾಡ್ಬೇಕಲ್ಲ, ಅವ್ರ ಏಳಿಗೆಗಾಗಿ ಏನೇನ್ ದುಡಿಬೇಕಲ್ಲ ಕರೆಕ್ಟ್ ಆಗಿ ದುಡಿಲಿಕ್ಕತ್ತಾರ. ಓಕೆ, ಸೊ ಅದಕ್ಕೆ ಲಿಟ್ರಸಿ ರೇಟ್ ಅದ್ರಲ್ಲಿ ಏನೈತಿ? ಜಾಸ್ತಿ ಐತಿ. ಅಂದ್ರೆ ಅಲ್ಲಿ ಏನೈತ್ರಿ? ಎಜುಕೇಶನ್ ಸಿಸ್ಟಮ್ ಬಹಳ ಮುಂದೈತಿ. ಪ್ರತಿಯೊಬ್ರು ಸಾಲಿ ಕಲಿತಾರ, ಪ್ರತಿಯೊಬ್ರು ಎಜುಕೇಶನ್ ಕಡೆ ಬಹಳ ಫೋಕಸ್ ಮಾಡ್ಲಿಕ್ಕತ್ತಾರ. ಓಕೆ, ಅದೇ ರೀತಿ ಮೆಟರ್ನಲ್ ರಿಪೋರ್ಟ್, ಅದೇ ರೀತಿ ಮೆಟರ್ನಲ್ ರೇಟು ಜಾಸ್ತಿ ಐತಲ್. ಅಂದ್ರ ಯಾವುದೇ ಪೌಷ್ಟಿಕ ಕೊರತೆ ಇಲ್ದೆ ಅಂದ್ರ ಪ್ರೀ ಪ್ರೆಗ್ನೆನ್ಸಿ ಟೈಮ್ ಒಳಗ ಯಾವ ರೀತಿ ಕೇರ್ ತಗೋಬೇಕು, ಪೋಸ್ಟ್ ಪ್ರೆಗ್ನೆನ್ಸಿ ಟೈಮ್ ಒಳಗ ಯಾವ ರೀತಿ ಕೇರ್ ತಗೋಬೇಕು. ಬಿಕಾಸ್ ಲಿಟ್ರಸಿ ಅನ್ನೋದು ಏನಾಗ್ತದ್ರಿ? ಜನತೆಗೆ ಐಡಿಯಾ ಕೊಡ್ತದೆ, ನಾಲೆಜ್ ಕೊಡ್ತದೆ. ಸೊ ಏನು ನಿಮಗ್ ನಾಲೆಜ್ ಇದ್ರೆ ಅಷ್ಟೇ ನೀವ್ ಏನ್ ಮಾಡ್ತೀರಿ? ಅದ್ರ ತಕ್ಕಂಗೆ ಏನ್ ಮಾಡ್ತೀರಿ? ನೀವು ನಿಮ್ಮ ಜೀವನದಲ್ಲಿ ಏನ್ ಮಾಡ್ತೀರಿ? ವ್ಯವಸ್ಥೆಯನ್ನ ಅಳವಡಿಸ್ಕೊಂತ ಹೋಗ್ತೀರಿ. ಓಕೆ, ಸೊ ನೋಡ್ರಿ, ಇದು ಪ್ರಜಾಪ್ರಭುತ್ವ ವಿಕೇಂದ್ರೀಕರಣ ಯಾವ ಅಡಿಯಲ್ಲಿ ಯಾವ್ದು ಅಮೆಂಡ್ಮೆಂಟ್ಸ್ ಅಲ್ಲಿ ಬರ್ತದ ಅಂದ್ರೆ 73 ಮತ್ತು 74th ಅಮೆಂಡ್ಮೆಂಟ್ ಅಲ್ಲಿ ಬರ್ತದ ಪ್ರಜಾಪ್ರಭುತ್ವ ವಿಕೇಂದ್ರೀಕರಣ. ಇನ್ನು ಡೆಮೋಕ್ರಸಿ ಡಿಸೆಂಟ್ರಲೈಸೇಷನ್ ಅನ್ನೋದು 73rd ಮತ್ತು 74th ಅಮೆಂಡ್ಮೆಂಟ್ ಒಳಗಡೆ ನಾವು ನೋಡ್ತೇವೆ. ಓಕೆ, ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಹೇಳಿ ನಾವು ನೋಡ್ತೇವೆ. ಓಕೆ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಹೇಳಿ, ಮಾನವ ಅಭಿವೃದ್ಧಿ ಸೂಚಂಕ ಅಂತ ಹೇಳಿ ನೋಡ್ತೇವೆ ನಾವು. ಮಾನವ ಅಭಿವೃದ್ಧಿ ಸೂಚಂಕ. ಓಕೆ, ಈ ಸೂಚಂಕ ಇಂಡಿಯಾದಾಗ ಇಂಡಿಯಾದೊಳಗೆ ಇರುವಂತ ಈ ಅಭಿವೃದ್ಧಿ ಸೂಚಂಕ ಯಾವ ಸ್ಟೇಟ್ ಫಸ್ಟ್ ಅಭಿವೃದ್ಧಿ ಪ್ಲೇಸ್ ನಾಗ ಐತಂದ್ರ ಕೇರಳ ಐತ್ರಿ. ಆಲ್ವೇಸ್ ಯಾವಾಗ್ಲೂ ಫಸ್ಟ್ ಪ್ಲೇಸ್ ನಾಗ ಇರೋದು ಕೇರಳನೇ ಇರ್ತೈತ್ರಿ. ಓಕೆ, ಕೇರಳನೇ ಇರ್ತೈತಿ. ಮಾನವ ಅಭಿವೃದ್ಧಿ ಮಾದರಿ ಅಂದ್ರ ಮಾನವ ಅಭಿವೃದ್ಧಿ ಸೂಚಂಕದೊಳಗೆ ಯಾವಾಗ್ಲೂ ಕೇರಳ ಕಾನ್ಸ್ಟಿಟ್ಯೂಟ್ಲಿ ಏನೈತದ್ರಿ? ನಂಬರ್ 1 ರ್ಯಾಂಕ್ ಒಳಗಡೆ ಇರ್ತೈತಿ. ನಂಬರ್ 1 ರ್ಯಾಂಕ್ ಒಳಗಡೆ ಯಾವಾಗ್ಲೂ ಇರ್ತೈತಿ. ಬಿಕಾಸ್ ದೇ ಆರ್ ವರ್ಕಿಂಗ್ ಫಾರ್ ದ ಪೀಪಲ್, ಬೈ ದ ಪೀಪಲ್, ಆಫ್ ದ ಪೀಪಲ್ ನೀಟ್ಲಿ. ಓಕೆ, ನೆಕ್ಸ್ಟ್ ನೋಡ್ರಿ, ಡಿಜಿಟಲ್ ಗವರ್ನೆನ್ಸ್ ಬಗ್ಗೆ ಇದೇನ್ ಮಾಡ್ತದೆ? ಡಿಸ್ಕಸ್ ಮಾಡ್ತದೆ. ಡಿಜಿಟಲ್ ಗವರ್ನೆನ್ಸ್ ಬಗ್ಗೆ ಏನ್ ಮಾಡ್ತೈತಿ? ಕೇರಳದವರು ಡಿಜಿಟಲ್ ಗವರ್ನೆನ್ಸ್ ನ ಬಹಳ ಚೆನ್ನಾಗಿ ಅಳವಡಿಸ್ಕೊಂಡಾರ. ಅದೇ ರೀತಿ ಸಸ್ಟೈನೇಬಲ್ ಎಕನಾಮಿ ಯಾವತ್ಲೂ ನಮ್ಮ ಇಂಡಿಯಾದೊಳಗಡೆ ಕೇರಳ ಇಸ್ ದ ಟಾಪ್ ಇನ್ ದಿ ಸಸ್ಟೈನೇಬಲ್ ಎಕನಾಮಿಕ್ ಕಂಡೀಷನ್ ಒಳಗೆ ಯಾವತ್ಲೂ ಕೇರಳ ಟಾಪ್ ಐತಿ. ನಮ್ಮ ಇಂಡಿಯಾದೊಳಗ ಯಾವ ಸ್ಟೇಟ್ ಟಾಪ್ ಐತಿ ಅಂದ್ರೆ ಕೇರಳ ಸ್ಟೇಟ್
ಟಾಪ್ ಐತಿ. ಓಕೆ, ಸಾಮಾಜಿಕ ನ್ಯಾಯ ಚೌಕಟ್ಟು, ಸೋಷಿಯಲ್ ಜಸ್ಟಿಸ್ ಫ್ರೇಮ್ವರ್ಕ್, ಇದು ನೀಟಾಗಿ ಪ್ಲಾನಿಂಗ್ ಮಾಡ್ತದೆ. ಇಲ್ಲಿ ನೀಟಾಗಿ ಸೋಷಿಯಲ್ ಜಸ್ಟಿಸ್ ಫ್ರೇಮ್ವರ್ಕ್ ಯಾವ ರೀತಿ ಪ್ಲಾನಿಂಗ್ ಮಾಡ್ಬೇಕು, ಸೋಷಿಯಲಿ ಯಾವ ರೀತಿ ಜನರಿಗೆ ಜಸ್ಟಿಸ್ ನ ನ್ಯಾಯನ ಒದಗಿಸ್ಕೋಬೇಕು ಅನ್ನೋದು ನೀಟಾಗಿ ಪ್ಲಾನಿಂಗ್ ಮಾಡ್ಕೊಂಡೈತಿ. ಗೊತ್ತೈತ್ರಿ? ಸೊ ಅದೇ ರೀತಿ ನೋಡ್ರಿ, ವಿಷನ್ ಪ್ಲಸ್ ಡೆಮೋಕ್ರಸಿ ಅಂತಂದ್ರ ಒಂದು ಮಾದರಿ ರಾಜ್ಯ. ವಿಷನ್ ಪ್ಲಸ್ ಡೆಮೋಕ್ರಸಿ ಅಂದ್ರೆ ಏನು, ವಿಷನ್ ಇರ್ಬೇಕು, ಅದೇ ರೀತಿ ಪ್ರಜಾಪ್ರಭುತ್ವ ಅದ್ರ ತಕ್ಕಂಗ್ ವರ್ಕ್ ಮಾಡ್ಬೇಕು. ಅಂತ ಒಂದು ಮಾಡೆಲ್ ಸ್ಟೇಟ್ ನಮ್ ಇಂಡಿಯಾದೊಳಗೆ ಯಾವ್ದ್ರ ಐತಂದ್ರೆ ಅದು ಯಾವ್ದೈತ್ರಿ, ಅದು ಕೇರಳ ಐತ್ರಿ. ಯಾವ್ದ್ರಿ ಅದು? ಕೇರಳ ಐತಿ. ಬಿಕಾಸ್ ಕೇರಳ ಇಸ್ ಫೇಮಸ್ ಫಾರ್ ಪೀಪಲ್ ಸೆಂಟ್ರಿಕ್ ಗವರ್ನೆನ್ಸ್, ಜನ ಕೇಂದ್ರಿತ ಆಡಳಿತ ಐತಿ. ಜನರನ್ನ ಉದ್ದೇಶವಾಗಿ ಇಟ್ಕೊಂಡ್ ಏನ್ ಮಾಡ್ತದ, ಡೆಮೋಕ್ರಸಿ ಒಳಗ ಪಾರ್ಲಿಮೆಂಟ್ಸ್ ವರ್ಕ್ ಮಾಡ್ತಾರ. ಗೊತ್ತೈತ್ರಿ? ಅದೇ ರೀತಿ ನೋಡ್ರಿ, ಕೇರಳವು ಜನತಾ ಯೋಜನಾ ಅಭಿಯಾನಕ್ಕೆ 1996ರಲ್ಲಿ ಪ್ರಸಿದ್ಧವಾಗಿದೆ, ಫೇಮಸ್ ಆಗಿತ್ರಿ. ಪೀಪಲ್ಸ್ ಪ್ಲಾನಿಂಗ್ ಕ್ಯಾಂಪೇನ್ ಅನ್ನೋದು ಮಾಡಿತ್ತು. ಯಾವಾಗ? 1996 ಒಳಗಡೆ ಕೇರಳ ಒಂದು ಪ್ರೋಗ್ರಾಮ್ ಮಾಡಿತ್ತು, ಅದು ತುಂಬಾ ಫೇಮಸ್ ಆಗಿತ್ರಿ. ಪೀಪಲ್ಸ್ ಪ್ಲಾನಿಂಗ್ ಕ್ಯಾಂಪೇನ್ ಅಂತ ಹೇಳಿ, ಪೀಪಲ್ಸ್ ಪ್ಲಾನಿಂಗ್ ಕ್ಯಾಂಪೇನ್. ಯಾಕೆ ಇದನ್ನ ಹೇಳಿಕತ್ತೀನಿ ಅಂತಂದ್ರ ಎಕ್ಸಾಮ್ ನಾಗ ಕೇಳೋ ಚಾನ್ಸಸ್ ಬಾಳ ಐತ್ರಿ, ಎಕ್ಸಾಮ್ದಾಗ ಕೇಳೋ ಚಾನ್ಸಸ್ ಬಾಳ ಐತಿ. ಓಕೆ, ಆಮೇಲೆ ಫುಲ್ ಸ್ಕೇಲ್ ಡಿಸೆಂಟ್ರಲೈಸ್ಡ್ ಪ್ಲಾನಿಂಗ್ ಆಗ ಹೆಸರುವಾಸಿಯಾಗಿದ್ದ ರಾಜ್ಯ ಯಾವುದು ಅಪ್ಪ ಅಂತಂದ್ರೆ ಕೇರಳ. ಫುಲ್ ಸ್ಕೇಲ್ ಡಿಸೆಂಟ್ರಲೈಸ್ಡ್ ಪ್ಲಾನಿಂಗ್, ವಿಕೇಂದ್ರೀಕರಣ ಫುಲ್ಲಿ ಯೂಸ್ ಮಾಡಿಕೊಂಡು ಪ್ಲಾನ್ ಮಾಡಿದಂತಹ ಸ್ಟೇಟ್ ಯಾವ್ದಪ್ಪ ಅಂತಂದ್ರೆ ಅದು ಕೇರಳ. ಯಶಸ್ವಿ ಪೂರ್ಣ ಪ್ರಮಾಣದ ವಿಕೇಂದ್ರೀಕೃತ ಇಂಪ್ಲಿಮೆಂಟ್ ಮಾಡಿದಂತಹ ಸ್ಟೇಟ್ ಯಾವ್ದ್ರಿ? ಕೇರಳ. ಯಾವ ಸ್ಟೇಟ್ ರೀ? ಕೇರಳ. ಅದೇ ರೀತಿ ಕೇರಳಾಗ ಏನ್ ಸ್ಟ್ಯಾಟಿಕ್ ಕರೆಂಟ್ ಅಫೇರ್ಸ್ ಐತಂತಂದ್ರ ಕೇರಳಾಕ್ ನೋಡ್ರಿ, ಸ್ಟ್ಯಾಟಿಕ್ ಕರೆಂಟ್ ಅಫೇರ್ಸ್ ಏನೈತಂದ್ರ ಫಸ್ಟ್ ಫುಲ್ಲಿ ಲಿಟ್ರೇಟ್ ಸ್ಟೇಟ್ ಅಂತ ಡಿಕ್ಲೇರ್ ಮಾಡಿದ್ರು. ಫಸ್ಟ್ ಫುಲ್ಲಿ ಲಿಟ್ರೇಟ್ ಸ್ಟೇಟ್ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ರು. ಲಿಟ್ರಸಿ ಕ್ಯಾಂಪೇನ್ ಮಾಡೋದ್ರ ಮುಖಾಂತರ 1991 ಒಳಗಡೆ ಲಿಟ್ರಸಿ ಕ್ಯಾಂಪೇನ್ ಮಾಡಿದ್ರು. ಅವಾಗ ಕೇರಳ ಕನ್ಸಿಡರ್ಡ್ ಆಸ್ ಎ ಫಸ್ಟ್ ಫುಲ್ಲಿ ಲಿಟ್ರೇಟ್ ಸ್ಟೇಟ್ ಅಂತ ಹೇಳಿ ಮಾಡಿದ್ರು. ಅದೇ ರೀತಿ ಫಸ್ಟ್ ಸ್ಟೇಟ್ ಟು ಅಚೀವ್ ನಿಯರ್ ಯೂನಿವರ್ಸಲ್ ಪ್ರೈಮರಿ ಎಜುಕೇಶನ್ ಯಾವ್ದಪ್ಪ ಅಂತಂದ್ರೆ ಕೇರಳ. ನೋಡ್ರಿ, ನಾವ್ ಏನ್ ಮಾಡಿದ್ವಿ, NEP ತಂದ್ವಲ್ಲ, ನ್ಯೂ ಎಜುಕೇಶನ್ ಪಾಲಿಸಿ ತಂದ್ವಲ್ಲ. ಸೊ ಈ ನ್ಯೂ ಎಜುಕೇಶನ್ ಪಾಲಿಸಿ ಒಳಗಡೆ 5+3+3+1 ಸ್ಟ್ರಕ್ಚರ್ ಅನ್ನ ನಾವು ನೋಡ್ತೇವೆ. ಅದ್ರ ಬಗ್ಗೆ ನಿಮಗ ಬೇರೆ ಕ್ಲಾಸ್ ಅಲ್ಲಿ ಡೀಟೇಲ್ ಆಗಿ ನಾನು ನಿಮಗೆ ಹೇಳ್ಕೊಡ್ತೀನಿ NEP ಬಗ್ಗೆ. ಬಟ್ ಇದು ಸ್ವಲ್ಪ ಶಾರ್ಟ್ ಆಗಿ ನೋಡ್ಕೋರಿ. 5+3+3+1 ಅನ್ನೋ ಸ್ಟ್ರಕ್ಚರ್ ಏನ್ ತಂದ್ವಲ್ಲ, ಇಲ್ಲಿ ನಾವು ಪ್ರೀ ಪ್ರೈಮರಿ ಲೆವೆಲ್, ಗ್ರಾಜುಯೇಷನ್ ಲೆವೆಲ್, ಪೋಸ್ಟ್ ಗ್ರಾಜುಯೇಷನ್ ಲೆವೆಲ್ ಅಂತ ಹೇಳಿ ನೋಡ್ತೇವೆ. ಓಕೆ, ಇಲ್ಲಿ ಪ್ರೀ ಪ್ರೈಮರಿ ಲೆವೆಲ್ ನ NEP ಒಳಗಡೆ ನ್ಯೂ ಎಜುಕೇಶನ್ ಪಾಲಿಸಿ ಒಳಗೆ ಪ್ರೀ ಪ್ರೈಮರಿ ಲೆವೆಲ್ ಒಳಗೆ ಏನೇನ್ ಪ್ರೋಗ್ರಾಮ್ ಇಂಪ್ಲಿಮೆಂಟ್ ಮಾಡಿರ್ತಾರೆ ಅದೆಲ್ಲಾ ಪ್ರೋಗ್ರಾಮ್ ಇಂಪ್ಲಿಮೆಂಟ್ ಕರೆಕ್ಟ್ ಆಗಿ ಯೂಸ್ ಮಾಡ್ಕೋಂತ ಫಸ್ಟ್ ಸ್ಟೇಟ್ ಯಾವ್ದ್ರಿ? ಅದು ಕೇರಳ ರೀ. ಅದೇ ರೀತಿ ಗ್ರಾಜುಯೇಷನ್ ಲೆವೆಲ್ ನ ಫಸ್ಟ್ ಇಂಪ್ಲಿಮೆಂಟ್ ಮಾಡ್ಕೋಂತ ಸ್ಟೇಟ್ ಯಾವ್ದ್ರಿ? ಅದು ಕರ್ನಾಟಕ. ಗ್ರಾಜುಯೇಷನ್ ಲೆವೆಲ್ ಅಂತಂದ್ರೆ ಏನ್ ಬರ್ರಿ? ಕರ್ನಾಟಕ ಬರ್ರಿ. ಪ್ರೀ ಪ್ರೈಮರಿ ಲೆವೆಲ್ ಅಂತಂದ್ರೆ ಏನ್ರಿ? ಕೇರಳ. ಇಂಡಿಯಾ ಒಳಗಡೆ ನ್ಯೂ ಎಜುಕೇಶನ್ ಪಾಲಿಸಿ ಒಳಗೆ ಪ್ರೀ ಪ್ರೈಮರಿ ಲೆವೆಲ್ ನ ಇಂಪ್ಲಿಮೆಂಟ್ ಮಾಡ್ಕೊಂಡಂತ ಸ್ಟೇಟ್ ಯಾವುದು? ಕೇರಳ. ಗ್ರಾಜುಯೇಷನ್ ಲೆವೆಲ್ ನ ಇಂಪ್ಲಿಮೆಂಟ್ ಮಾಡ್ಕೊಂಡಂತ ಸ್ಟೇಟ್ ಯಾವುದು? ಕರ್ನಾಟಕ. ಓಕೆ, ಅದೇ ರೀತಿ ಫಸ್ಟ್ ಪಂಚಾಯತ್ ರಾಜ್ ಅಂತೇಳಿ, ಫಸ್ಟ್ ಪಂಚಾಯತ್ ರಾಜ್ ಒಳಗಡೆ ಅಂದ್ರೆ ಫಸ್ಟ್ ಪಂಚಾಯತ್ ರಾಜ್ ಏನು ಇಂಪ್ಲಿಮೆಂಟ್ ಮಾಡ್ಕೊಂಡಂತ ಸ್ಟೇಟ್ ಯಾವ್ದ್ರಿ? ರಾಜಸ್ಥಾನ್ ರೀ. ಓಕೆ, ರಾಜಸ್ಥಾನ್ ರೀ. 1959 ಒಳಗಡೆ ಫಸ್ಟ್ ಪಂಚಾಯತ್ ರಾಜ್ ಸಿಸ್ಟಮ್. ಅದೇ ರೀತಿ ಫಸ್ಟ್ ಪಂಚಾಯತ್ ರಾಜ್ ಸಿಸ್ಟಮ್ ಒಳಗಡೆ ವುಮೆನ್ಸ್ ಜಾಸ್ತಿ ಪಾರ್ಟಿಸಿಪೇಟ್ ಮಾಡಿದಂತ ಸ್ಟೇಟ್ ಯಾವ್ದಪ್ಪ ಅಂದ್ರ ಅದು ಕೇರಳ. ವುಮೆನ್ಸ್ ಪಾರ್ಟಿಸಿಪೇಟ್ ಮಾಡಿದಂತ ಸ್ಟೇಟ್ ಯಾವ್ದು ಅಂದ್ರೆ ಕೇರಳ. ನಿಮ್ಮ ಕ್ವಶನ್ಸ್ ಇಲ್ಲೇ ಟ್ವಿಸ್ಟ್ ಮಾಡ್ತಾನೆ, ಗೊತ್ತೈತ್ರಿ? ಇಷ್ಟ್ರೊಳಗಡೆ ನೀವು ಏನ್ ಮಾಡ್ತೀರಿ? ಕನ್ಫ್ಯೂಷನ್ ಆಗ್ತೀರಿ. ಪ್ರೈಮರಿ ಲೆವೆಲ್ ಅಂತ ಬಂದ್ರ ಕೇರಳ, ಗ್ರಾಜುಯೇಷನ್ ಲೆವೆಲ್ ಅಂತ ಬಂದ್ರೆ ಕರ್ನಾಟಕ. ಓಕೆ, ಅದೇ ರೀತಿ ವುಮೆನ್ಸ್ ಜಾಸ್ತಿ ಪಾರ್ಟಿಸಿಪೇಟ್ ಮಾಡಿದಂತ ಪಂಚಾಯತ್ ರಾಜ್ ಸಿಸ್ಟಮ್ ಎಲೆಕ್ಷನ್ ಒಳಗ ವುಮೆನ್ಸ್ ಜಾಸ್ತಿ ಪಾರ್ಟಿಸಿಪೇಟ್ ಮಾಡಿದಂತ ಫಸ್ಟ್ ಸ್ಟೇಟ್ ಯಾವ್ದು ಅಂತಂದ್ರೆ ಕೇರಳ. ಓನ್ಲಿ ಪಂಚಾಯತ್ ರಾಜ್ ಸಿಸ್ಟಮ್ ಇಂಪ್ಲಿಮೆಂಟ್ ಮಾಡಿದಂತ ಸ್ಟೇಟ್ ಯಾವ್ದು ಅಂತಂದ್ರ ರಾಜಸ್ಥಾನ್. ಗೊತ್ತೈತ್ರಿ? ಸೊ ಈ ರೀತಿ ನೀವು ಕರೆಕ್ಟ್ ಆಗಿ ಕ್ವಶನ್ಸ್ ಅನ್ನ ಏನ್ ಮಾಡ್ಬೇಕು? ನೀಟಾಗಿ ಬೈಫರ್ಕೇಟ್ ಮಾಡಿ ಓದ್ಬೇಕು. ನಿಮಗೆ ಆಪ್ಷನ್ಸ್ ಒಳಗಡೆನೆ ಆನ್ಸರ್ ಸಿಗ್ತದೆ. ಸೊ ಕ್ವಶನ್ ಓದ್ತಿರ್ಬೇಕಾದ್ರೆ ನೀಟಾಗಿ ಓದ್ರಿ. ಎಲಿಮಿನೇಷನ್ ಮೆಥಡ್ ಆದಷ್ಟು ಎಲಿಮಿನೇಷನ್ ಪ್ರೊಸೆಸ್ ಮೆಥಡ್ ನ ಯೂಸ್ ಮಾಡ್ರಿ ಎಕ್ಸಾಮ್ ದಾಗ. ಓಕೆ, ನೆಕ್ಸ್ಟ್ ಕ್ವಶನ್ ಏನೈತ್ ನೋಡ್ರಿ. Which doctors have recently been awarded the Padma Shri for their contribution to the health care of forest dwellers, tribals, forest dwellers? ನೋಡ್ರಿ, ಇಲ್ಲಿ ವನವಾಸಿಗಳ ಆರೋಗ್ಯ ಸೇವೆಗೆ ಕೊಡುಗೆ ನೀಡಿದ್ದಕ್ಕಾಗಿ ಇತ್ತೀಚೆಗೆ ಯಾವ ವೈದ್ಯರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಲಾಗಿತ್ತು? ಪದ್ಮಶ್ರೀ ಪ್ರಶಸ್ತಿ ನೋಡ್ರಿ, ಇದು ಎಕ್ಸಾಮಿಗೆ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗ್ತೈತಿ. ಪದ್ಮ ಅವಾರ್ಡ್ಸ್ ಅಂತ ಹೇಳಿ ಅಂತೀವ್ ನಾವು. ಓಕೆ, ಪದ್ಮ ಅವಾರ್ಡ್ಸ್
ಈ ಪದ್ಮ ಅವಾರ್ಡ್ಸ್ ಒಳಗಡೆ ಭಾರತ ರತ್ನ, ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ ಅಂತ ಹೇಳಿ ಅವಾರ್ಡ್ಸ್ ನಾವು ನೋಡ್ತೇವೆ. ಓಕೆ, ಪದ್ಮಶ್ರೀ ಪ್ರಶಸ್ತಿ ಯಾರಿಗೆ ನೀಡಲಾಗಿತ್ರಿ? ಯಾದಕ್ಕೋಸ್ಕರ? ವನವಾಸಿಗಳು ಅಂದ್ರೆ ಆದಿವಾಸಿಗಳು, ಟ್ರೈಬಲ್ ಪೀಪಲ್ಸ್ ಸಂಬಂಧ ಅವ್ರ ಏಳಿಗೆಗಾಗಿ, ಅವರ ಆರೋಗ್ಯ ಉದ್ಧಾರಕ, ಅವರ ಆರೋಗ್ಯ ಅಭಿವೃದ್ಧಿಗಾಗಿ ಯಾವ ಡಾಕ್ಟರ್ಸ್ ಏನ್ ಮಾಡಿದ್ರು? ಸಾಮಾಜಿಕ ಸೇವೆಗಳನ್ನ ಮಾಡಿದ್ರು. ಅವ್ರಿಗೆ ಏನ್ ಸಿಕ್ತು? ಪದ್ಮಶ್ರೀ ಪ್ರಶಸ್ತಿ ನೀಡಲಾಗಿದೆ. ಯಾರ್ರೀ ಅವರು ಡಾಕ್ಟರ್ಸ್? ಅವ್ರ ಡಾಕ್ಟರ್ಸ್ ಯಾರಂತಂದ್ರೆ ಡಾಕ್ಟರ್ ರಾಮಚಂದ್ರ ಗೋಡ್ಬೆಳೆ ಅಂಡ್ ಸುನಿತಾ ಗೋಡ್ಬೆಳೆ. ಇವ್ರಿಬ್ರು ಕಪಲ್ಸ್ ರೀ, ರಾಮಚಂದ್ರ ಗೋಡ್ಬೆಳೆ ಅಂಡ್ ಸುನಿತಾ ಗೋಡ್ಬೆಳೆ. ಹಿ ಈಸ್ ಅ ಆಯುರ್ವೇದಿಕ್ ಡಾಕ್ಟರ್. ಹಿ ಈಸ್ ಅ ಆಯುರ್ವೇದಿಕ್ ಡಾಕ್ಟರ್. ಹೌದ್ರಿ? ಬಿಕಾಸ್ ಏನಾಗ್ತದಪ್ಪ ಅಂದ್ರೆ ಆಯುರ್ವೇದಿಕ್ ಡಾಕ್ಟರ್ಸ್ ಟ್ರೈಬಲ್ ಪೀಪಲ್ಸ್ಗೆ ಯಾವ ರೀತಿ ನಿಮ್ಮ ಆರೋಗ್ಯವನ್ನ, ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡ್ಕೋಬೇಕು ಅನ್ನೋದು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಮುಖಾಂತರ. ಆಮೇಲೆ ಡಾಕ್ಟರ್ಸ್ ಇರ್ಲಿಲ್ಲ ಅಂದ್ರೂ ಅವರು ತಮ್ಮನ್ನ ತಾವು ಯಾವ ರೀತಿ ಗುಣಪಡಿಸ್ಕೊಳ್ಬೇಕು ಅನ್ನೋ ಔಷಧಿಗಳ ಕಲೆ ಅಂತ ಅದನ್ನ ಅವ್ರು ಏನ್ ಮಾಡಿದ್ರು? ಟ್ರೈಬಲ್ ಪೀಪಲ್ಸ್ಗೆ ಹೇಳ್ಕೊಟ್ರು. ಮತ್ತೆ ಅವರ ಏಳಿಗೆಗಾಗಿ ಇವ್ರು ಏನ್ ಮಾಡಿದ್ರು? ಸೇವೆಗಳನ್ನ ಮಾಡಿದ್ರು. ಇದನ್ನ ಗಮನದಲ್ಲಿ ಇಟ್ಕೊಂಡು ನಮ್ಮ ಭಾರತ ಸರ್ಕಾರ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ನೀಡ್ಲಿಕ್ಕತ್ತಾರ, ಕೊಟ್ಟಾರ. ಓಕೆ, ಸೊ ಪದ್ಮ ಅವಾರ್ಡ್ಸ್ ನೋಡ್ರಿ, ಆರ್ಡರ್ ಆಫ್ ಪ್ರೆಸಿಡೆಂಟ್ ನೋಡ್ರಿ, ಇಂಡಿಯಾಸ್ ಸಿವಿಲಿಯನ್ ಹಾನರ್ಸ್ ಅನೌನ್ಸ್ಡ್ ಆನ್ಯುವಲಿ ಆನ್ ರಿಪಬ್ಲಿಕ್ ಡೇ. ಓಕೆ, ರಿಪಬ್ಲಿಕ್ ಡೇ ಟೈಮ್ನಾಗ ಪದ್ಮ ಅವಾರ್ಡ್ಸ್ ಏನ್ ಮಾಡ್ತಾರ? ಅನೌನ್ಸ್ ಮಾಡ್ತಾರ. ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಯಾವುದು ಅಂತಂದ್ರ ಭಾರತ ರತ್ನ. ಪ್ರತಿಷ್ಠಿತ ನಾಗರಿಕ ಪ್ರಶಸ್ತಿ ಯಾವುದು ಅಂತಂದ್ರೆ ಭಾರತದಲ್ಲಿ ಭಾರತ ರತ್ನ ಪ್ರಶಸ್ತಿ. ಓಕೆ, ಆಮೇಲೆ ಬರೋದು ನೆಕ್ಸ್ಟ್ ಪದ್ಮ ವಿಭೂಷಣ, ನೆಕ್ಸ್ಟ್ ಬರೋದು ಪದ್ಮಭೂಷಣ, ನೆಕ್ಸ್ಟ್ ಬರೋದು ಪದ್ಮಶ್ರೀ. ಈ ಆರ್ಡರ್ ಏನೈತಲ್ರಿ ನೀಟಾಗಿ ನೆನಪಿಟ್ಕೋರಿ. ಫಸ್ಟ್ ಭಾರತ ರತ್ನ, ನೆಕ್ಸ್ಟ್ ಪದ್ಮ ವಿಭೂಷಣ, ನೆಕ್ಸ್ಟ್ ಪದ್ಮಭೂಷಣ, ನೆಕ್ಸ್ಟ್ ಬರೋದು ಪದ್ಮಶ್ರೀ ಪ್ರಶಸ್ತಿ. ಓಕೆ, ಈ ಆರ್ಡರ್ ಕೇಳಿದಾನ ಕ್ವಶನ್ಸ್. KS ಎಕ್ಸಾಮ್ಸ್ ಒಳಗು ಕೇಳಾನ, PSI ಎಕ್ಸಾಮ್ಸ್ ಒಳಗು ಸ್ಟೇಟ್ಮೆಂಟ್ ವೈಸ್ ಈ ಕ್ವಶನ್ ಅನ್ನ ಕೇಳಾನ. ಓಕೆ, ಇದನ್ನ ಯಾರು ಅನೌನ್ಸ್ ಮಾಡ್ತಾರಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ. ನಮ್ ಇಂಡಿಯಾದ ಗವರ್ಮೆಂಟ್ ಅನೌನ್ಸ್ ಮಾಡ್ತದೆ. ಯಾವ ಕಮಿಟಿ ಅಂದ್ರ? ಪದ್ಮ ಅವಾರ್ಡ್ಸ್ ಕಮಿಟಿ ಅಂಡರ್. ಯಾವ ಕಮಿಟಿ ಅಂದ್ರ? ಪದ್ಮ ಅವಾರ್ಡ್ಸ್ ಕಮಿಟಿ. ಇದನ್ನ ಯಾರು ಅಪ್ರೂವ್ ಮಾಡ್ತಾರಂದ್ರೆ ನಮ್ಮ ಇಂಡಿಯಾದ ಪ್ರೆಸಿಡೆಂಟ್ ಅಪ್ರೂವ್ ಮಾಡ್ತಾರೆ. ಯಾರು ಅಪ್ರೂವ್ ಮಾಡ್ತಾರೆ? ನಮ್ ಇಂಡಿಯಾದ ಪ್ರೆಸಿಡೆಂಟ್ ಅಪ್ರೂವ್ ಮಾಡ್ತಾರೆ. ಯಾವಾಗ ಅನೌನ್ಸ್ಮೆಂಟ್ ಮಾಡ್ತಾರಪ್ಪ ಅಂದ್ರೆ ರಿಪಬ್ಲಿಕ್ ಡೇ ಟೈಮ್ ಒಳಗಡೆ ಅನೌನ್ಸ್ಮೆಂಟ್ ಮಾಡ್ತಾರೆ. ರಿಪಬ್ಲಿಕ್ ಡೇ ಟೈಮ್ನಾಗ ಅನೌನ್ಸ್ಮೆಂಟ್ ಮಾಡ್ತಾರೆ, ನೆನಪಿರ್ಲಿ ನಿಮಗೆ. ಓಕೆ, ಇದು ಸೆರೆಮನಿ ಎಲ್ಲಿ ನಡೀತದಂದ್ರ ರಾಷ್ಟ್ರಪತಿ ಭವನ್ ಒಳಗಡೆ ನಡೀತೈತಿ. ರಾಷ್ಟ್ರಪತಿ ಭವನದಲ್ಲಿ ಈ ಪ್ರಶಸ್ತಿಗಳನ್ನ ಏನ್ ಮಾಡ್ತಾರೆ? ನೀಡಲಾಗ್ತದೆ. ಇದು ನಿಮಗೆ ಎಕ್ಸಾಮಿಗೆ ಕೇಳ್ತಾರೆ, ಸ್ಟೇಟ್ಮೆಂಟ್ ವೈಸ್ ಕೇಳ್ತಾರೆ. ಪ್ರತಿಯೊಂದು ಅವಾರ್ಡ್ಸ್ ನೀಟಾಗಿ ನೋಡ್ಕೊಂತ ಹೋಗ್ರಿ. ಓಕೆ, ಆಮೇಲೆ ಇದು ಯಾವ ಮಿನಿಸ್ಟ್ರಿ ಅಂತ ಬರ್ತದ್ರಿ? ಗೃಹ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಯಾವ ಮಿನಿಸ್ಟ್ರಿ ಅಂದ್ರೆ? ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಟೋಟಲ್ ಇಲ್ಲಿವರೆಗೂ ಆಸ್ ಆಫ್ ನೌ ಎಷ್ಟು ಅವಾರ್ಡ್ಸ್, ಪದ್ಮ ಅವಾರ್ಡ್ಸ್ ಸಿಕ್ಕವ್ರಿ? 131. ಎಷ್ಟು ಪದ್ಮ ಅವಾರ್ಡ್ಸ್ ರೀ? 131 ಪದ್ಮ ಅವಾರ್ಡ್ಸ್ ಸಿಕ್ಕಾವ್. ಓಕೆ, ಇದು ಯಾರ ನೇತೃತ್ವದಲ್ಲಿ ನಡೀತೈತ್ರಿ? ಕ್ಯಾಬಿನೆಟ್ ಸೆಕ್ಯೂರಿಟಿ ಅವರ ನೇತೃತ್ವದಲ್ಲಿ ನಡಿತೈತಿ. ಸಂಪುಟ ಕಾರ್ಯದರ್ಶಿ ಅಧ್ಯಕ್ಷತೆ ವಹಿಸುತ್ತಾರೆ. ಯಾರ ಅಧ್ಯಕ್ಷತೆ ವಹಿಸ್ತಾರೆ? ಸಂಪುಟ ಕಾರ್ಯದರ್ಶಿ ಅಧ್ಯಕ್ಷತೆ ವಹಿಸ್ತಾರೆ. ಸೊ ಇಲ್ಲಿ ನೋಡ್ರಿ, ಪದ್ಮ ಭೂಷಣ್ ಅವಾರ್ಡ್ಸ್ ಎಷ್ಟು ಬಂದಾವು? 5 ಅದಾವ. ಇಲ್ಲಿವರೆಗೂ ಪದ್ಮ ವಿಭೂಷಣ್ ಅವಾರ್ಡ್ಸ್ ಎಷ್ಟು ಬಂದಾವು? 5 ಜನಕ್ಕೆ ಬಂದಾವ. ಅದೇ ರೀತಿ ಪದ್ಮಭೂಷಣ 13, ಪದ್ಮಶ್ರೀ 113. ಟೋಟಲ್ 131. ಟೋಟಲ್ 131 ಅವಾರ್ಡ್ಸ್ ಒಳಗಡೆ ಪದ್ಮ ವಿಭೂಷಣ 5, ಪದ್ಮಭೂಷಣ 13, ಅದೇ ರೀತಿ ಪದ್ಮಶ್ರೀ ಪ್ರಶಸ್ತಿ 113. ಇದ್ರದ್ದು ಏನ್ ಮಾಡ್ರಿ? ಫಸ್ಟ್ ರೆಸಿಪೆಂಟ್ ಯಾರು, ಈಗ ರೀಸೆಂಟ್ ಆಗಿ ಯಾರ್ಯಾರು ತಗೊಂಡಾರ ಅದನ್ನ ನೀವು ಡೀಟೇಲ್ ಆಗಿ ಚಾರ್ಟ್ ಮಾಡ್ಕೊಂತ ಹೋಗ್ರಿ. ಓಕೆ, ಡೀಟೇಲ್ ಆಗಿ ಚಾರ್ಟ್ ಮಾಡ್ಕೊಂತ ಹೋಗ್ರಿ ಎಲ್ಲಾ ಅವಾರ್ಡ್ಸ್. ಓಕೆ, ಭಾರತ ರತ್ನ, ಪದ್ಮ ವಿಭೂಷಣ, ಪದ್ಮಭೂಷಣ, ಪದ್ಮಶ್ರೀ ಈ ಎಲ್ಲಾ ಅವಾರ್ಡ್ಸ್ ಏನ್ ಮಾಡ್ರಿ? ನೀಟಾಗಿ ಚಾರ್ಟ್ ಮಾಡ್ಕೊಂಡು ಹೋಗ್ರಿ. ನಾ ನಿಮಗೆ ಹೇಳ್ಕೊಡ್ಲಿಕ್ಕತ್ತೀನಿ. ಸ್ಟಾಟಿಕ್ ಪಾರ್ಟ್ ಏನೈತಿ ನೀವು ಚಾರ್ಟ್ ಮಾಡ್ಕೊಂತ ಹೋಗ್ರಿ. ನಾ ಹೆಂಗ್ ಹೇಳ್ತೀನಿ ಹಂಗ. ಸೊ ಇದು ಯಾವ ಪ್ರದೇಶದ ಬುಡಕಟ್ಟು ಜನಾಂಗರಿಗೆ ಕೊಟ್ಟೆ? ಯಾವ ಪ್ರದೇಶದ ಬುಡಕಟ್ಟು ಜನಾಂಗರಿಗೆ ಇವ್ರು ಯಾರ ಪ್ರೈಸ್ ಸಿಕ್ಕದಲ್ರಿ? ಗೋಡ್ಬೆಳೆ ಅವ್ರಿಗೆ. ಅವರು ಯಾವ ಬುಡಕಟ್ಟು ಜನಾಂಗರಿಗೆ ಸಹಾಯ ಮಾಡಿದ್ರಿ? ಬಸ್ತಾರ್ ಮತ್ತು ಅಬುಜ್ಮದ್. ಬಸ್ತಾರ್ ಮತ್ತು ಅಬುಜ್ಮದ್ ನಂತಹ ದೂರದ ಪ್ರದೇಶಗಳಲ್ಲಿರುವಂತಹ ಬುಡಕಟ್ಟು ಜನಾಂಗ. ಎಲ್ಲಿನವ್ರು ಇವ್ರು? ಛತ್ತೀಸ್ಗಢದವ್ರು. ಛತ್ತೀಸ್ಗಢನ ಬುಡಕಟ್ಟು ಜನಾಂಗದವರು ಯಾರು? ಛತ್ತೀಸ್ಗಢದ ಬುಡಕಟ್ಟು ಜನಾಂಗದವ್ರು ಯಾರಂದ್ರೆ ಬಸ್ತಾರ್ ಮತ್ತ ಅಬುಜ್ಮದ್ ನಂತಹ ದೂರದ ಪ್ರದೇಶಗಳಲ್ಲಿ ಬುಡಕಟ್ಟು ಸಮುದಾಯಗಳಲ್ಲಿ ದಶಕಗಳ ಕಾಲ ನೀಡಿದ ಜನಸಾಮಾನ್ಯ ಆರೋಗ್ಯ ಸೇವೆಗಾಗಿ ಇವ್ರಿಗೆ ಏನಾಯ್ತು? ಪ್ರಶಸ್ತಿ ಸಿಕ್ತು. ಓಕೆ, ಬಸ್ತಾರ್ ಪ್ರದೇಶ ಯಾಕೆ ಮುಖ್ಯವಾಯ್ತು ಅಂತಂದ್ರ ಈ ಬಸ್ತಾರ್ ಪ್ರದೇಶ ಛತ್ತೀಸ್ಗಢದಾಗ ಐತಿ. ಓಕೆ, ಈ ಬಸ್ತಾರ್ ಪ್ರದೇಶ ಛತ್ತೀಸ್ಗಢ. ಇಲ್ಲಿ ಏನೈತಿ? ಡೆನ್ಸ್ ಟ್ರೈಬಲ್ ಪಾಪ್ಯುಲೇಷನ್ ಐತಿ. ಅಂದ್ರ ಇಲ್ಲಿ
ಏನೈತಿ ಪಾಪ್ಯುಲೇಷನ್ ಜನಸಂಖ್ಯೆ ಏನೈತಂದ್ರ ತುಂಬಾ ಜಾಸ್ತಿ ಐತಿ. ಈ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಏನ್ ಆಗ್ಲಿಕ್ಕತ್ತದ ಅಂತಂದ್ರೆ ಇಲ್ಲಿ ಟೆರರಿಸಂ ಆಕ್ಟಿವಿಟೀಸ್ ಜಾಸ್ತಿ ಆಗ್ತಿರ್ತೈತಿ. ಅದೇ ರೀತಿ ಕಳ್ಳ ಸಾಗಾಣಿಕೆ ಆಕ್ಟಿವಿಟೀಸ್ ಜಾಸ್ತಿ ಆಗ್ತಿರ್ತದೆ. ಇವನ್ನೆಲ್ಲಾ ತಡೆಗಟ್ಟೋ ಸಂಬಂಧ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ಏನ್ ಮಾಡಿದ್ರು, ಅಲ್ಲಿ ಒಂದು ಏನ್ ಮಾಡಿದ್ರು ಡಿಫೆನ್ಸ್ ಕೋಆಪರೇಷನ್ ಅಂದ್ರ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ನ ಸ್ಟಾರ್ಟ್ ಮಾಡಿದ್ರು. ಓಕೆ, ಸೊ ಅಲ್ಲಿ ಇಂಟರ್ನಲ್ ಸೆಕ್ಯೂರಿಟಿನ ಜಾಸ್ತಿ ಮಾಡಿದ್ರು. ಅದೇ ರೀತಿ ಟ್ರೈಬಲ್ ವೆಲ್ಫೇರ್ ಅಂದ್ರೆ ಯಾಕೆ ಮಾಡ್ತಾರೆ ಕಳ್ಳತನ ಮಾಡೋದು, ಟೆರರಿಸಂ ಯಾಕೆ ಮಾಡ್ತಾರೆ ಹೊಟ್ಟೆಪಾಡಿಗಾಗಿ. ಬಿಕಾಸ್ ನಮ್ಮ ಇಂಡಿಯಾ ಅವ್ರಿಗೆ ಏನು, ನಮ್ಮ ಇಂಡಿಯನ್ ಗವರ್ನೆನ್ಸ್ ಅವ್ರಿಗೆ ಏನು ಸಪೋರ್ಟ್ ಮಾಡ್ಲಿಲ್ಲ ಅಂತಂದ್ರೆ ಅವಾಗ ಅವ್ರು ಏನ್ ಆಗ್ತಾರ, ಬೇರೆಯವರ ಅಧೀನದಲ್ಲಿ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅವಾಗ ಏನಾಗ್ತದೆ, ನಮ್ಮ ಇಂಡಿಯಾಕ್ ಥ್ರೆಟ್ ಆಗ್ತದೆ. ಅದನ್ನ ತಲೆಯಲ್ಲಿ ಇಟ್ಕೊಂಡು ನಮ್ಮ ಇಂಡಿಯಾ ಗವರ್ನೆನ್ಸ್ ಏನ್ ಮಾಡ್ತಾವ, ಟ್ರೈಬಲ್ ವೆಲ್ಫೇರ್ ಕಮಿಟಿ ಅಂದ್ರ ಟ್ರೈಬಲ್ ಪೀಪಲ್ಸ್ ಅಂದ್ರೆ ಬುಡಕಟ್ಟು ಜನಾಂಗದವರಿಗೆ ಅವರಿಗೆ ಆದಂತ ಸಪರೇಟ್ ಸ್ಕೀಮ್ಸ್, ಯೋಜನೆಗಳು, ಎಜುಕೇಶನ್ ರಿಲೇಟೆಡ್ ಅವ್ರಿಗೆ ಏನೇನ್ ಅವಶ್ಯಕತೆ ಇರ್ತಾರೆ ಎಲ್ಲಾನು ಪ್ರೊವೈಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆ, ಸೊ ಇಲ್ಲಿ ನೋಡ್ರಿ, ಆಂತರಿಕ ಭದ್ರತೆ ಇಂಟರ್ನಲ್ ಸೆಕ್ಯೂರಿಟಿ ಹೆಚ್ಚು ಒಳಗೊಳಿಸ್ಕೋಬೇಕಂತ ಹೇಳಿ ಅವರಲ್ಲಿ ಏನ್ ಮಾಡಿದ್ರು, ಅವರಲ್ಲೇ ಎಜುಕೇಶನ್ ಕೊಡ್ಕೊಂತ ಅವರಲ್ಲೇ ಏನ್ ಮಾಡಿದ್ರು, ಬುಡಕಟ್ಟ ಜನಾಂಗರಿಗೆ ಅಲ್ಲೇನೆ ಆ ಏರಿಯಾನ ಸೆಕ್ಯೂರ್ ಮಾಡೋ ಸಂಬಂಧ ಅಲ್ಲೇ ಒಂದ್ ರೀತಿಯಾದಂತ ಆರ್ಮಿ ಟ್ರೋಪ್ಸ್ ನ ರೆಡಿ ಮಾಡ್ಲಿಕ್ಕತ್ರು. ಓಕೆ, ಅದೇ ರೀತಿ ಟ್ರೈಬಲ್ ವೆಲ್ಫೇರ್ ಸ್ಕೀಮ್ಸ್ ನ ತಂದ್ರು. ಓಕೆ, ಇದು ಯಾವ್ದು ಅಂಡರ್ ಬರ್ತದ ಅಂತಂದ್ರೆ 5th ಶೆಡ್ಯೂಲ್ ಪ್ರದೇಶಗಳ ಅಂಡರ್ ಬರ್ತದೆ. ಅಂದ್ರೆ ಈ 5th ಶೆಡ್ಯೂಲ್ ಏನ್ ಹೇಳ್ತದ ಅಂತಂದ್ರೆ ಭಾರತದ ಮುಖ್ಯ ಭೂಭಾಗದಲ್ಲಿರುವ ಬುಡಕಟ್ಟು ಪ್ರದೇಶಗಳಿಗೆ ಅನ್ವಯಿಸ್ತದ. ಭಾರತದ ಮುಖ್ಯ ಭೂಭಾಗದಲ್ಲಿರುವ ಬುಡಕಟ್ಟು ಜನರಿಗೆ ಏನಾಗ್ತೈತಿ, ಇದು 5th ಶೆಡ್ಯೂಲ್ ಅನ್ವಯಿಸ್ತೈತಿ. ಗೊತ್ತೈತ್ರಿ? ಇಲ್ಲಿ ಪ್ರಮುಖ ಲಕ್ಷಣಗಳು ಏನದಾವ ಅಂತಂದ್ರೆ ಗೌರ್ಮೆಂಟ್ ಯಾವ ರೀತಿ ಪವರ್ಸ್ ಅದಾವ ಬುಡಕಟ್ಟು ಜನರಿಗೆ ಅಂತಂದ್ರೆ ಗವರ್ನರ್ಸಿಗೆ ಇಲ್ಲಿ ಸ್ಪೆಷಲ್ ಪವರ್ಸ್ ಇರ್ತಾವ್ರಿ. ಇಲ್ಲಿ ಗವರ್ನರ್ಸಿಗೆ ಸ್ಪೆಷಲ್ ಪವರ್ಸ್ ಇರ್ತಾವ. ರಾಜ್ಯಪಾಲರಿಗೆ ಇಲ್ಲಿ ಏನಿರ್ತದೆ, ವಿಶೇಷ ಅಧಿಕಾರಗಳು ಇರ್ತಾವ. ಅಂದ್ರೆ ಬುಡಕಟ್ಟು ಜನರಿಗೋಸ್ಕರ ಏಳಿಗೆಗಾಗಿ ಏನೇನೆಲ್ಲ ಮಾಡ್ಬೋದಲ್ಲ, ಗವರ್ನರ್ಸ್ ಅದನ್ನ ಮಾಡ್ಬೋದು. ಅವ್ರಿಗೆ ಸ್ಪೆಷಲ್ ಪವರ್ಸ್ ಇರ್ತಾವ. ಅದೇ ರೀತಿ ಬುಡಕಟ್ಟು ಸಲಹಾ ಮಂಡಳಿ ಅಂತ ರಚನೆ ಆಗ್ತೈತಿ. ಅಲ್ಲಿ ಬುಡಕಟ್ಟು ಸಲಹಾ ಮಂಡಳಿ ಅನ್ನೋದನ್ನ ರಚನೆ ಆಗ್ತೈತಿ. ಅದೇ ರೀತಿ ಪ್ರೊಟೆಕ್ಷನ್ ಆಫ್ ಟ್ರೈಬಲ್ ಲ್ಯಾಂಡ್ ಅಂದ್ರ ಬುಡಕಟ್ಟು ಭೂಮಿಯ ರಕ್ಷಣೆಗೋಸ್ಕರ ಏನೇನೆಲ್ಲ ಕಾರ್ಯಕ್ರಮಗಳನ್ನು ಒಳಗೊಳ್ಬೇಕು, ಏನೇನೆಲ್ಲ ಕಾರ್ಯಗಳನ್ನ ಕೈಗೊಳ್ಳಬೇಕು ಅನ್ನೋದು ಸಮಿತಿಗಳು ಏನ್ ಮಾಡ್ತಾರೆ, ಇಲ್ಲಿ ರಚನೆ ಮಾಡ್ತದೆ. ಓಕೆ, ಆಮೇಲೆ ಇಲ್ಲಿ ಬುಡಕಟ್ಟು ಕಲ್ಯಾಣಕ್ಕಾಗಿ ಸಾಂವಿಧಾನಿಕ ನಿಬಂಧನೆಗಳು ಒಂದಿಷ್ಟು ಆರ್ಟಿಕಲ್ಸ್ ಅಂಡರ್ ಬರ್ತಾವ್ರಿ. ವಿಧಿ 46 ಆರ್ಟಿಕಲ್ 46 ಅಂದ್ರೆ ಏನ್ ಹೇಳ್ತದಂದ್ರ ಶೈಕ್ಷಣಿಕ ಮತ್ತು ಆರ್ಥಿಕ ಹಿತಾಸಕ್ತಿ ಬಗ್ಗೆ ಬುಡಕಟ್ಟು ಜನಾಂಗ ಅಂದ್ರ ಟ್ರೈಬಲ್ ಪೀಪಲ್ಸ್ ದ ಎಜುಕೇಶನ್ ಮತ್ತು ಫೈನಾನ್ಷಿಯಲ್ ಕಂಡೀಷನ್ ಬಗ್ಗೆ ಹೇಳ್ತೈತಿ. ಯಾವುದು? ಆರ್ಟಿಕಲ್ 46. ಯಾರ್ಯಾರಪ್ಪ ಅಂತಂದ್ರೆ ಇಲ್ಲಿ ಶೆಡ್ಯೂಲ್ಡ್ ಟ್ರೈಬ್ಸ್ ಬರ್ತಾರ, ಶೆಡ್ಯೂಲ್ಡ್ ಕಾಸ್ಟ್ಸ್ ಬರ್ತಾರ, ಮತ್ತು ವೀಕರ್ ಸೆಕ್ಷನ್ಸ್ ಬರ್ತಾರ. ಓಕೆ, ಪರಿಶಿಷ್ಟ ಪಂಗಡಗಳು, ಪರಿಶಿಷ್ಟ ಜಾತಿಗಳು ಮತ್ತು ದುರ್ಬಲ ವರ್ಗಗಳು ಬರ್ತಾರೆ. SC ST ವೀಕರ್ ಸೆಕ್ಷನ್ಸ್. ಈ ಬುಡಕಟ್ಟು ಜನಾಂಗದವರಿಗೆ ಏನು ಶೈಕ್ಷಣಿಕ ಮತ್ತು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಮಾಡುವಂತಹ ಸಂವಿಧಾನಿಕ ವಿಧಿ ಯಾವುದು ಅಂತಂದ್ರೆ 46 ಆರ್ಟಿಕಲ್ 46. ಗೊತ್ತಾಯ್ತ್ರಿ? ಅದೇ ರೀತಿ ಆರ್ಟಿಕಲ್ 2244 ಅನುಸೂಚಿ ಪ್ರದೇಶಗಳ ಆಡಳಿತದೊಂದಿಗೆ ಒಪ್ಪಂದಗಳನ್ನ ಮಾಡ್ಕೊಂತೈತಿ. ಡೀಲ್ಸ್ ವಿತ್ ಅಡ್ಮಿನಿಸ್ಟ್ರೇಷನ್ ಆಫ್ ಶೆಡ್ಯೂಲ್ಡ್ ಏರಿಯಾಸ್ ಅಂದ್ರ ಬುಡಕಟ್ಟು ಏರಿಯಾ, ಬುಡಕಟ್ಟು ಪ್ರದೇಶಗಳು ಏನದಾವಲ್ರಿ, ಅಲ್ಲಿ ಬುಡಕಟ್ಟು ಜನಾಂಗಗಳಿಗೆ ಬುಡಕಟ್ಟು ಪ್ರದೇಶ ಏನದಾವಲ್ರಿ, ಅಲ್ಲಿ ಬುಡಕಟ್ಟು ಜನಾಂಗಗಳ ಏನ್ ಮಾಡ್ತಾರ, ಆಡಳಿತದೊಂದಿಗೆ ಅವರು ಏನ್ ಮಾಡ್ಬೇಕು, ಒಪ್ಪಂದಗಳನ್ನ ಮಾಡ್ಕೋಬಹುದು, ಡೀಲ್ಸ್ ಮಾಡ್ಕೋಬಹುದು. ಈ ಬುಡಕಟ್ಟು ಜನಾಂಗಗಳು ನಮ್ಮ ಆಡಳಿತದೊಂದಿಗೆ, ಅಡ್ಮಿನಿಸ್ಟ್ರೇಷನ್ ಒಂದಿಗೆ ಯಾವುದೇ ರೀತಿಯಾದಂತ ಒಪ್ಪಂದಗಳು ಇವ್ರು ಡೀಲ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಅಂತಂದ್ರೆ ಇವಾಗ ಅಲ್ಲಿ ಏನೋ ಒಂದ್ ರಿಸೋರ್ಸಸ್ ಸಿಕ್ತಿರ್ತೈತಿ, ಬುಡಕಟ್ಟು ಜನಾಂಗಗಳು ಇರೋ ಅಂತ ಏರಿಯಾದಲ್ಲಿ ಏನೋ ಒಂದ್ ರಿಸೋರ್ಸ್ ಸಿಕ್ತಿರ್ತದಂದ್ರೆ ಆ ರಿಸೋರ್ಸ್ ಯೂಸ್ಫುಲ್ ಆಗಿ ಪ್ರೊಟೆಕ್ಟ್ ಮಾಡುವಂತ ಕೆಲಸ ಯಾರ್ದ್ರಿ, ಬುಡಕಟ್ಟು ಜನಾಂಗದ. ಅಲ್ಲಿ ಒಬ್ಬ ಅಧಿಕಾರಿಯನ್ನ ನೇಮಿಸ್ತಾರ, ಬುಡಕಟ್ಟು ಜನಾಂಗದ ಅಧಿಕಾರಿಯನ್ನ ನೇಮಿಸ್ತಾರ. ಅವ್ರ ಏನ್ ಮಾಡ್ತಾರ, ಅದನ್ನ ಪ್ರೊಟೆಕ್ಟ್ ಮಾಡ್ಬೇಕು. ವಿತ್ ಟೆರರಿಸಮ್, ಕಳ್ಳ ಸಾಗಾಣಿಕೆಯಿಂದ ಅವ್ರ ಏನ್ ಮಾಡ್ಬೇಕು, ಪ್ರೊಟೆಕ್ಟ್ ಮಾಡ್ಬೇಕು. ಅದನ್ನ ಯಾರ ಜೊತೆ ಬುಡಕಟ್ಟು ಜನಾಂಗದವ್ರು ಡೀಲ್ ಮಾಡ್ಕೊಂತಾರ, ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಜೊತೆ, ಅಡ್ಮಿನಿಸ್ಟ್ರೇಷನ್ ಜೊತೆ ಡೀಲ್ ಮಾಡ್ಕೊಂತಾರ. ಅದು ಯಾವ ಆರ್ಟಿಕಲ್ ಅಡಿಯಲ್ಲಿ ಅಂತಂದ್ರೆ ಆರ್ಟಿಕಲ್ 244 ಅಡಿಯಲ್ಲಿ, ಆರ್ಟಿಕಲ್ 244 ಅಡಿಯಲ್ಲಿ. ಗೊತ್ತ್ರಿ? ಅದೇ ರೀತಿ ನಮ್ಮ ಏನ್ ಮಾಡ್ಲಿಕ್ಕತ್ತಾರ, ನಮ್ಮ ಗೌರ್ಮೆಂಟ್ ಏನ್ ಮಾಡ್ಲಿಕ್ಕತ್ತಾರ, ಬುಡಕಟ್ಟು ಜನಾಂಗದಲ್ಲಿ ಅಂದ್ರೆ ಬುಡಕಟ್ಟು ವಾಸಿಗಳಲ್ಲಿ ಏನು ಡಿಸಿಪ್ಲಿನ್, ನೀಟ್ನೆಸ್ ಬರ್ಬೇಕು. ಇಲ್ಲ ಅಂತಂದ್ರೆ ಅವರಲ್ಲಿ ವಿವಿಧ ರೀತಿಯ ರೋಗಗಳು ಅವರಲ್ಲಿ ಕಾಣಿಸ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್ ಸಿಕ್ಕಲ್ ಸೆಲ್ ಅನಿಮಿಯಾ ಅನ್ನೋ ರೋಗ 2047 ವರ್ಷದೊಳಗಡೆ ನಮ್ಮ ಇಂಡಿಯಾದಿಂದ ನಿರ್ಮೂಲನೆ ಮಾಡ್ಬೇಕು ಅನ್ನೋದೊಂದು ಟಾರ್ಗೆಟ್ ಐತಿ. ಅದು ಜಾಸ್ತಿ ಎಲ್ಲಿ ಕಾಣಿಸ್ಕೊಳ್ತೈತೆ ಅಂತಂದ್ರೆ ನಮಗ ಬುಡಕಟ್ಟು ಜನಾಂಗದಲ್ಲಿ ಜಾಸ್ತಿ ಕಾಣಿಸ್ಕೊಳ್ತದ ಅಂತ ಹೇಳಿ ವರದಿ ಹೇಳ್ತೈತಿ. ಓಕೆ, ಈ ಸಿಕ್ಕಲ್ ಸೆಲ್ ಅನೆಮಿಯಾ ಏನೈತಲ್ಲ, ಎಲಿಮಿನೇಷನ್ ಮಿಷನ್ ಅಂತ ಹೇಳಿ, ಕುಡಗೋಲು ಕಣ ರಕ್ತಹೀನತೆ ನಿರ್ಮೂಲನಾ ಅಭಿಯಾನ
ಏನ್ ಮಾಡಕತ್ತದ ನಮ್ ಗೌರ್ಮೆಂಟ್ ಮಾಡ್ಲಿಕ್ಕತ್ತದ. ಬುಡಕಟ್ಟು ಜನಾಂಗರಿಗೆ ಆ ರೋಗ ಬಂದ್ರೆ ಯಾವ ರೀತಿ ನೀವು ಟ್ರೀಟ್ಮೆಂಟ್ ತಗೋಬೇಕು, ಆ ರೋಗ ಬರ್ಲಾರ್ದಂಗ ನೀವು ಯಾವ ರೀತಿ ನಿಮ್ಮ ಶರೀರವನ್ನು ಕಾಪಾಡ್ಕೊಳ್ಬೇಕು, ನಿಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಯಾವ ರೀತಿ ನೀವು ಕಾಪಾಡ್ಕೊಳ್ಬೇಕು ಅನ್ನೋದು ಏನ್ ಮಾಡ್ಲಿಕ್ಕತ್ತದ ಪ್ರೋಗ್ರಾಮ್ ಕ್ಯಾಂಪೇನ್ ಮಾಡ್ಲಿ ಅವ್ರಿಗೆ ಅವೇರ್ನೆಸ್ ಕೊಡ್ಲಿಕ್ಕತ್ತಾರ. ಈ ಸಿಕಲ್ ಸೆಲ್ ಅನೆಮಿಯಾ ಅನ್ನೋದು ನೋಡ್ರಿ, ಇದು ನಾರ್ಮಲ್ ಬ್ಲಡ್ ಸೆಲ್. ಓಕೆ, ಇದು ಏನಾಗ್ತದಲ್ಲ ಸಿಕಲ್ ಸೆಲ್ ಅನೆಮಿಯಾ. ಓಕೆ, ಇದು ಸಿಕಲ್ ಸೆಲ್ ಅನೆಮಿಯಾ ಅಂದ್ರೆ ನಾರ್ಮಲ್ ಆಗಿ ಬ್ಲಡ್ ಸೆಲ್ಸ್ ರೆಡ್ ಬ್ಲಡ್ ಸೆಲ್ಸ್ ಈ ರೀತಿ ಇರ್ತಾವ. ಓಕೆ, ರೆಡ್ ಬ್ಲಡ್ ಸೆಲ್ಸ್ ಈ ರೀತಿ ಇರ್ತಾವ. ಓಕೆ, ಅದೇ ಸಿಕಲ್ ಸೆಲ್ ಅನೆಮಿಯಾ ಇದ್ದವರಿಗೆ ಏನ್ ಕುಡುಗೋಳು, ಸಿಕಲ್ ಅಂತಂದ್ರೆ ಕುಡುಗೋಳು ಆಧಾರಿತ, ಕುಡುಗೋಳು ಶೇಪ್ ನಾಗ ಏನಿಲ್ಲ ಇದು ಇರ್ತೈತಿ. ಇದು ಸಿಕಲ್ ಸೆಲ್ ಅನೆಮಿಯಾ ಇದ್ದವರಿಗೆ ಈ ರೀತಿ ಏನಾಗ್ತದ ಬ್ಲಡ್ ಸೆಲ್ಸ್ ಇರ್ತಾವ, ರೆಡ್ ಬ್ಲಡ್ ಸೆಲ್ಸ್ ಈ ರೀತಿಯಾಗಿ ಕಾಣಿಸ್ಕೊಳ್ತಾವ. ಓಕೆ, ಈ ರೀತಿಯಾಗಿ ಕಾಣಿಸ್ಕೊಳ್ತಾವ. ಸೊ ಇದು ಏನಾಗ್ತದ ಅಂತಂದ್ರೆ ಯಾವ ರೀತಿ ನಿಮ್ಗೆ ಸಿಂಪ್ಟಮ್ಸ್ ತೋರಿಸ್ತಾರಂತಂದ್ರ ನಿಮ್ಮ ಕೈ ಕಾಲುಗಳು ಬಾವು ಬರೋದು, ವೀಕ್ನೆಸ್ ಬರೋದು, ವಾಮಿಟಿಂಗ್ ಆಗೋದು, ಈ ರೀತಿಯಾದಂತಹ ಸಿಂಪ್ಟಮ್ಸ್ ಏನ್ ಮಾಡ್ತದೆ ಇದು ತೋರಿಸ್ತೈತಿ. ಓಕೆ, ಬ್ಲಡ್ ವೆಸಲ್ಸ್ ಏನ್ ಪ್ಲಾಸ್ಮಾ ಆಗ್ತಿರ್ತೈತಲ್ಲ ಅವಾಗ ರೌಂಡ್ ಆಗಿದ್ರ, ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಓಕೆ ಇಲ್ಲಿ ಏನದಾವ್ರಿ ಬ್ಲಡ್ ವೆಸಲ್ಸ್, ಇಲ್ಲಿ ಬ್ಲಡ್ ವೆಸಲ್ಸ್ ಪಾಸ್ ಆಗ್ತಿರ್ಬೇಕಾದ್ರ ಸಿಕಲ್ ಸೆಲ್ ಈ ರೀತಿ ಏನಾಗ್ತೈತಿ, ಸಿಕಲ್ ಶೇಪ್ ನಾಗ ಇರುವಂತ ಬ್ಲಡ್ ಸೆಲ್ಸ್ ಈಸಿಯಾಗಿ ಇಲ್ಲಿ ಏನಾಗ್ತದ ಪಾಸ್ ಆಗಂಗಿಲ್ಲ, ಈಸಿಯಾಗಿ ಏನಾಗ್ತೈತಿ ಇಲ್ಲಿ ಪಾಸ್ ಆಗಂಗಿಲ್ಲ. ಓಕೆ, ಬ್ಲಡ್ ವೆಸಲ್ಸ್ ಒಳಗಡೆ ಈಸಿಯಾಗಿ ಏನಾಗ್ತದ ಫ್ಲೋ ಆಗಂಗಿಲ್ಲ. ಸೊ ಅವಾಗ ಏನಾಗ್ತದೆ ಈ ರೋಗ ಕಾಣಿಸ್ಕೊಳ್ತದೆ, ಸಿಕಲ್ ಸೆಲ್ ಅನೆಮಿಯಾ ಅಂದ್ರೆ ರಕ್ತಹೀನತೆ ಕಾಣಿಸ್ಕೊಳ್ತದೆ. ಫಾರ್ ಎಕ್ಸಾಂಪಲ್ ನಿಮ್ ಬಾಡಿ ಒಳಗೆ ಎಲ್ರ ಬ್ಲಡ್ ಸರ್ಕ್ಯುಲೇಷನ್ ಆಗ್ಲಿಲ್ಲ ಅಂತಂದ್ರೆ ಅಲ್ಲಿ ಏನಾಗ್ತೈತಿ ಸ್ವೆಲ್ಲಿಂಗ್ ಬರಕ್ ಸ್ಟಾರ್ಟ್ ಆಗ್ತದೆ. ಸೊ ಎದಕ್ಕಂತಂದ್ರ ಈ ಶೇಪ್ ದಾಗ ಇರೋಂತ ರೆಡ್ ಬ್ಲಡ್ ಸೆಲ್ಸ್ ಏನಾಗ್ತೈತಿ ಸರಿಯಾಗಿ ಫ್ಲೋ ಆಗಕ್ ಬಿಡಂಗಿಲ್ಲ, ಸರಿಯಾಗಿ ಅದನ್ನು ಫ್ಲೋ ಆಗಂಗಿಲ್ಲ, ಬೇರೆ ರೆಡ್ ಬ್ಲಡ್ ಸೆಲ್ಸ್ ಇರ್ತಾವ ಅವನು ಫ್ಲೋ ಆಗಕ್ ಬಿಡಂಗಿಲ್ಲ. ಅವಾಗ ಏನಾಗ್ತದೆ ಈ ರೋಗ ಕಾಣಿಸ್ಕೊಳ್ತದ. ಗೊತ್ತೈತ್ರಿ? ಸೊ ಇದನ್ನ ಯಾವಾಗ ಯಾವ ಇಯರ್ ಅನ್ಸೊಳಗೆ ಎಲಿಮಿನೇಷನ್ ಮಾಡ್ಬೇಕಂತ ಅಂದ್ಕೊಂಡು ಬುಡಕಟ್ಟು ಪ್ರದೇಶದಲ್ಲಿ 2047 ಅಂದ್ರೆ ಹೋಲ್ ನಮ್ಮ ಭಾರತದಲ್ಲಿ 2047 ಅನ್ನೋಷ್ಟ್ರೊಳಗಡೆ ಸಿಕಲ್ ಸೆಲ್ ಅನೆಮಿಯಾ ರೋಗವನ್ನು ಏನು ಎಲಿಮಿನೇಟ್ ಮಾಡ್ಬೇಕು, ಪೂರ್ತಿ ನಿರ್ನಾಮಗೊಳಿಸ್ಬೇಕು ಅನ್ನೋ ಟಾರ್ಗೆಟ್ ನಮ್ ಇಂಡಿಯಾ ಇಟ್ಕೊಂಡೈತಿ. ಓಕೆ, ಇನ್ನೊಂದ್ ಲಾಸ್ಟ್ ನಿಮ್ ಪಾಯಿಂಟ್ ಏನ್ ಬರ್ತದ ಅಂತಂದ್ರೆ ಎಕ್ಸಾಮ್ ನಾಗ PVTGs ಬಗ್ಗೆ ಸ್ವಲ್ಪ ಕೇಳ್ಯಾನ್ರಿ ಕ್ವಶನ್ಸ್. ಓಕೆ, PVTGs ಬಗ್ಗೆ ಅಂದ್ರ ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬಲ್ ಗ್ರೂಪ್ಸ್ ಅಂತ ಹೇಳಿ. ಈಗ ನೋಡ್ರಿ ಹೆಂಗ ನಾವು ಸ್ಪೀಸೀಸ್ ಒಳಗಡೆ ಎಕ್ಸ್ಟಿಂಟ್, ಎಂಡೇಂಜರ್ಡ್, ವಲ್ನರೇಬಲ್ ಅಂತ ಹೇಳಿ ನೋಡ್ತೇವಲ್ಲ, ಅದೇ ರೀತಿ ಬುಡಕಟ್ಟು ಜನಾಂಗದ ಏನಾಗ್ಲಿಕ್ಕತ್ತೈತಿ, ಏನು ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪುಗಳು ಅಂತ ಹೇಳಿ ನಾವ್ ಏನ್ ಮಾಡಿದ್ವಿ, ಒಂದು ಸಪರೇಟ್ ಗ್ರೂಪ್ ಮಾಡಿದ್ವಿ. ಅಂತಂದ್ರ ಯಾರು ದುರ್ಬಲ ಅಂದ್ರ ಬುಡಕಟ್ಟು ಜನಾಂಗದಲ್ಲಿ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದ್ದವ್ರದ್ದು ಒಂದು ಗ್ರೂಪ್ ಬ್ಯಾರೆ, ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ದೇ ಇರೋದು ಒಂದು ಗ್ರೂಪ್ ಬ್ಯಾರೆ ಅಂತ ನಾವ್ ಹೇಳ್ತೀವಿ. ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬಲ್ ಗ್ರೂಪ್ಸ್ ಇವು ಭಾರತದಲ್ಲಿ ಎಷ್ಟ್ ಅದಾವ್ರಿ? 75 ಗ್ರೂಪ್ಸ್ ಅದಾವ್ರಿ ಟೋಟಲ್. ಈಗ ಇಂಡಿಯಾದೊಳಗಡೆನೆ 75 ಗ್ರೂಪ್ಸ್ ಅದಾವ್. ಇವ್ರು ಏನ್ ಮಾಡ್ಬೇಕಂತಂದ್ರ ಇವ್ರು ಏನ್ ಮಾಡಕತ್ತಾರಿ ಅಂತಂದ್ರ, ಯಾಕೆ ಇವ್ರು ಹಿಂದ್ ಉಳ್ಕೊಂಡಾರ ಅಂತಂದ್ರ ಪ್ರೀ ಅಗ್ರಿಕಲ್ಚರ್ ಲೆವೆಲ್ ಒಳಗಡೆನೆ ಅದಾರ. ಪ್ರೀ ಅಗ್ರಿಕಲ್ಚರ್ ಅಂದ್ರ ನಮ್ಮ ಹಿಂದಿನ ಕಾಲದಾಗ ಆನ್ಸಿಯಂಟ್ ಒಳಗಡೆ ಯಾವ ರೀತಿ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಮಾಡ್ತಿದ್ರಲ್ಲ, ಇನ್ನೂ ಅವ್ರು ಅದೇ ಪ್ರಾಕ್ಟೀಸ್ನೇ ಮುಂದುವರ್ಸ್ಯಾರ. ಅವ್ರ ಏನ್ ಅಪ್ಡೇಟ್ ಆಗಾಕತ್ತಿಲ್ಲ, ಮಾಡರ್ನ್ ಆಗ್ಲಿಕ್ಕತ್ತಿಲ್ಲ, ಅವ್ರ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ನ ಅವ್ರು ಇಂಪ್ರೂವ್ ಮಾಡ್ಕೊಳಕತ್ತಿಲ್ಲ. ಓಕೆ, ಅದೇ ರೀತಿ ಅವ್ರಲ್ಲಿ ಏನೈತ್ರಿ ಕಡಿಮೆ ಸಾಕ್ಷರ ಐತಿ, ಲೋ ಲಿಟ್ರಸಿ, ಎಜುಕೇಶನ್ ಅವರಲ್ಲಿ ಎಜುಕೇಶನ್ ಕಲಿಬೇಕು ಅನ್ನೋದು ಅವೇರ್ನೆಸ್ ಇಲ್ಲ. ಓಕೆ, ಅವೇರ್ನೆಸ್ ಇಲ್ಲ, ಎಜುಕೇಶನ್ ಬಿಕಾಸ್ ಲಿಟ್ರಸಿ ಅನ್ನೋದು ಸಾಕ್ಷರತೆ, ಅಕ್ಷರ ಸಾಕ್ಷರತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಯಾವಾಗ ನಿನ್ನಲ್ಲಿ ನಾಲೆಜ್ ಇರ್ತದೆ ಅವಾಗ ನೀವು ಹೊಸ ಇನ್ನೋವೇಷನ್ಸ್, ಹೊಸ ಡಿಸ್ಕವರೀಸ್ ನೀನ್ ಏನ್ ಮಾಡ್ತೀವಿ ಮಾಡ್ಲಿಕ್ಕ ಸ್ಟಾರ್ಟ್ ಮಾಡ್ತೇವೆ. ಸೊ ಅದಕ್ಕೋಸ್ಕರ ಏನು ಲಿಟ್ರಸಿ ರೇಟ್ ಜಾಸ್ತಿ ಇರೋದು ಇಂಪಾರ್ಟೆಂಟ್ ಆಗ್ತದೆ. ಬಟ್ ಇಲ್ಲಿ ಏನೈತಿ ಲೋ ಲಿಟ್ರಸಿ ರೇಟ್ ಐತಿ. ಓಕೆ, ಅದೇ ರೀತಿ ಸ್ಟಾಗ್ನೆಂಟ್ ಪಾಪ್ಯುಲೇಷನ್, ನಿಶ್ಚಲ ಜನಸಂಖ್ಯೆ ಐತಿ. ಪಾಪ್ಯುಲೇಷನ್ ಏನೈತಿ ಸ್ಟಾಗ್ನೆಂಟ್ ಐತಿ. ಓಕೆ, ಜಾಸ್ತಿನೂ ಆಗಾಕತ್ತಿಲ್ಲ, ಅಂದ್ರ ಒಂದ್ ರೀತಿ ಇಷ್ಟು ಪಾಪ್ಯುಲೇಷನ್ ಐತಂದ್ರ ಇಷ್ಟೇ ಕಂಟಿನ್ಯೂ ಆಗೋತ್ ಹೊಂಟದ. ಓಕೆ, ಸ್ವಲ್ಪ ಜಾಸ್ತಿನೂ ಆಗ್ಲಿಕ್ಕತ್ತಿಲ್ಲ, ಅದು ಅಥವಾ ಏನಾಗ್ತದ ವ್ಯಾನಿಶ್ ಆಗಿನೂ ಹೊಂಟಿಲ್ಲ, ನಿಶ್ಚಲ ಅಷ್ಟೇ ಪಾಪ್ಯುಲೇಷನ್ ಸ್ಟಾಗ್ನೆಟ್ ನ ಮೇಂಟೈನ್ ಮಾಡ್ಕೊಂತ ಹೊಂಟಾರ. ದೂರದ ಆವಾಸ ಸ್ಥಾನಗಳು, ರಿಮೋಟ್ ಹ್ಯಾಬಿಟೇಟ್ಸ್ ಅಂದ್ರ ಇವ್ರು ಎಲ್ಲಿ ಉಳ್ಕೊಂತಾರ ಅನ್ನೋದ್ರ ಬಗ್ಗೆನೆ ಬಹಳ ಜನಕ್ಕೆ ಐಡಿಯಾ ಇಲ್ಲ. ರಿಮೋಟ್ ಪ್ಲೇಸಸ್ ಒಳಗಡೆ ಇರ್ತಾರ, ಅಲ್ಲಿ ಯಾವುದೇ ರೀತಿ ನೆಟ್ವರ್ಕ್ಸ್ ಕನೆಕ್ಷನ್ಸ್ ಸಿಗದೆ ಇರುವಂತಹ ಸ್ಥಳಗಳಲ್ಲಿ ಇರ್ತಾವ. ಈ ರೀತಿಯಾದಂತಹ ಲಕ್ಷಣಗಳ ಇಟ್ಕೊಂಡು ಏನ್ ಮಾಡ್ತಾರ ವಲ್ನರೇಬಲ್ ಟ್ರೈಬಲ್ ಗ್ರೂಪ್ಸ್ ಅಂತ ಹೇಳಿ ಮಾಡ್ತಾರೆ. ಯಾವ ಬುಡಕಟ್ಟು ಜನಾಂಗದೊಳು ಈ ಲಕ್ಷಣಗಳು ಕಾಣಿಸ್ತಾವಲ್ಲ, ಸೊ ಅವ್ರನ್ನ ಯಾವ್ದು ಅಂಡರ್ ಆಗ್ತಾರ, ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬಲ್ ಗ್ರೂಪ್ಸ್ ಅನ್ನೋ ಗ್ರೂಪ್ ಒಳಗಡೆ ಅವ್ರನ್ನ ಸೇರಿಸ್ತಾರ. ಸೊ ಈಗ ಟೋಟಲ್ ಇಂಡಿಯಾದಾಗ ಎಷ್ಟ್ ಅದಾವ್ರಿ? 75 ಗ್ರೂಪ್ಸ್ ಅದಾವ್ರಿ. ಎಷ್ಟ್ ಅದಾವ್ರಿ? 75 ಗ್ರೂಪ್ಸ್ ಅದಾವ್. ಸೊ ಗೊತ್ತೈತ್ರಿ? ಸೊ ನೆಕ್ಸ್ಟ್ ಕ್ವಶನ್ ಹೋಗನ್ರಿ. ಸೊ ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನೈತಿ?
Recently, the debris of ISRO's launch vehicle Mark 3 LV launch vehicle missile 3 was found on an uninhabited island in which country? Debris ನೋಡ್ರಿ, ಇತ್ತೀಚೆಗೆ ಇಸ್ರೋ ಲಾಂಚ್ ವೆಹಿಕಲ್ ಮಾರ್ಕ್ 3 ರ ಅವಶೇಷಗಳು ಯಾವ ದೇಶದ ನಿರ್ಜನ ದ್ವೀಪದಲ್ಲಿ ಕಂಡು ಬಂದವು? ನಿರ್ಜನ ದ್ವೀಪದಲ್ಲಿ ಕಂಡು ಬಂದವು. ಡೆಬ್ರೀಸ್ ಅಂತಂದ್ರೆ ಏನ್ರಿ? ಡೆಬ್ರೀಸ್ ಅಂದ್ರ ವೇಸ್ಟ್ ಆಫ್ ಸ್ಪೇಸ್ ಅಂತ ಅಂತೀವಿ. ಸ್ಪೇಸ್ ವೇಸ್ಟ್ ಅಂತಂತೀವಿ. ಸ್ಪೇಸ್ ಅಲ್ಲಿ ವೇಸ್ಟೇಜ್. ಫಾರ್ ಎಕ್ಸಾಂಪಲ್, ಈಗ ನಾವ್ ಏನೋ ರಾಕೆಟ್ ಲಾಂಚ್ ಮಾಡೇವಿ ಅಂತಂದ್ರೆ ಅದು ಒಂದು ಸ್ಟೇಜ್ ದಾಟದ್ಮೇಲೆ ಅದ್ ಏನಾಗ್ತದ್ರಿ? ಆ ಸ್ಟೇಜ್ ಏನಾಗ್ತದೆ, ನೆಕ್ಸ್ಟ್ ಕಟ್ ಮಾಡ್ಕೊಂಡು ಮತ್ತೆ ಹೋಗ್ತದೆ. ಅದು ಕೆಳಗಡೆ ಪಾರ್ಟ್ ಏನಾಗ್ತೈತಿ, ಅದು ಕೆಳಗೆ ಸುಟ್ಟೋಗಿ ಅದೇನಾಗ್ತದ, ಪುಡಿ ಪುಡಿಯಾಗಿ ಕೆಳಗಡೆ ಬೀಳ್ತದ. ಅದು ಎಲ್ಲಿ ಬೀಳ್ಬೇಕು ಅನ್ನೋದನ್ನು ಫಸ್ಟಿಗೆ ಏನ್ ನಮ್ಮ ಸೈಂಟಿಸ್ಟ್ ಏನ್ ಮಾಡ್ತದ, ಎಲ್ಲಿ ಬಂದು ಬೀಳ್ಬೇಕು ಅನ್ನೋ ಸುತ್ತಿಗೂ ಮ್ಯಾಪಿಂಗ್ ಮಾಡಿರ್ತಾರೆ. ಓಕೆ, ಅದು ಅಲ್ಲಿ ಬಂದು ಬೀಳ್ಬೇಕಂದ್ರೆ ಅಲ್ಲೇ ಬಂದು ಬಿದ್ದಿರ್ತದೆ. ಸೊ ಈಗ ರೀಸೆಂಟ್ ಆಗಿ ಈ ಲಾಂಚ್ ವೆಹಿಕಲ್ ಮಿಸೈಲ್ ಏನೈತಲ್ಲ, ಇದ್ರ ಡೆಬ್ರಿಸ್ ಎಲ್ಲಿ ಬಿದ್ದೈತಿ, ಯಾವ ನಿರ್ಜನ ದ್ವೀಪದಲ್ಲಿ ಇದು ಕಂಡು ಬಂದೈತಿ ಅಂತ ಹೇಳಿ ಕೇಳ್ಯಾರ ಕ್ವಶನ್. ಯಾವ ನಿರ್ಜನ ದ್ವೀಪದಲ್ಲಿ ಕಂಡು ಬಂದೈತ್ರಿ? ಮಾಲ್ಡೀವ್ಸ್ ಅಲ್ಲಿ ಕಂಡು ಬಂದೈತಿ. ಎಲ್ಲಿ ಬಂದೈತ್ರಿ? ಮಾಲ್ಡೀವ್ಸ್ ಅಲ್ಲಿ ಕಂಡು ಬಂದೈತಿ. ಮಾಲ್ಡೀವ್ಸ್ ನಿರ್ಜನ ದ್ವೀಪದಲ್ಲಿ ಏನ್ ಕಂಡು ಬಂದೈತಿ? ಇದು ಡೆಬ್ರಿಸ್ ಕಂಡು ಬಂದೈತಿ. ಎದ್ರ ಡೆಬ್ರಿಸ್? ಇಸ್ರೋ ಲಾಂಚ್ ವೆಹಿಕಲ್ ಮಾರ್ಕ್ 3 ಇದು ಡೆಬ್ರಿಸ್ ಕಂಡು ಬಂದೈತಿ. ಗೊತ್ತೈತ್ರಿ? ಲಾಂಚ್ ವೆಹಿಕಲ್ ಮಾರ್ಕ್ 3. ಓಕೆ, ಸೊ ನೋಡ್ರಿ, ಈ ಡೆಬ್ರಿಸ್ ಫಾಲ್ ಅಂದ್ರೆ ಏನು? ಬಹು ಹಂತದ ರಾಕೆಟ್ ಉಡಾವಣೆಯ ಸಮಯದಲ್ಲಿ, ಅಂದ್ರ ರಾಕೆಟ್ ಉಡಾವಣೆ ಆದ ತಕ್ಷಣ ಏನಾಗ್ತದ, ಬೂಸ್ಟರ್ ಏನಾಗ್ತದ, ಸುಟ್ಟು ಹೋಗ್ತದ್ರಿ. ಅದ್ರದ್ದು ಅವಶೇಷಗಳು ಏನಾಗ್ತದ್ರಿ, ಪುಡಿ ಪುಡಿ ಆಗಿ ಏನಾಗ್ತದ, ಬೀಳ್ತಾವ್. ಹೆಂಗಂತಂದ್ರ ಈಗ ಫಾರ್ ಎಕ್ಸಾಂಪಲ್ ನಾವು ರಾಕೆಟ್ ಲಾಂಚ್ ಮಾಡಿದ್ವಿ. ಓಕೆ, ಅದು ಸ್ಪೇಸ್ ರೀಚ್ ಆದ್ಮೇಲೆ ಏನಾಗ್ತದ, ಆರ್ಬಿಟ್ ಸುತ್ತೋಕಿತ ಮೊದಲ ಅದ ಏನ್ ಆಗ್ತೈತಿ, ತಂದ ಏನಾಗ್ತೈತಲ್ಲ ಫಸ್ಟ್ ಸ್ಟೇಜ್ ಕಟ್ ಮಾಡ್ಕೊಂಡು ಮುಂದ್ಗಡೆ ಹೋಗ್ತದೆ. ಈ ಫಸ್ಟ್ ಸ್ಟೇಜ್ ಅಲ್ಲಿ ಇರೋಂತಹ ಏನ್ ಪಾರ್ಟ್ ಇರ್ತಲ್ಲ, ಇದು ಏನಾಗ್ತದ, ಪುಡಿ ಪುಡಿಯಾಗಿ ಸುಟ್ಟು ಏನಾಗ್ತದ, ಪುಡಿ ಪುಡಿ ಆಗ್ತದೆ, ಸುಟ್ಟು ಹೋಗ್ತದೆ. ಸೊ ಇದರ ಅವಶೇಷಗಳು ಎಲ್ಲಿ ಬೀಳ್ಬೇಕು ಅಂತ ಹೇಳಿ ಫಸ್ಟೇ ಏನ್ ಮಾಡಿರ್ತಾರ, ಮ್ಯಾಪಿಂಗ್ ಮಾಡಿರ್ತಾರ. ಓಕೆ, ಸೊ ಅದು ಎಲ್ಲಿ ಬಿದ್ದಿತ್ತಪ್ಪ ಅಂತಂದ್ರೆ ಮಾಲ್ಡೀವ್ಸ್ ಐಲ್ಯಾಂಡ್ಸ್ ಅಲ್ಲಿ ಬಿದ್ದಿತ್ತು. ಓಕೆ, ನೋಡ್ರಿ, ಪೂರ್ವ ಲೆಕ್ಕಾಚಾರದ ಇಳಿಜಾರಿನ ವಲಯಕ್ಕೆ. ಓಕೆ, ಪೂರ್ವ ಲೆಕ್ಕಾಚಾರದ ಪ್ರೀ ಕ್ಯಾಲ್ಕುಲೇಟೆಡ್ ಡ್ರಾಪ್ ಝೋನ್ ಅಂತ ಹೇಳಿ ಕರಿತೀವಿ ನಾವು. ಅದಕ್ಕೆ ಏನಂತೀವಿ? ಪ್ರೀ ಕ್ಯಾಲ್ಕುಲೇಟೆಡ್ ಡ್ರಾಪ್ ಝೋನ್. ಅದು ಎಲ್ಲಿ ಬಂದ್ ಬಿಡ್ಬೇಕು, ಯಾವ ಝೋನ್ ಅಲ್ಲಿ ಬೀಳ್ಬೇಕು ಅನ್ನೋದನ್ನ ಏನ್ ಮಾಡ್ತೇವೆ ನಾವು ಮೊದ್ಲೇ ಲೆಕ್ಕಾಚಾರ ಮಾಡ್ಕೊಂಡಿರ್ತೀವಿ. ಇದು ಯೋಜಿತ ಮತ್ತು ಸುರಕ್ಷಿತವಾಗಿದೆ. ಇದು ಮೊದ್ಲೇ ಏನಾಗಿರ್ತದ, ಪ್ಲಾನೆಡ್ ಇರ್ತದ. ಮತ್ತೆ ಇದರಿಂದ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಸ್ ಆಗಂಗಿಲ್ಲ. ಯಾವ ಪ್ರದೇಶದಲ್ಲಿ ಯಾವುದೇ ರೀತಿ ಜೀವಿ ವಾಸ ಇರೋದಿಲ್ಲ ಅಂತ ಪ್ರದೇಶದಲ್ಲಿ ಇದನ್ನ ಏನ್ ಮಾಡ್ತಾರ, ಪ್ಲಾನಿಂಗ್ ಮಾಡಿರ್ತಾರ. ಇದು ಅಪಘಾತನೂ ಅಲ್ಲ. ಅಂದ್ರೆ ಇದರಿಂದ ಏನಾಗ್ತದೆ, ಯಾವುದೇ ರೀತಿ ಅರ್ತ್ ಕ್ವೇಕ್ಸ್ ಆಗಂಗಿಲ್ಲ. ಓಕೆ, ಅದೇ ರೀತಿ ವೈಫಲ್ಯ ಸೂಚಕವೂ ಅಲ್ಲ. ಇದು ಬೀಳೋದ್ರಿಂದ ಏನಾಗೈತಿ, ಮಿಷನ್ ಫೇಲ್ಯೂರ್ ಆಗ್ಯದ ಅಂತ ನಾವು ಹೇಳಂಗಿಲ್ಲ. ವೈಫಲ್ಯದ ಸೂಚಕವೂ ಅಲ್ಲ. ಜಸ್ಟ್ ಇಟ್ಸ್ ಅ ಪಾರ್ಟ್. ಅದ್ರೊಂದ್ ಪಾರ್ಟ್ ಸುಟ್ಟಿ ಕೆಳ ಬೀಳ್ಲಿಕ್ಕತ್ತದ. ಅದು ಎಲ್ಲಿ ಬೀಳ್ಬೇಕು ಅನ್ನೋದು ಇವ್ರು ಏನ್ ಮಾಡ್ತಾರೆ, ಫಸ್ಟೇ ಮ್ಯಾಪಿಂಗ್ ಮಾಡ್ಕೊಂಡಿರ್ತಾರೆ. ಓಕೆ, ಸೊ ವಾಟ್ ಈಸ್ LVM? LVM ಅಂದ್ರೆ ಏನು ಸ್ವಲ್ಪ ನೋಡೋಣ ಬರ್ರಿ. ಇದ್ರದ್ದು ಮೊದ್ಲಿನ ಹೆಸರು ಏನಪ್ಪಾ ಅಂತಂದ್ರೆ GSLV MK3 ಅಂತ ಇತ್ತು. ಜಿಯೋ ಸ್ಟೇಷನರಿ ಲಾಂಚ್ ವೆಹಿಕಲ್ MK3 ಅಂತ ಇದ್ರ ಫಸ್ಟ್ ಹೆಸರು. GSLV, PSLV, ಓಕೆ, SSLV, ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ಸ್. ಓಕೆ, ಇದ್ರದ್ ಬಗ್ಗೆ ನಿಮಗ ಸೈನ್ಸ್ ಅಂಡ್ ಟೆಕ್ ರಿಲೇಟೆಡ್ ಟಾಪಿಕ್ಸ್ ಮಾಡ್ತಿರ್ಬೇಕಾದ್ರೆ ಡೀಟೇಲ್ ಆಗಿ ಹೇಳ್ತೀವಿ. ಲೋ ಅರ್ತ್ ಆರ್ಬಿಟ್ ಅಂದ್ರೆ ಏನು, ಜಿಯೋ ಸ್ಟೇಷನರಿ ಆರ್ಬಿಟ್ಸ್ ಅಂತಂದ್ರೆ ಏನು, ಪೋಲಾರ್ ರೀಜನ್ ಅಂತಂದ್ರೆ ಏನು, ಪೋಲಾರ್ ಆರ್ಬಿಟ್ಸ್ ಅಂತಂದ್ರೆ ಏನು, ಜಿಯೋ ಸ್ಟೇಷನರಿ ಅಂದ್ರೆ ಏನು, ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತಂದ್ರೆ ಏನು. ಓಕೆ, PSLV, ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ. ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ನಿಮಗ ಸೈನ್ಸ್ ಅಂಡ್ ಟೆಕ್ ಸೀರೀಸ್ ಮಾಡ್ತಿಲ್ಲ, ಅದ್ರೊಳಗಡೆ ನಾನು ನಿಮಗ ಹೇಳ್ಕೊಡ್ತೀನಿ. ಓಕೆ, ಬಟ್ ಇವಾಗ ಜಸ್ಟ್ ನಿಮ್ಗೆ ಗೊತ್ತಿರ್ಲಿ, GSLV ಅಂತಂದ್ರೆ ಏನು, ಜಿಯೋ ಸ್ಟೇಷನರಿ ಲಾಂಚ್ ವೆಹಿಕಲ್. ಜಿಯೋ ಸ್ಟೇಷನರಿ ನೀವು ಮೊನ್ನೆ ಹೇಳಿದೆ ನಾನು ನಿಮ್ಗೆ ಲಾಸ್ಟ್ ಕ್ಲಾಸ್ ಒಳಗೆ ಜಿಯೋ ಸ್ಟೇಷನರಿ ಏನಂತ ಹೇಳಿ. ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಏನು ಇಲ್ಲಿ ಜಿಯೋ ಸ್ಟೇಷನರಿ ಅಂತಂದ್ರೆ ಏನು, ಇದು ಭೂಮಿ. ಓಕೆ, ಭೂಮಿ ಸುತ್ತಲ ತಿರುಗ್ತಿರ್ತದಲ್ಲ, ಇಲ್ಲಿ ಒಂದ್ ಏನ್ ಮಾಡಿರ್ತಾರ, ಕ್ಯಾಮ್ರಾನ ಅಳವಡಿಸಿರ್ತದೆ. ಇದು ಏನಾಗ್ತದಲ್ಲ, ಈ ಭೂಮಿ ಸುತ್ತೋದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂತಿರ್ತದೆ. ಅಂದ್ರೆ ಸ್ಟೇಷನರಿ ಅಂದ್ರೆ ಒಂದೇ ಕಡೆ ನಿಂದಿರ್ತದ ಅದು ಕ್ಯಾಮ್ರಾ. ಓಕೆ, ಆ ವೆಹಿಕಲ್ ಒಂದೇ ಕಡೆ ನಿಂತು ಭೂಮಿ ಏನ್ ತಿರುಗ್ತಿರ್ತದಲ್ಲ, ಈ ಭೂಮಿನ ಏನ್ ಮಾಡ್ತದ, ಅಬ್ಸರ್ವ್ ಮಾಡ್ಕೊಂತ ಹೋಗ್ತೈತದ. ಓಕೆ, ಓಕೆ, ಇದು ಇಂಡಿಯಾಸ್ ಹೆವಿಯೆಸ್ಟ್ ಆಪರೇಷನಲ್ ಲಾಂಚ್ ವೆಹಿಕಲ್. ಇದು ಭಾರತದ ಅತಿ ದೊಡ್ಡವಾದಂತಹ ಲಾಂಚ್ ವೆಹಿಕಲ್ ಇದು. ಬಿಕಾಸ್ ಇದ್ರ ಕೆಪಾಸಿಟಿ ಏನು ಅಂತಂದ್ರೆ ದೊಡ್ಡ ಸ್ಯಾಟಲೈಟ್ಸ್ ಏನ್ ಮಾಡ್ತದೆ, ಇದು ಹೊತ್ಕೊಳ್ಳೋಂತ ಕೆಪಾಸಿಟಿ ಇರ್ತೈತಿ. ಓಕೆ, ಇದನ್ನ ಎದಕ್ಕೆ ಯೂಸ್ ಮಾಡ್ಯಾರ, ಯಾವ್ದ್ರಿ, LVM ಲಾಂಚ್ ವೆಹಿಕಲ್ ಮ್ಯಾಕ್ 3 ಅನ್ನೋದು ಎಲ್ಲಿ ಯೂಸ್ ಮಾಡ್ರ, MK3 ಅನ್ನೋದು ಎಲ್ಲೆಲ್ಲಿ ಯೂಸ್ ಮಾಡ್ರ ಅಂದ್ರೆ ಗಗನಯಾನ್ ಮಿಷನ್ ಒಳಗಡೆ ಯೂಸ್ ಮಾಡ್ಯಾರ. ಗಗನಯಾನ್ ಮಿಷನ್ ಏನ್ರಿ, ಫಸ್ಟ್ ಹ್ಯೂಮನ್ ಸ್ಪೇಸ್ ಶಿಪ್ ಫ್ಲೈಟ್ ಅಂತ ಹೇಳ್ತೇವೆ. ಮನುಷ್ಯರನ್ನ ಕರ್ಕೊಂಡು ಹೋಗೋದಂತಹ ಮಿಷನ್ ಗಗನಯಾನ್ ಮಿಷನ್ ಅಂತ ಹೇಳ್ತೇವೆ ನಾವು. ಅದೇ ರೀತಿ ಚಂದ್ರಯಾನ 2, ಚಂದ್ರಯಾನ 3 ಲಾಂಚ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ಯಾರ. ಅದೇ ರೀತಿ ಹೆವಿ ಕಮ್ಯುನಿಕೇಶನ್
ಸೆಟಲೈಟ್ಸ್ ಭಾರಿ ಸಂವಹನ ಉಪಗ್ರಹಗಳು ಹೊತ್ತೊಯ್ಲಿಕ್ಕೆ ಏನ್ ಮಾಡ್ಯಾರ ಈ ಲಾಂಚ್ ವೆಹಿಕಲ್ ನ ಯೂಸ್ ಮಾಡ್ಯಾರ. ಚಂದ್ರಯಾನ 2 ಚಂದ್ರಯಾನ 3 ಆಲ್ರೆಡಿ ನಾನು ನಿಮಗ ಲಾಸ್ಟ್ ಕ್ಲಾಸ್ ಒಳಗಡೆ ಹೇಳಿದೀನಿ. ಅದ್ರ ಡೀಟೇಲ್ಸ್ ಲಾಸ್ಟ್ ಕ್ಲಾಸ್ ಫಾರ್ ಎಕ್ಸಾಮ್ ಲಾಸ್ಟ್ ಕ್ಲಾಸ್ ಅಂತಂದ್ರೆ ಥರ್ಡ್ ಕ್ಲಾಸ್ ಒಳಗಡೆ ಏನು ಹೇಳಿದೀನಿ ನಾನು ನಿಮ್ಗೆ ಅದ್ರ ಬಗ್ಗೆ. ಸೊ ಅದನ್ನ ಹೋಗಿ ಕ್ಲಾಸ್ ಯಾರು ಕೇಳಿಲ್ಲಲ್ಲ ಕೇಳ್ರಿ, ನಿಮ್ಗ ಐಡಿಯಾ ಬರ್ತೈತಿ. ಓಕೆ, ಇದು ಯೂಸ್ ಆಗ್ತೈತಿ ನಿಮಗ. LVM ಎಲ್ಲೆಲ್ಲಿ ಯೂಸ್ ಮಾಡ್ಯಾರ ಅಂತಂದ್ರೆ ಗಗನಯಾನ್ ಮಿಷನ್ ಒಳಗಡೆ ಚಂದ್ರಯಾನ 2 ಮತ್ತೆ ಚಂದ್ರಯಾನ 3 ಲಾಂಚ್ ಮಾಡ್ಬೇಕಾದ್ರೆ ಮತ್ತೆ ಭಾರಿ ಸಂವಹನ ಉಪಗ್ರಹಗಳನ್ನು ಹೊತ್ತೊಯ್ಬೇಕಾದ್ರೆ ತಿಳಿತ್ರಿ. ಅದೇ ರೀತಿ ಪೇಲೋಡ್ ಅಂತ ಹೇಳ್ತೀವಿ ನಾವು. ಅಂತಂದ್ರೆ ಈ ಪೇಲೋಡ್ ಅನ್ನೋ ಪಾರ್ಟ್ ಒಳಗಡೆ ನಾವ್ ಏನ್ ಮಾಡ್ತೇವೆ, ಸೆಟಲೈಟ್ಸ್ ನ ಇಡ್ತೇವೆ. ಈ ರಾಕೆಟ್ ಕೆಳಗಡೆ ಏನ್ ಪೇಲೋಡ್ ಅನ್ನೋ ಪಾರ್ಟ್ ಇರ್ತದಲ್ಲ ಅಲ್ಲಿ ನಾವು ಸೆಟಲೈಟ್ಸ್ ಗಳನ್ನ ಇಡ್ತೇವಿ. ಓಕೆ, ಅದ್ರ ಕೆಪಾಸಿಟಿ ಎಷ್ಟ್ ಇರ್ತದ ಅಂತಂದ್ರೆ 4 ಟನ್ಸ್ ಟು ಜಿಯೋ ಸ್ಟೇಷನರಿ ಟ್ರಾನ್ಸ್ಫರ್ ಆರ್ಬಿಟ್. ಓಕೆ, 4 ಟನ್ಸ್ GTO ಜಿಯೋ ಸ್ಟೇಷನರಿ ಟ್ರಾನ್ಸ್ಫರ್ ಆರ್ಬಿಟ್, ಭೂಸ್ಥಿರ ವರ್ಗಾವಣೆ ಕಕ್ಷೆ ಅಂತ ಹೇಳ್ತೇವೆ. ಅಲ್ಲಿ ಮಟ್ಟ ಈ ಒಂದು 4 ಟನ್ಸ್ ಏನ್ ಮಾಡ್ತದೆ, ಇದು ಹೊತ್ಕೊಳ್ಳುವಂತ ಸಾಧ್ಯತೆನೂ ಐತಿ. ಅದೇ ರೀತಿ 8 ಟನ್ಸ್ ಟು ಲೋ ಅರ್ತ್ ಆರ್ಬಿಟ್, ಭೂಮಿಯ ಕೆಳ ಕಕ್ಷೆ ಅಂತೇಳಿ ನಾವು ಹೇಳ್ತೇವೆ. ಓಕೆ, ಭೂಸ್ಥಿರ ವರ್ಗಾವಣೆ ಕಕ್ಷೆ ಒಂದಾದ್ರೆ ಭೂ ಕೆಳ ಕಕ್ಷೆ ಒಂದಾಗ್ತದೆ. ಸೊ ಭೂಸ್ಥಿರ ವರ್ಗಾವಣೆ ಕಕ್ಷೆ ತನ್ನ ಹೊತ್ಕೊಳ್ಳುವಂತ ಕೆಪಾಸಿಟಿ ಎಷ್ಟು ಟನ್ಸ್ ಹೊತ್ಕೋಬಹುದು, 4 ಟನ್ಸ್. ಅದೇ ಲೋ ಅರ್ತ್ ಆರ್ಬಿಟ್ ಒಳಗಡೆ ಎಷ್ಟು ಟನ್ಸ್ ಅದು ಕ್ಯಾರಿ ಮಾಡ್ತದ ಅಂತಂದ್ರ 8 ಟನ್ಸ್ ಅದು ಕ್ಯಾರಿ ಮಾಡ್ತದೆ. ಇದು ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗ್ತದೆ. ಸ್ಟೇಟ್ಮೆಂಟ್ ನ ಕೇಳ್ತಾನೆ ಕ್ವಶನ್, ತಿಳಿತ್ರಿ. ಆದ್ರೆ ಮಾಲ್ಡೀವ್ಸ್ ಪ್ರದೇಶನ ಯಾಕೆ ಚೂಸ್ ಮಾಡಿದಿರಪ್ಪ ಅಂದ್ರೆ ಶ್ರೀಹರಿಕೋಟಾದಿಂದ ಇದೇನ್ ಉಡಾವಣೆ ಆಗ್ತದಲ್ಲ, ಶ್ರೀಹರಿಕೋಟಾದಿಂದ ಇದೇನ್ ಉಡಾವಣೆ ಆಗ್ತೈತಲ್ಲ, ಸೊ ಆ ಟೈಮ್ ನಲ್ಲಿ ಇದು ಹೋಗ್ತಿರ್ಬೇಕಾದ್ರೆ ಶ್ರೀಹರಿಕೋಟಾದಿಂದ ಹೋಗ್ತಿರ್ಬೇಕಾದ್ರೆ ಉಡಾವಣೆ ಆದ ತಕ್ಷಣ ಅದು ಸ್ಪೇಸ್ ರೀಚ್ ಆದ ತಕ್ಷಣ ಬರೋಂತಹ ಖಾಲಿ ಇರುವಂತ ಪ್ರದೇಶ ಯಾವ್ದು ಬರ್ತದ ಅಂತಂದ್ರೆ ಹಿಂದೂ ಮಹಾಸಾಗರದ ಮೇಲೆ ಅದು ಪ್ರಯಾಣಿಸ್ತದೆ. ಆ ಟೈಮ್ನಾಗ ಅವ್ರಿಗೆ ಸಿಗೋ ಪ್ಲೇಸ್ ಯಾವ್ದಪ್ಪ ಅಂದ್ರೆ ಮಾಲ್ಡೀವ್ಸ್ ನಾಗ ಇರುವಂತ ಐಲ್ಯಾಂಡ್ಸ್. ಸೊ ಅದಕ್ಕೆ ಏನ್ ಮಾಡ್ತಾರ, ಅಲ್ಲಿ ಅವ್ರು ಏನ್ ಮಾಡ್ತಾರ, ಮ್ಯಾಪಿಂಗ್ ಮಾಡ್ಕೊಂತಾರ. ಡೌನ್ ರೇಂಜ್ ಮಾರ್ಗವು ಮಾಲ್ಡೀವ್ಸ್ ನೀರಿನ ಬಳಿ ಹಾದು ಹೋಗುತ್ತದೆ. ಅಂದ್ರ ಡ್ರಾಪ್ ಝೋನ್ ಏನೈತಲ್ಲ ಪಾತ್, ಅದು ಮಾಲ್ಡೀವ್ಸ್ ಮೇಲೆನೆ ಹಾದು ಹೋಗ್ತದೆ. ಸೊ ಅಲ್ಲೇ ಅವ್ರು ಏನ್ ಮಾಡ್ತಾರ, ಮ್ಯಾಪಿಂಗ್ ನ ಡಿಸೈಡ್ ಮಾಡ್ಕೊಂತಾರ. ತಿಳಿತ್ರಿ. ನೆಕ್ಸ್ಟ್, ಈ LVM 3 ಅನ್ನೋದು ಯಾಕೆ ಸುದ್ದಿ ಒಳಗೈತೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ. ಬಿಕಾಸ್ ಗಗನಯಾನಕ್ಕೆ ಪ್ರಮುಖ ರಾಕೆಟ್ ಇದಾಗಿದೆ. ಗಗನಯಾನ್ ಮಿಷನ್ ಮಾಡ್ಬೇಕಂತಂದ್ರೆ ಪ್ರಮುಖ ವೆಹಿಕಲ್, ರಾಕೆಟ್ ಲಾಂಚ್ ವೆಹಿಕಲ್ ಇದೇನಾಗೈತಿ, ಇಂಪಾರ್ಟೆಂಟ್ ಆಗೈತಿ. ಓಕೆ, ಅದೇ ರೀತಿ ನೆಕ್ಸ್ಟ್ ಮೊದಲ ಮಾನವ ಬಾಹ್ಯಾಕಾಶ ಹಾರಾಟ, ಫಸ್ಟ್ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಅಂತ ಹೇಳಿ ಗಗನಯಾನ ಮಿಷನ್ ಕಂತೇವೆ. ಗಗನಯಾನ ಮಿಷನ್ ಫಸ್ಟ್ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಅಂದ್ರೆ ಮೊದಲು ಸ್ಪೇಸ್ಗೆ ಕರ್ಕೊಂಡು ಹೋಗುವಂತಹ ಮಿಷನ್ ಯಾವ್ದಪ್ಪ ಅಂತಂದ್ರೆ ಗಗನ್ ಮಿಷನ್. ಇದನ್ನ ಯಾರು ಲಾಂಚ್ ವೆಹಿಕಲ್ ಯಾವ್ದ್ರ ಮುಖಾಂತರ ಈ ಮಿಷನ್ ನಾವು ಮಾಡ್ತೇವೆ ಅಂತಂದ್ರೆ LVM 3 ಅನ್ನೋ ವೆಹಿಕಲ್ ಮುಖಾಂತರ. ತಿಳಿತ್ರಿ. ಆಮೇಲೆ ಇದು ಹೆವಿ ಸೆಟಲೈಟ್ ಅನ್ನ ಏನ್ ಮಾಡ್ತದ, ಲಾಂಚ್ ಮಾಡ್ತೈತಿ. ಅದೇ ರೀತಿ ಡೀಪ್ ಸ್ಪೇಸ್ ಮಿಷನ್ಸ್ ಇದನ್ನ ಮಾಡೋಂತ ಕೆಪಾಸಿಟಿ ಇದಕ್ಕ ಐತಿ. ಅದಕ್ಕೆ LVM 3 ಏನಾಗ್ತೈತಿ, ಇಂಪಾರ್ಟೆಂಟ್ ಆಗ್ತೈತಿ ಎಕ್ಸಾಮಿಗೆ. ಗೊತ್ತೈತ್ರಿ. ಸೊ ಗೊತ್ತೈತ್ರಿ ನಿಮ್ಗ ಗಗನಯಾನ್ ಮಿಷನ್ ಯಾಕೆ ಇಂಪಾರ್ಟೆಂಟ್, LVM 3 ಎಲ್ಲೆಲ್ಲಿ ನಾವು ಯೂಸ್ ಮಾಡೇವಿ, ಚಂದ್ರಯಾನ 2 ಚಂದ್ರಯಾನ 3 ಗಗನಯಾನ್ ಮಿಷನ್ ಇಲ್ಲಿ ನಾವು ಯೂಸ್ ಮಾಡೇವಿ. ಸೊ ಚಂದ್ರಯಾನ 2 ಚಂದ್ರಯಾನ 3 ನಿಮಗ ಆಲ್ರೆಡಿ ಎಕ್ಸಾಮ್ನಿಗೆ ನಾನು ನಿಮ್ಗ ಹೇಳಿಕೊಟ್ಟಿನಿ. ಚಂದ್ರಯಾನ 4 ಏನ್ ಯೂಸ್ ನಾಗ ಐತಿ, ಚಂದ್ರಯಾನ 1 ಏನು, 2 ಏನು, 3 ಏನು. ಓಕೆ, ಅದ್ರದ್ದು ಆಲ್ರೆಡಿ ನಾನು ನಿಮಗ ಪಾಯಿಂಟ್ಸ್ ಹೇಳಿನಿ. ಜವಾಹರ್ ಪಾಯಿಂಟ್ ಚಂದ್ರಯಾನ 1, ಚಂದ್ರಯಾನ 2 ತಿರಂಗ ಪಾಯಿಂಟ್, ಚಂದ್ರಯಾನ 3 ಶಿವಶಕ್ತಿ ಪಾಯಿಂಟ್. ಓಕೆ, ಚಂದ್ರಯಾನದ 4 ಪಾಯಿಂಟ್ ಫಿಕ್ಸ್ ಮಾಡ್ಯಾರ, ಅದಕ್ಕೆ ಮೂನ್ಸ್ ಮೌಂಟನ್ಸ್ ಅಂತೇಳಿ ಅಂತೇವ್ ನಾವು. ಇದು ಆಲ್ರೆಡಿ ನಾನು ನಿಮಗ ಥರ್ಡ್ ಕ್ಲಾಸ್ ಒಳಗಡೆ ಡಿಸ್ಕಸ್ ಮಾಡೀನಿ. ಸೊ ಯಾರ್ಯಾರ ಕ್ಲಾಸ್ ನೋಡಿಲ್ಲ ನೋಡ್ಕೊಂಡ್ ಬನ್ರಿ. ಓಕೆ, ನೆಕ್ಸ್ಟ್ ಮೂವ್ ಆಗೋಣ್ರಿ. ನೆಕ್ಸ್ಟ್ ನೋಡ್ರಿ, 5th ಕ್ವಶನ್ ಏನೈತಿ, ತಮನ್ ಪೋರ್ಟ್ ವಿಚ್ ವಾಸ್ ಇನ್ ದ ನ್ಯೂಸ್ ರೀಸೆಂಟ್ಲಿ ಇಸ್ ದ ಮೇನ್ ಪೋರ್ಟ್ ಆಫ್ ವಿಚ್ ಕಂಟ್ರಿ ಅಂಡ್ ಆನ್ ದ ಕೋಸ್ಟ್ ಆಫ್ ವಿಚ್ ಸಿ ಇಟ್ ಈಸ್ ಲೊಕೇಟೆಡ್. ತಮನ್ ಪೋರ್ಟ್ ಅನ್ನೋದು ಯಾವ ನ್ಯೂಸ್ ನಾಗ ಐತಿ, ಇದು ಯಾವ ಪೋರ್ಟ್ ಕಂಟ್ರಿ ಒಳಗಿರುವಂತ ಯಾವ ಪೋರ್ಟ್ ಮತ್ತೆ ಯಾವ ಕೋಸ್ಟ್ ಮೇಲೆ ಇದು ಐತಿ ಅಂತ ಹೇಳಿ ಕೇಳನ್ರಿ. ಯಾವ್ದ್ರಿ ಆನ್ಸರ್, ಯಾವ್ದ್ರಿ, ರಷ್ಯಾ ಬ್ಲಾಕ್ ಸಿ. ಇದು ಪೋರ್ಟ್ ಯಾವ ಕಂಟ್ರಿ ಒಳಗಡೆ ಐತಿ, ರಷ್ಯಾ ಒಳಗಡೆ ಐತಿ. ಅದೇ ರೀತಿ ಯಾವ ಕೋಸ್ಟ್ ಮೇಲೆ ಐತಿ, ಬ್ಲಾಕ್ ಸಿ ಮೇಲೆ ಐತಿ, ಕಪ್ಪು ಸಮುದ್ರದ ಮೇಲೆ ಐತಿ, ಕಪ್ಪು ಸಮುದ್ರದ ತೀರದಲ್ಲಿ ಏನೈತಿ, ಇದು ಐತಿ. ಓಕೆ, ಅಂದ್ರೆ ತಮನ್ ಬಂದರು ಅಂದ್ರೆ ಏನು, ಓಕೆ, ತಮನ್ ಪೋರ್ಟ್ ಅಂದ್ರೆ ಏನು, ಇದು ರಷ್ಯಾದ ಪ್ರಮುಖ ಆಳ ನೀರಿನ ಬಂದರು ಐತಿ. ರಷ್ಯಾದ ಪ್ರಮುಖ ಆಳ ನೀರು ಸಬ್ ಮರೈನ್ ಪೋರ್ಟ್ ಅಂತ ಹೇಳಿ ನಾವು ಹೇಳ್ತೇವೆ. ಇದು ಕೆರ್ಚ್ ಜಲಸಂಧಿಯ ಕೆರ್ಚ್ ಸ್ಟ್ರೇಟ್ ಬಳಿ ಕಪ್ಪು ಸಮುದ್ರದ ಕರಾವಳಿಯಲ್ಲಿದೆ. ಕೆರ್ಚ್ ಸ್ಟ್ರೇಟ್ ಯಾವ ಸ್ಟೇಟ್, ಕೆರ್ಚ್ ಸ್ಟೇಟ್. ಓಕೆ, ಸ್ಟ್ರೇಟ್ ಬ್ಯಾರೆ, ಜಲಸಂಧಿ ಬ್ಯಾರೆ, ಮತ್ತೇನು ಬಂದರು ಬ್ಯಾರೆ, ಅದೇ ರೀತಿ ಸಮುದ್ರ ಬ್ಯಾರೆ. ಓಕೆ, ತಮನ್ ಪೋರ್ಟ್ ಅನ್ನೋದು ಕೆರ್ಚ್ ಸ್ಟ್ರೇಟ್ ಬ್ಲಾಕ್ ಸಿ ಬಳಿ ಐತಿ. ಕೆರ್ಚ್ ಸ್ಟ್ರೇಟ್ ಬ್ಲಾಕ್ ಸಿ ನೆನಪಿಟ್ಕೋರಿ. ಇದು ಯಾಕೆ ಸುದ್ದಿ ಒಳಗೈತಂತಂದ್ರ ರಷ್ಯಾದ ಕಪ್ಪು ಸಮುದ್ರ ಸುದ್ದಿಯಲ್ಲಿ ಐತಿ. ಬ್ಲಾಕ್ ಸಿ, ರಷ್ಯಾಸ್
ಬ್ಲಾಕ್ ಸಿ. ಓಕೆ, ಲಾಜಿಸ್ಟಿಕ್ಸ್ ಮತ್ತು ಇಂಧನ ರಫ್ತಿಗೆ ಸಂಬಂಧಿಸಿದೆ. ಲಾಜಿಸ್ಟಿಕ್ ಮತ್ತು ಇಂಧನ ರಫ್ತಿಗೆ. ಟ್ರೇಡ್ ರಿಲೇಟೆಡ್, ರಷ್ಯಾದ ಟ್ರೇಡ್ ರಿಲೇಟೆಡ್ ಯಾವ ಸಿ ಮೇಲೆ ನಡೀತದ ಅಂದ್ರೆ ಬ್ಲಾಕ್ ಸಿ ಮೇಲೆ ನಡೀತದ. ಅದಕ್ಕೆ ಈ ಪೋರ್ಟ್ ಏನೈತಿ ನ್ಯೂಸ್ನಾಗ ಐತಿ. ಓಕೆ, ರಷ್ಯಾ ಉಕ್ರೇನ್ ಯುದ್ಧದ ನಡುವೆ ಕಾರ್ಯತಂತ್ರ ಪ್ರಸ್ತುತ. ಅಂದ್ರೆ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ನಡೀತಿರ್ಬೇಕಾದ್ರೆ ರಷ್ಯಾದವರು ತಮ್ಮ ಲಾಜಿಸ್ಟಿಕ್ಸ್ ನ ಏನ್ ಮಾಡಿದ್ರು, ಬ್ಲಾಕ್ ಸಿ ಮುಖಾಂತರ ಏನ್ ಮಾಡ್ತಿದ್ರು, ಟ್ರೇಡ್ ಮಾಡ್ತಿದ್ರು. ಬ್ಲಾಕ್ ಸಿ ಮುಖಾಂತರ ಏನ್ ಮಾಡ್ತಿದ್ರು, ಟ್ರೇಡ್ ನ ಮಾಡ್ತಿದ್ರು. ಈ ಪ್ರದೇಶದಲ್ಲಿ ಹೆಚ್ಚುತ್ತಿರುವ ಮಿಲಿಟರಿ ಮತ್ತು ಧಾನ್ಯ ಸಾಗಣೆ. ಈ ಪ್ರದೇಶದಾಗ ಜಾಸ್ತಿ ಗ್ರೇನ್ ಶಿಪ್ಮೆಂಟ್ ಮತ್ತ ಮಿಲಿಟರಿ ಏನ್ ಪರ್ಪಸ್ ನ ಇದೇನ್ ಮಾಡ್ಲಿಕ್ಕತ್ತಾರ, ಈ ಸಮುದ್ರನ ಯೂಸ್ ಮಾಡ್ಕೊಳಿಕತ್ತಾರ. ಮಿಲಿಟರಿ ಪರ್ಪಸ್ ಮತ್ತ ಗ್ರೇನ್ಸ್ ಶಿಪ್ಮೆಂಟ್ ಮಾಡ್ಲಿಕ್ಕೆ ಯಾವ ಸಮುದ್ರ ಯೂಸ್ ಮಾಡ್ಕೊಳಿಕತ್ತಾರ, ಬ್ಲಾಕ್ ಸಿ ಸಮುದ್ರ ಯೂಸ್ ಮಾಡ್ಕೊಳತ್. ಅದ್ರ ಜೊತೆ ಯಾವ ಬಂದರ್ ಯೂಸ್ ಮಾಡ್ಕೊಳಿಕತ್ತಾರ, ತಮನ್ ಪೋರ್ಟ್ ನ ಯೂಸ್ ಮಾಡ್ಕೊಳಿಕತ್ತಾರ. ಓಕೆ, ಸೊ ಈ ಬ್ಲಾಕ್ ಸಿ ಯಾವ್ಯಾವ ಕಂಟ್ರೀಸ್ ನ ಬಾರ್ಡರ್ ಆಗಿತ್ತು ಅಂದ್ರೆ ರಷ್ಯಾ, ಉಕ್ರೇನ್, ಟರ್ಕಿ, ಬಲ್ಗೇರಿಯಾ, ರೊಮಾನಿಯಾ ಮತ್ತ ಜಾರ್ಜಿಯಾ. ಓಕೆ, ಈ ಎಲ್ಲಾ ಕಂಟ್ರೀಸ್ ಬಾರ್ಡರ್ ಆಗಿರುವಂತ ಸಿ ಯಾವ್ದಪ್ಪ ಅಂತಂದ್ರೆ ಬ್ಲಾಕ್ ಸಿ. ಈ ಎಲ್ಲಾ ಕಂಟ್ರೀಸ್ ಬಾರ್ಡರ್ ಆಗಿರುವಂತ ಸಿ ಯಾವ್ದಂತಂದ್ರೆ ಬ್ಲಾಕ್ ಸಿ. ನೋಡ್ರಿ, ರೆಡ್ ಸಿ, ಬ್ಲಾಕ್ ಸಿ, ಮೆಡಿಟೇರಿಯನ್ ಸಿ, ಇವೆಲ್ಲಾ ಸೀಸನ್ ನಿಮಗೆ ಎಕ್ಸಾಮ್ ಗೆ ಇಂಪಾರ್ಟೆಂಟ್ ಆಗ್ತದೆ. ಯಾವ ಬಾರ್ಡರ್ ಕಂಟ್ರೀಸ್ ಅದಾವ ನೀಟಾಗಿ ನೋಡ್ಕೊಡ್ರಿ. ಓಕೆ, ಕೀ ಫ್ಯಾಕ್ಟ್ಸ್ ಏನೈತಂತಂದ್ರೆ ಇದು ಬ್ಲಾಕ್ ಸಿ ಮೆಡಿಟೇರಿಯನ್ ಸೀಗ ವಯಾ ಕನೆಕ್ಟೆಡ್ ಐತಿ. ಓಕೆ, ಮೆಡಿಟೇರಿಯನ್ ಸೀಗ ಏನೈತಿ, ಕನೆಕ್ಟೆಡ್ ಐತಿ. ಓಕೆ, ಸೊ ನೆಕ್ಸ್ಟ್ ನೋಡ್ರಿ, ಅದೇ ರೀತಿ ಇಲ್ಲಿ ಯಾವ್ಯಾವ ಸೀಸ್ ಬರ್ತಾವಪ್ಪ ಅಂತಂದ್ರ ಅಂದ್ರೆ ಈ ಯಾವ್ದು ಬ್ಲಾಕ್ ಸೀಗ ಯಾವ್ಯಾವ ಸ್ಟೇಟ್ಸ್ ಬರ್ತಾವ ಅಂತಂದ್ರೆ ಬಾಸ್ಪರಸ್ ಸ್ಟೇಟ್ ಅನ್ನೋದೊಂದು ಬರ್ತದ, ಸಿ ಆಫ್ ಮರ್ಮರಾ ಅನ್ನೋದು ಬರ್ತದ, ಡರ್ಡಾನೆಲಸ್ ಅನ್ನೋದು ಬರ್ತದೆ. ಇವೆಲ್ಲಾ ಸ್ಟೇಟ್ಸ್. ಓಕೆ, ಯಾವ ಸ್ಟೇಟ್ಸ್ ಕನೆಕ್ಟ್ ಅದಾವಪ್ಪ ಅಂತಂದ್ರ ಬಾಸ್ಪರಸ್ ಸ್ಟೇಟ್ ಒಂದು, ಸಿ ಆಫ್ ಮರ್ಮರಾ ಅನ್ನೋದು, ಮತ್ತೆ ಇನ್ನೊಂದು ಡಾರ್ಡನೆಲಸ್ ಅನ್ನೋದು ಬರ್ತದೆ. ಮತ್ತೆ ಇದು ಮೇಜರ್ ಜಿಯೋ ಪೊಲಿಟಿಕಲ್ ಹಾಟ್ಸ್ಪಾಟ್ ಐತಿ. ಅಂದ್ರ ಇಲ್ಲಿ ಜಾಸ್ತಿ ಜಿಯೋ ಪೊಲಿಟಿಕಲ್ ರಿಲೇಷನ್ಸ್ ನ ಜಾಸ್ತಿ ಏನ್ ಮಾಡ್ತಾರ, ಕಾರ್ಯಾಚರಣೆ ಗೊಳಿಸ್ತಾರ. ಓಕೆ, ಜಿಯೋ ಪೊಲಿಟಿಕಲ್ ಅಂತಂದ್ರೇನು, ನಮ್ಮ ದೇಶದಲ್ಲಿರುವಂತಹ ಜಿಯೋಗ್ರಾಫಿಕಲ್ ಏರಿಯಾಸ್ ಮೇಲೆ ಪೊಲಿಟಿಕಲ್ ಸಿಸ್ಟಮ್ ಅಂತಂದ್ರೆ ಇದು ನಮ್ದು, ಈ ಜಿಯೋಗ್ರಾಫಿಕಲ್ ಏರಿಯಾ ನಮ್ದು ಅಂತ ಹೇಳಿ ಏನ್ ಮಾಡ್ತಾರ, ಘೋಷಣೆ ಮಾಡ್ತಾರ. ಓಕೆ, ಸೊ ಜಿಯೋ ಪೊಲಿಟಿಕಲ್ ಹಾಟ್ಸ್ಪಾಟ್ ಅಂತ ಅಂತೇವೆ. ಅದೇ ರೀತಿ ಅನಾಕ್ಸಿಕ್ ಡೀಪ್ ವಾಟರ್ಸ್. ಈ ಬ್ಲಾಕ್ ಸೀನ ನಾವ್ ಏನಂತೇವೆ, ಅನಾಕ್ಸಿಕ್ ಡೀಪ್ ವಾಟರ್ಸ್ ಅಂತ. ಇಲ್ಲಿ ಆಕ್ಸಿಜನ್ ಡೆಫಿಶಿಯಂಟ್ ಬಾಳ ಐತಿ. ಏನೈತಿ, ಆಕ್ಸಿಜನ್ ಡೆಫಿಶಿಯಂಟ್ ಬಾಳ ಐತ್ರಿ. ಇಲ್ಲಿ ಆಕ್ಸಿಜನ್ ಡೆಫಿಶಿಯಂಟ್ ಐತಿ. ಸೊ ಅದಕ್ಕೆ ನಾವ್ ಏನಂತೀವಿ, ಅನಾಕ್ಸಿಕ್ ಡೀಪ್ ವಾಟರ್ಸ್ ಅಂತ ಹೇಳ್ತೇವೆ. ನೋಡ್ರಿ, ಅನಾಕ್ಸಿಕ್ ಅಂದ್ರೆ ಆಕ್ಸಿಜನ್ ಡೆಫಿಶಿಯಂಟ್ ಕಂಡೀಷನ್. ಆಕ್ಸಿಜನ್ ಕಡಿಮೆ ಇರುವಂತಹ ಕಂಡೀಷನ್ ಇರುವಂತಹ ಡೀಪ್ ವಾಟರ್ ಸಿ ಯಾವ್ದಪ್ಪ ಅಂತಂದ್ರೆ ಬ್ಲಾಕ್ ಸಿ. ಯಾವ್ದ್ರಿ, ಡೀಪ್ ವಾಟರ್ಸ್ ಆಫ್ ದ ಬ್ಲಾಕ್ ಸಿ ಆರ್ ನೋನ್ ಫಾರ್ ಅನಾಕ್ಸಿಕ್. ಓಕೆ, ಅಂದ್ರ ಬ್ಲಾಕ್ ಸಿ ಆಳದಲ್ಲಿ ಹೋದಂಗ ಏನಾಗ್ತದ, ಆಕ್ಸಿಜನ್ ಡೆಫಿಶಿಯಂಟ್ ಕಂಡೀಷನ್ ಸ್ಟಾರ್ಟ್ ಆಕೊಂತ ಹೋಗ್ತೈತಿ. ಓಕೆ, ಈ ಕರ್ಚ್ ಸ್ಟೇಟ್ ಅನ್ನೋದು ಎಲ್ಲಿ ಕನೆಕ್ಟ್ ಆಗ್ತದ ಅಂತಂದ್ರ ಬ್ಲಾಕ್ ಸಿ ಮತ್ತ ಸಿ ಆಫ್ ಅಜೋವಕ ಕನೆಕ್ಟ್ ಆಗ್ತದ. ಕರ್ಚ್ ಸ್ಟೇಟ್ ಅನ್ನೋದು ಎಲ್ಲೆಲ್ಲಿ ಯಾವ್ಯಾವ ಸಿ ಕನೆಕ್ಟ್ ಆಗ್ತದ ಅಂತಂದ್ರೆ ಬ್ಲಾಕ್ ಸಿ ಮತ್ತೆ ಸಿ ಆಫ್ ಅಜೋವಕ ಕನೆಕ್ಟ್ ಆಗ್ತೈತಿ. ಅದೇ ರೀತಿ ಉಕ್ರೇನ್ಗೆ ಬಾರ್ಡರ್ ಆಗಿರುವಂತ ಸೀಸ್ ಯಾವ್ದು, ಉಕ್ರೇನ್ಗೆ ಬಾರ್ಡರ್ ಆಗಿರುವಂತ ಯಾವ ಸೀಸ್ ಅಂತಂದ್ರೆ ಬ್ಲಾಕ್ ಸಿ ಮತ್ತ ಸಿ ಆಫ್ ಅಜೋವಾ. ಉಕ್ರೇನಿಗೆ ಬಾರ್ಡರ್ ಆಗಿರುವಂತ ಸೀಸ್ ಯಾವ್ದಂದ್ರೆ ಬ್ಲಾಕ್ ಸಿ ಮತ್ತ ಸಿ ಆಫ್ ಅಗೋಜಾ. ಇಲ್ಲಿ ಯಾವ ಉಕ್ರೇನ್ ಇಂಪಾರ್ಟೆಂಟ್ ಪೋರ್ಟ್ಸ್ ಯಾವ ನೋಡ್ರಿ, ಒಡೆಸಾ, ಮರಿಪೋಲ್ ಮತ್ತ ಮೈಕೋಲೇವ್. ಒಡೆಸಾ, ಮರಿಪೋಲ್ ಮತ್ತ ಮೈಕೋಲೇವ್. ನೋಡ್ರಿ, ನಿಮ್ಗೆ ಎಕ್ಸಾಮ್ ಈಗ ಪ್ಲೇಸಸ್ ಇನ್ ನ್ಯೂಸ್ ಬಾಳ ಇಂಪಾರ್ಟೆಂಟ್ ಆಗ್ತೈತಿ. ಪ್ಲೇಸಸ್ ಇನ್ ನ್ಯೂಸ್ ಬಾಳ ಇಂಪಾರ್ಟೆಂಟ್ ಆಗ್ತದೆ. ಸೊ ಅದ್ರದ್ದು ಮ್ಯಾಪಿಂಗ್ ನಿಮ್ಗ ಬಾಳ ಯೂಸ್ ಆಗ್ತೈತಿ. ಯಾವ್ಯಾವ ಪೋರ್ಟ್ಸ್ ಎಲ್ಲೆಲ್ಲಿ ಕನೆಕ್ಟ್ ಆಗ್ಯಾವ, ಯಾವ ಸಿ ಕರೆಕ್ಟ್ ಆಗ್ಯಾವ, ಯಾವ್ಯಾವ ಸೀಸ್ ಯಾವ್ಯಾವ ಬಾರ್ಡರ್ ಕಂಟ್ರೀಸ್ ಕನೆಕ್ಟ್ ಆಗ್ಯಾವ, ಯಾವ್ಯಾವ ಕಂಟ್ರೀಸ್ ಬಾರ್ಡರ್ ಸೀಸ್ ಯಾವ್ಯಾವ ಅದಾವ. ಸೊ ಇದು ನಿಮಗೆ ಎಕ್ಸಾಮ್ ಈಗ ಬಾಳ ಇಂಪಾರ್ಟೆಂಟ್ ಆಗ್ತದೆ. ಸೊ ಉಕ್ರೇನ್ ಬಾರ್ಡರ್ ಸೀಸ್ ಯಾವ ಅಂತಂದ್ರೆ ಬ್ಲಾಕ್ ಸಿ ಮತ್ತೆ ಸಿ ಆಫ್ ಅಜೋವಾ. ಇಂಪಾರ್ಟೆಂಟ್ ಪೋರ್ಟ್ಸ್ ಯಾವ್ದಂತಂದ್ರೆ ಒಡೆಸಾ ಮತ್ತ ಮರಿಪೋಲ್ ಮತ್ತ ಮೈಕೋಲೇವ್. ಓಕೆ, ಪೋರ್ಟ್ಸ್ ನೆನಪಿಟ್ಕೋರಿ ನಿಮ್ಗೆ ಎಕ್ಸಾಮ್. ಅದೇ ರೀತಿ ಟರ್ಕಿ ಬಾರ್ಡರ್ ಸೀಸ್ ಯಾವ್ದು, ಟರ್ಕಿ ಕಂಟ್ರಿದ ಬಾರ್ಡರ್ ಸೀಸ್ ಯಾವ್ದು ಅಂತಂದ್ರೆ ಬ್ಲಾಕ್ ಸಿ, ಏಜಿಯನ್ ಸಿ ಮತ್ತ ಮೆಡಿಟೇರಿಯನ್ ಸಿ. ನಾರ್ತ್, ವೆಸ್ಟ್, ಸೌತ್. ನಾರ್ತ್ ಸೈಡ್ ಬ್ಲಾಕ್ ಸಿ, ಏಜಿಯನ್ ಸಿ, ವೆಸ್ಟ್ ಸೈಡ್ ಮೆಡಿಟೇರಿಯನ್ ಸಿ, ಸೌತ್ ಸೈಡ್. ಓಕೆ, ಅದೇ ರೀತಿ ಯಾವ ರೀತಿ ಪೋರ್ಟ್ಸ್ ಅದಾವು ಅಂತಂದ್ರೆ ಮೆಡಿಟೇರಿಯನ್ ಸಿ ಹತ್ರ ಇರುವಂತ ಪೋರ್ಟ್ಸ್ ಯಾವ ಅಂತಂದ್ರೆ ಮರ್ಸಿಯನ್, ಅಂಟಲ್ಯಾ, ಇಸ್ಕೆಂದರನ್. ಓಕೆ, ನೀವು ಹೆಂಗ್ ಪ್ರೊನೌನ್ಸ್ ಮಾಡ್ತೀರಿ ನೋಡ್ರಿ, ನಿಮಗ್ ಹೆಂಗ ಈಸಿ ಅನ್ಸದ ಆ ರೀತಿ ಪ್ರೊನೌನ್ಸ್ ಮಾಡ್ರಿ. ಓಕೆ, ಅದೇ ರೀತಿ ಜಾರ್ಜಿಯಾ ಅನ್ನೋದ ಬ್ಲಾಕ್ ಸಿ ಪೋರ್ಟ್ಸ್. ಬ್ಲಾಕ್ ಸಿ ಯಾವ ಸಿ ಬರ್ತದ್ರಿ ಜಾರ್ಜಿಯಾಕ, ಬ್ಲಾಕ್ ಸಿ. ಈ ಬ್ಲಾಕ್ ಸಿ ಮೇಲೆ ಇರುವಂತ ಪೋರ್ಟ್ಸ್, ಜಾರ್ಜಿಯಾ ಬ್ಲಾಕ್ ಸಿ ಮೇಲೆ ಇರುವಂತ ಪೋರ್ಟ್ಸ್ ಯಾವ್ದು, ಪೋತಿ ಮತ್ತ ಬತುಮಿ. ಓಕೆ, ಪೋತಿ ಮತ್ತ ಬತುಮಿ. ಅದೇ ರೀತಿ ಇಲ್ಲಿ ಟ್ರೇಡ್ ರೂಟ್ಸ್ ಇಂಪಾರ್ಟೆಂಟ್ ಆಗ್ತದ್ರಿ. ಯಾವ್ಯಾವ ಟ್ರೇಡ್ ರೂಟ್ಸ್ ಅಂತಂದ್ರೆ ಕ್ಯಾಕ್ಸಾಸ್ ಟ್ರೇಡ್ ರೂಟ್ಸ್ ಮತ್ತ ಎನರ್ಜಿ ಕಾರಿಡಾರ್ಸ್. ಇವೆರಡು ಟ್ರೇಡ್ ರೂಟ್ಸ್ ಬಹಳ ಯೂಸ್ಫುಲ್ ಇಂಪಾರ್ಟೆಂಟ್ ಐತಿ. ಯಾವ್ದು ಕಂಟ್ರಿದು, ಜಾರ್ಜಿಯಾ
ಕಂಟ್ರಿದು. ಓಕೆ, ನೀವು ಪ್ರತಿಯೊಂದು ಕಂಟ್ರಿದು ಏನ್ ಮಾಡಿ ಸ್ಟಾಟಿಕ್ ಪಾರ್ಟ್ ಐತ್ರಿ, ನೀವು ಓದ್ಕೋರಿ. ಎಷ್ಟು ಸ್ಟಾಟಿಕ್ ಪಾರ್ಟ್ ರಿವಿಷನ್ ಮಾಡ್ತೀರಿ ಅಷ್ಟು ನೆನಪೊಳಗೆ ಉಳಿತಾವು. ಸೊ ಸ್ಟಾಟಿಕ್ ಪಾರ್ಟ್ ಡೇ ಬೈ ಡೇ ರಿವಿಷನ್ ಮಾಡ್ಕೋರಿ. ಯಾವ್ಯಾವ ಬ್ಲಾಕ್ ಸಿ, ರೆಡ್ ಸಿ, ಅಜಿಯನ್ ಸಿ, ಮೆಡಿಟೇರಿಯನ್ ಸಿ. ಸೊ ಈ ಸೀಸ್ ಬಾರ್ಡರ್ ಕಂಟ್ರೀಸ್ ಯಾವ ಅದಾವು, ಮತ್ತ ಈ ಸಿ ಮೇಲೆ ಯಾವ್ಯಾವ ಪೋರ್ಟ್ಸ್ ಅದಾವು, ಮತ್ತೆ ಯಾವ್ಯಾವ ಕಂಟ್ರೀಸ್ ಬಾರ್ಡರ್ ಕಂಟ್ರೀಸ್ ಸೀಸ್ ಅದಾವಲ್ಲ ಅದ್ರ ಮೇಲೆ ಯಾವ್ಯಾವ ಪೋರ್ಟ್ಸ್ ಇದಾವು, ಸ್ಟ್ರೇಟ್ಸ್ ಇದಾವು. ಇದು ನಿಮಗೆ ಎಕ್ಸಾಮಿಗ ಇಂಪಾರ್ಟೆಂಟ್ ಆಗ್ತೈತಿ. ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. ವಿಚ್ ಇಂಡಿಯನ್ ಸಿಟಿ ಹೋಸ್ಟೆಡ್ ದ ಇಂಟರ್ನ್ಯಾಷನಲ್ ಫ್ಲೀಟ್ ರಿವ್ಯೂ ಅಂಡ್ ಎಕ್ಸರ್ಸೈಸ್ ಮಿಲನ್ 2026 ರೀ? ಯಾವ ಸ್ಟೇಟ್ ರೀ? ವಿಶಾಖಪಟ್ನಂ ರೀ. ಯಾವ ಸ್ಟೇಟ್ ರೀ? ವಿಶಾಖಪಟ್ನಂ. ಓಕೆ, ನೆಕ್ಸ್ಟ್ ಇದ್ರದ್ದು ಸ್ವಲ್ಪ ಡಿಸ್ಕಷನ್ ನೋಡೋಣ್ರಿ. ಮಿಲನ್ 2026 ಅಂದ್ರೆ ಏನ್ರಿ? ಮಿಲನ್ ವ್ಯಾಯಾಮವು ಸ್ನೇಹಪರ ಎಕ್ಸರ್ಸೈಸ್ ಆಗಿರ್ತದೆ. ಸ್ನೇಹಪರ ರಾಷ್ಟ್ರಗಳ ನಡುವೆ ಸಹಕಾರವನ್ನು ಹೆಚ್ಚಿಸಲು ಭಾರತೀಯ ನೌಕಾಪಡೆ ಆಯೋಜಿಸುವಂತ ಒಂದು ಎಕ್ಸರ್ಸೈಸ್ ಆಗಿರ್ತದೆ. ಎರಡು ಏನಾಗ್ತೈತಿ ಅಂದ್ರ, ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ, ಮಿಲನ್ ಎಕ್ಸರ್ಸೈಸ್ ಅನ್ನೋದು ಏನಾಗ್ತದೆ, ಇಂಟರ್ನ್ಯಾಷನಲ್ ಫ್ಲೀಟ್ ರಿವ್ಯೂ ಮತ್ತೆ ಎಕ್ಸರ್ಸೈಸ್ ಆಗಿತ್ತು. ಇದು ಎಲ್ಲೆಲ್ಲಿ ಇಂಡಿಯಾ ಮತ್ತ ವಿಶಾಖಪಟ್ನಂ ಒಳಗಡೆ ಏನಾಗ್ತೈತಿ, ಅಂತಾರಾಷ್ಟ್ರೀಯ ಫ್ಲೀಟ್ ರಿವ್ಯೂ ಅನ್ನೋ ಎಕ್ಸರ್ಸೈಸ್ ಇದೇನ್ ಮಾಡ್ತೈತಿ, ನಡೆಸ್ತೈತಿ. ಓಕೆ, ಸೊ ಇದಕ್ ನಾವ್ ಏನಂತೇವಿ, ವಿಶಾಖಪಟ್ನಂಗ ವೈಜಾಗ್ ಅಂತ ಹೇಳಿ ಕರಿತೀವಿ ನಾವು. ವಿಶಾಖಪಟ್ನ ವೈಜಾಗ್ ಅಂತ ಹೇಳಿ ಕರಿತೇವಿ. ಓಕೆ, ಇದು ಮಲ್ಟಿಲ್ಯಾಟ್ರಲ್ ಎಕ್ಸರ್ಸೈಸ್ ಆಗೈತೆ. ಮಲ್ಟಿಲ್ಯಾಟ್ರಲ್ ಎಕ್ಸರ್ಸೈಸ್ ಆಗೈತೆ. ಬಹುಪಕ್ಷೀಯ ಅಂತಂದ್ರೆ ಹರಡೋ ಪಕ್ಷಿ ಅಲ್ರಿ. ಬಹುಪಕ್ಷೀಯ ಅಂತಂದ್ರೆ ಬೇರೆ ಬೇರೆ ಪಕ್ಷಗಳು ಏನು ನಡುವೆ ನಡೆಯುವಂತಹ ಒಂದು ನೌಕಾ ವ್ಯಾಯಾಮವಾಗೈತಿ. ನೇವಲ್ ಎಕ್ಸರ್ಸೈಸ್, ಮಲ್ಟಿಲ್ಯಾಟ್ರಲ್ ನೇವಲ್ ಎಕ್ಸರ್ಸೈಸ್ ಅಂತ ಹೇಳ್ತೇವೆ. ಇದು ಪೂರ್ವ ಕರಾವಳಿ ಕೇಂದ್ರಿತ ವ್ಯಾಯಾಮ ಆಗಿದೆ. ಈಸ್ಟ್ ಕೋಸ್ಟ್ ಸೆಂಟ್ರಿಕ್ ಆಗೈತಿ. ಇದು ಈಸ್ಟ್ ಕೋಸ್ಟಲ್ ಸೆಂಟ್ರಿಕ್ ಆಗೈತ್ರಿ. ಇದು ಈಸ್ಟ್ ಕೋಸ್ಟ್ ಸೆಂಟ್ರಿಕ್ ಆಗೈತಿ. ಕೇಳ್ತಾ ನಿಮಗ ಎಕ್ಸಾಮಿಗ ಏನು ಕೇಂದ್ರತ ಯಾವ ಸೆಂಟ್ರದ ಕೇಂದ್ರ ಆಗೈತೆ ಅಂತಂದ್ರೆ ಈಸ್ಟ್ ಕೋಸ್ಟ್ ಸೆಂಟ್ರಿಕ್ ಆಗೈತೆ. ಓಕೆ, ನೆಕ್ಸ್ಟ್ ಅಂತಾರಾಷ್ಟ್ರೀಯ ಫ್ಲೀಟ್ ವಿಮರ್ಶೆ ಎಂದರೇನು? IFR ಅಂದ್ರೆ ಏನಂತ ನೋಡೋಣ ಬರ್ರಿ. ಈ ಅಂತಾರಾಷ್ಟ್ರೀಯ ಫ್ಲೀಟ್ ವಿಮರ್ಶೆ ಒಂದು ವಿದ್ಯುಕ್ತ ಮತ್ತು ಕಾರ್ಯಾಚರಣೆ ಆಗೈತೆ. ಸೆರೆಮೋನಿಯಲ್ ಮತ್ತು ಆಪರೇಷನಲ್ ನೇವಲ್ ಆಗೈತೆ. ಅಂದ್ರೆ ಯಾವ್ದೋ ಒಂದು ಎಕ್ಸರ್ಸೈಸ್ ನಾವು ಮಾಡಕತ್ತೀವಿ ಅಂತಂದ್ರ ಅದ್ರದ ಏನ್ ಮಾಡ್ತೇವೆ ನಾವು, ಒಂದು ಪ್ರೋಗ್ರಾಮ್ ಮಾಡ್ತೇವೆ. ಸೆರೆಮೋನಿಯಲ್ ಪ್ರೋಗ್ರಾಮ್ ಅಂತ ಮಾಡ್ತೇವೆ. ಆಮೇಲೆ ಅದರಲ್ಲಿ ಏನೇನು ಆಪರೇಷನಲ್ ನಡೆಸ್ತೇವಲ್ಲ ಅದ್ರ ಬಗ್ಗೆ ನಾವಲ್ಲಿ ಏನ್ ಮಾಡ್ತೇವೆ, ಡಿಸ್ಕಸ್ ಮಾಡ್ತೇವೆ. ಓಕೆ, ಕಾರ್ಯಕ್ರಮ ಆಗಿರ್ತದೆ. ಅಲ್ಲಿ ಹಲವು ದೇಶಗಳ ನೌಕಾ ಹಡಗುಗಳು ಒಟ್ಟುಗೂಡುತ್ತೇವೆ. ಅತಿಥೇಯ ರಾಷ್ಟ್ರವು ನೌಕಾಪಡೆಯನ್ನು ಪರಿಶೀಲಿಸುತ್ತದೆ. ಕಡಲ ಸಹಕಾರವನ್ನು ಪ್ರದರ್ಶಿಸಲಾಗುತ್ತದೆ. ನೋಡ್ರಿ, ಇಲ್ಲಿ ಏನಂತಂದ್ರೆ ಎಲ್ಲಾ ದೇಶದ್ದು ಅಂದ್ರೆ ಎಲ್ಲಾ ಕಂಟ್ರೀಸ್ದು ಇಲ್ಲಿ ಏನಾಗ್ತದಪ್ಪ ಅಂದ್ರ ಎಲ್ಲಾ ಕಂಟ್ರೀಸ್ದು ಏನೇನ್ ಹಡಗುಗಳದಾವಲ್ಲ, ಬೋಟ್ಸ್ ಅದಾವಲ್ಲ, ಎಲ್ಲಾ ಕಂಟ್ರೀಸ್ ಬೋಟ್ಸ್ ಏನ್ ಮಾಡ್ತೈತಿ ಇಲ್ಲಿ ಅಂದ್ರೆ ಏನು ಅವ್ರದ್ದು ಸ್ಟ್ರೆಂತ್ ಅಂದ್ರ ಬೋಟ್ಸ್ ಏನ್ ಸ್ಪೆಷಾಲಿಟಿ ಐತಿ, ಏನ್ ಟೆಕ್ನಾಲಜಿ ಯೂಸ್ ಮಾಡ್ಯಾರ, ಓಕೆ, ಅದ್ರದ್ದು ಏನೇನು ಯೂಸ್ ಐತಿ ಅನ್ನೋದನ್ನ ಏನ್ ಮಾಡ್ತೀವಿ, ಎಲ್ಲಾ ದೇಶಗಳು ಏನ್ ಮಾಡ್ತಾವ, ನೇವಲ್ ಎಕ್ಸರ್ಸೈಸಸ್ ಮಾಡ್ತಾವ. ಇಲ್ಲಿ ಅತಿಥೇಯ ದೇಶ ಏನೈತಲ್ಲ, ಈ ಅತಿಥೇಯ ದೇಶ ಅದನ್ನ ಪರಿಶೀಲಿಸ್ತೈತಿ. ಓಕೆ, ಅದ್ರ ವಿಶೇಷತೆ ಏನಂತೇಳಿ ತಿಳ್ಕೊಂತೈತಿ. ಅದೇ ರೀತಿ ಇಲ್ಲಿ ಏನು ಸಹಕಾರಕ ಪ್ರದರ್ಶನ ನೀಡ್ಲಕ್ಕ. ಫಾರ್ ಎಕ್ಸಾಂಪಲ್ ನಿಮ್ಮ ಕಂಟ್ರಿಯಿಂದ ನಮ್ ಕಂಟ್ರಿಗೆ ಏನು, ಫಾರ್ ಎಕ್ಸಾಂಪಲ್ ಈ ಮಿಲನ್ ಎಕ್ಸರ್ಸೈಸ್ ಅನ್ನೋದು ವೈಜಾಗ್ ಜೊತೆ ಮಾಡ್ಲಿಕ್ಕೆ ಇಂಡಿಯಾ ಮತ್ತ ವೈಜಾಗ್ ಜೊತೆ ಬೇರೆ ಕಂಟ್ರಿದವ್ರು ವೈಜಾಗ್ ಜೊತೆ ನಮ್ ಜೊತೆ ಮಾಡಾಕತ್ತಾರ ಅಂತಂದ್ರೆ ಈಗ ಎಲ್ಲಾ ಕಂಟ್ರಿದವ್ರು ಏನ್ ಮಾಡ್ತಾರ, ಬಂದು ಇಲ್ಲಿ ವೈಜಾಗ್ ಬರ್ತಾರ, ಬಂದು ವೆರೈಟಿ ಆಫ್ ಏನೋ ಬೋಟ್ಸ್ ನ ನೋಡ್ತಾರ, ನೌಕೆಗಳನ್ನ ನೋಡ್ತಾರ. ಇಲ್ಲಿ ಯಾವ ನೌಕೆ ಯಾವ ರೀತಿ ಟ್ರೇಡ್ ಗೆ ಯೂಸ್ ಆಗ್ತೈತಿ, ಒಂದೊಂದು ನೌಕೆಗಳು ವೆಹಿಕಲ್ಸ್, ಫಾರ್ ಎಕ್ಸಾಂಪಲ್ ಮಿಸೈಲ್ಸ್ ಗ ಹೆವಿ ವೇಟ್ ನ ತಡ್ಕೊಳ್ಳುವಂತ ಶಕ್ತಿ ಇರ್ತಾವ, ಒಂದೊಂದು ಫುಡ್ ಗ್ರೇನ್ಸ್ ಗ, ಓಕೆ, ಒಂದೊಂದು ಬೇರೆ ರೀತಿಯಾದಂತ ಲಾಜಿಸ್ಟಿಕ್ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ. ಓಕೆ, ನಮ್ಮ ಕಂಟ್ರಿದವ್ರ ಜೊತೆ ಏನ್ ಮಾಡ್ತಾರ, ಬೇರೆ ಬೇರೆ ಕಂಟ್ರಿದವರು ಅವ್ರಿಗೆ ಯೂಸ್ ಆಗೋ ಅಂತಹ ಏನ್ ಮಾಡ್ತಾರ, ನೌಕೆಗಳನ್ನ ಇಟ್ಕೊಂಡು ತಮಗ್ ಬೇಕಾಗಿರೋ ಯಾವ್ದು ನೌಕೆ ಐತಲ್ಲ ಅದು ಯಾವ ದೇಶದವ್ರ ಜೊತೆ ಐತೆ ಅನ್ನೋದು ಅವ್ರು ಡಿಸೈಡ್ ಮಾಡ್ಕೊಂಡು ಅವ್ರ ಜೊತೆ ಅವ್ರು ಏನ್ ಮಾಡ್ತಾರ, ನೇವಲ್ ಎಕ್ಸರ್ಸೈಸ್ ಮಾಡ್ಕೊಳಕ್ತಾರ. ಸೊ ಬಟ್ ನಮ್ಗೆ ಈಗ ಇಂಡಿಯಾದೊಳಗ ಎಲ್ಲಿ ನಡ್ಲಿಕ್ಕತ್ತದ ಅಂತಂದ್ರೆ ಅದು ವೈಜಾಗ್ ಒಳಗಡೆ ನಡ್ಲಿಕ್ಕತ್ತಾರ. ಅಂತಾರಾಷ್ಟ್ರೀಯ ಫ್ಲೀಟ್ ವಿಮರ್ಶೆ ಅಂತ ಹೇಳಿ ನಾವ್ ಹೇಳ್ತೇವೆ. ಇಂಟರ್ನ್ಯಾಷನಲ್ ಫ್ಲೀಟ್ ರಿವ್ಯೂ ಇದು ಎಕ್ಸರ್ಸೈಸ್ ಇನ್ನ ನಮ್ ಕಂಟ್ರಿದವ್ರು ಯಾರು ನಮ್ ಕಂಟ್ರಿದವ್ರ ಜೊತೆ ಎಕ್ಸರ್ಸೈಸ್ ಮಾಡಕತ್ತಾರ ಅನ್ನೋದು ಗೊತ್ತಿಲ್ರಿ. ಓಕೆ, ಬಟ್ ಇಲ್ಲಿ ಏನ್ ಮಾಡ್ಲಿಕ್ಕತ್ತೇವ್ ನಾವು, ಪ್ರದರ್ಶನಕ್ಕೆ ಇಡ್ಲಿಕ್ಕತ್ತೇವ್, ಒಂದ್ ರೀತಿಯಾಗಿ ಎಕ್ಸಿಬಿಷನ್ ತರ ಇಲ್ಲಿ ನಡಿಲಿಕ್ಕತ್ತೈತಿ. ಓಕೆ, ಗೊತ್ತೈತ್ರಿ. ಸೊ ಮಿಲನ್ ನೇವಲ್ ಎಕ್ಸರ್ಸೈಸಸ್ ಇಸ್ ಕಂಡಕ್ಟೆಡ್ ಇನ್ ವಿಚ್ ವಾಟರ್ ಬಾಡಿ? ಯಾವ ವಾಟರ್ ಬಾಡಿ ಒಳಗಡೆ? ಬೇ ಆಫ್ ಬೆಂಗಾಲ್ ಒಳಗಡೆ ನಡೀತದೆ. ಬೇ ಆಫ್ ಬೆಂಗಾಲ್ ವಾಟರ್ ಬಾಡಿ ಒಳಗಡೆ ನಡೀತದೆ. ಇದ್ರ ಹೆಡ್ ಕ್ವಾರ್ಟರ್ಸ್ ಏನೈತಿ, ಈಸ್ಟರ್ನ್ ನೇವಲ್ ಕಮಾಂಡ್ ಹೆಡ್ ಕ್ವಾರ್ಟರ್ ಯಾವ್ದಪ್ಪ ಅಂತಂದ್ರೆ ವಿಶಾಖಪಟ್ಟಣಂ. ಅದು ಯಾವ ನದಿಗೆ ಬರ್ತೈತಿ? ಬೇ ಆಫ್ ಬೆಂಗಾಲ್ ವಾಟರ್ ಬಾಡಿ ಬರ್ತೈತಿ. ನೋಡ್ರಿ, ನಿಮ್ಗ ಗೊತ್ತಿರ್ಬೇಕು ಈಸ್ಟರ್ನ್ ನೇವಲ್ ಕಮಾಂಡ್, ವೆಸ್ಟರ್ನ್ ನೇವಲ್ ಕಮಾಂಡ್ ಹೆಡ್ ಕ್ವಾರ್ಟರ್ ಮತ್ತೆ ಯಾವ ಸಿ ಬರ್ತದ ಅನ್ನೋದು ಗೊತ್ತಿರ್ಬೇಕು. ಈಸ್ಟರ್ನ್ ನೇವಲ್ ಕಮಾಂಡ್ ಹೆಡ್ ಕ್ವಾರ್ಟರ್ ಯಾವ್ದ್ರಿ? ವಿಶಾಖಪಟ್ಟಣಂ. ಯಾವ ಸಿ ಕನೆಕ್ಟ್ ಆಗ್ತೈತಿ? ಬೇ ಆಫ್ ಬೆಂಗಾಲ್. ಅದೇ ರೀತಿ ವೆಸ್ಟರ್ನ್ ನೇವಲ್ ಕಮಾಂಡ್ ಹೆಡ್ ಕ್ವಾರ್ಟರ್ ಯಾವ್ದು? ಮುಂಬೈ. ಯಾವ ಸೀರಿ? ಅರೇಬಿಯನ್ ಸಿ. ಓಕೆ, ಅದೇ ರೀತಿ ಇಲ್ಲಿ ಇನ್ನೊಂದು ಏನ್ ಮಾಡ್ಯಾರ,
ಇನಿಷಿಯೇಟಿವ್ ತಗೊಂಡಾರ. ಸೆಕ್ಯೂರಿಟಿ ಅಂಡ್ ಗ್ರೋತ್ ಫಾರ್ ಆಲ್ ಇನ್ ದ ರೀಜನ್, ಅಂದ್ರೆ ಎಲ್ಲಾ ರೀಜನ್ ಒಳಗಡೆ ಸೆಕ್ಯೂರಿಟಿ ಮತ್ತೆ ಗ್ರೋತ್ ಆಗ್ಬೇಕನ್ನೋ ಸಂಬಂಧ ಒಂದು ಪ್ರಾಜೆಕ್ಟ್ ಮಾಡಿದ್ರು. ಆ ಪ್ರಾಜೆಕ್ಟ್ ಅನ್ನ ಯಾರ ಇಂಟ್ರೊಡ್ಯೂಸ್ ಮಾಡಿದ್ರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಇದು ಸಾಗರ್ ಪ್ರಾಜೆಕ್ಟ್ ಅಂತ ಹೇಳ್ತೀವಿ ನಾವು. ಇದಕ್ಕೆ ಏನಂತೀವಿ? ಸಾಗರ್ ಪ್ರಾಜೆಕ್ಟ್ ಅಂತ ಹೇಳ್ತೀವಿ. ಅದೇ ರೀತಿ ಹೆಡ್ ಕ್ವಾರ್ಟರ್ ಆಫ್ ಸದರ್ನ್ ನೇವಲ್ ಕಮಾಂಡ್ ಅಂದ್ರೆ ಯಾವ್ದ್ರಿ? ಕೊಚ್ಚಿ. ಹೆಡ್ ಕ್ವಾರ್ಟರ್ ಆಫ್ ಸದರ್ನ್ ನೇವಲ್ ಕಮಾಂಡ್ ಅಂದ್ರೆ ಯಾವ್ದ್ರಿ? ಕೊಚ್ಚಿ. ಇಲ್ಲಿ ಏನಿದೆ ಏನ್ರಿ ಇದು ಎದ್ರ ಕಮಾಂಡ್ ಅಂತಂದ್ರೆ ಟ್ರೈನಿಂಗ್. ಇಲ್ಲಿ ಬರೀ ಟ್ರೈನಿಂಗ್ ಕೊಡ್ತಾರೆ. ಇಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಯಾವುದೇ ರೀತಿ ಇಲ್ಲಿ ನೆವಲ್ ಎಕ್ಸರ್ಸೈಸ್ ನ ಮಾಡಂಗಿಲ್ಲ. ಇಲ್ಲಿ ಜಸ್ಟ್ ಟ್ರೈನಿಂಗ್ ಕೊಡ್ತಾರೆ. ಓಕೆ, ಜಸ್ಟ್ ಟ್ರೈನಿಂಗ್ ಕೊಡ್ತಾರೆ. ಗೊತ್ತೈತ್ರಿ? ಸೊ ನೋಡ್ರಿ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಗೊತ್ತೈತ್ರಿ? ಎಕ್ಸರ್ಸೈಸ್ ಆಗೋಕ್ಕಿಂತ ಮುಂಚೆ ಏನ್ ಮಾಡ್ತಾರೆ? ಎಕ್ಸಿಬಿಷನ್ಸ್ ನಡೆಸ್ತಾರ. ಓಕೆ, ಎಕ್ಸಿಬಿಷನ್ಸ್ ನಡೆಸ್ತಾರ. ಓಕೆ, ಫ್ಲೀಟ್ ರಿವ್ಯೂ ಅಂತ ಹೇಳಿ ಎಕ್ಸಿಬಿಷನ್ ನಡೆಸ್ತಾರ. ಅಲ್ಲಿ ಏನಾಗ್ತದ? ನಾವು ನೌಕಾಪಡೆಗಳ ಅಂದ್ರೆ ನೌಕೆಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ. ಆಮೇಲೆ ನಮ್ಗೆ ಯಾವ ನೌಕೆ ಸೂಟೇಬಲ್ ಐತಲ್ಲ ಅದನ್ನ ನಾವ್ ಏನ್ ಮಾಡ್ತೀವಿ? ಆ ದೇಶದವ್ರ ಜೊತೆ ಏನ್ ಮಾಡ್ತೀವಿ? ನಾವು ಎಕ್ಸರ್ಸೈಸ್ ಅಭ್ಯಾಸವನ್ನ ಮಾಡ್ಕೊಂತೇವೆ. ನೇವಲ್ ಎಕ್ಸರ್ಸೈಸಸ್ ನ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್ ಏನೈತ್ ನೋಡೋಣ್ರಿ. ವೇರ್ ವಾಸ್ ದ ನ್ಯೂ ಪ್ಲಾಂಟ್ ಸ್ಪೀಸಿಸ್ ಟೆಟ್ರಾಟಿನಿಯಂ ಪೆಕೆಟ್ ಡಿಸ್ಕವರ್ಡ್? ಟೆಟ್ರಾಟಿನಿಯಂ ಪೆಕೆಟ್ ಎಂಬ ಹೊಸ ಸಸ್ಯ ಜಾತಿಯನ್ನು ಎಲ್ಲಿ ಕಂಡು ಹಿಡಿಯಲಾಗಿದೆ? ಎಲ್ಲಿ ಕಂಡು ಹಿಡಿಯಲಾಗಿತ್ರಿ? ವೆಸ್ಟರ್ನ್ ಘಾಟ್ಸ್ ನಾಗ ಕಂಡು ಹಿಡಿಯಲಾಗಿತ್ತು. ಎಲ್ಲಿ ಕಂಡು ಹಿಡಿಯಲಾಗಿತ್ರಿ? ವೆಸ್ಟರ್ನ್ ಘಾಟ್ಸ್ ನಾಗ ಕಂಡು ಹಿಡಿಯಲಾಗಿತ್ತು. ವೆಸ್ಟರ್ನ್ ಘಾಟ್ಸ್ ಒಳಗ ನಾವು ಪ್ರಭೇದಗಳನ್ನ ಜಾಸ್ತಿ ನಮ್ಗ ಸಿಗ್ತಾವ್. ಓಕೆ, ಹೊಸ ಸಸ್ಯ ಪ್ರಭೇದ. ಇದು ವಿಶ್ವದ ಪ್ರಮುಖ ಟಾಪ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಆಗೈತ್ರಿ. ಯಾವ್ದ್ರಿ? ವೆಸ್ಟರ್ನ್ ಘಾಟ್ಸ್. ಇದು ಟಾಪ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಐತ್ರಿ. ಬಿಕಾಸ್ ಇಲ್ಲಿ ನಾವು ಜೀವ ವೈವಿಧ್ಯ ತಾಣಗಳಲ್ಲಿ ಇದು ಒಂದಾಗೈತಿ. ಬಿಕಾಸ್ ಇಲ್ಲಿ ನಾವು ವೆರೈಟಿ ಆಫ್ ಸ್ಪೀಸಸ್ ನ ಇಲ್ಲಿ ನೋಡ್ತೇವೆ. ವೆರೈಟಿ ಆಫ್ ಸ್ಪೀಸಸ್ ನಾವ್ ಏನ್ ಮಾಡ್ತೇವೆ? ಇಲ್ಲಿ ಕಂಡ್ಕೊಳ್ತೇವೆ. ಓಕೆ, ಟೈಪ್ ಏನ್ರಿ? ಇದು ಎಂಡಮಿಕ್ ಪ್ಲಾಂಟ್ ಐತ್ರಿ. ಇದು ಎಂಡಮಿಕ್ ಪ್ಲಾಂಟ್. ಇದು ಯಾವ ಫ್ಯಾಮಿಲಿ ಅಂಡ್ ಸೇರ್ತದ ಅಂತಂದ್ರೆ ಅಪಿಯೇಸಿ ಫ್ಯಾಮಿಲಿಗೆ ಸೇರ್ತದ್ರಿ. ಯಾವ್ದ್ರಿ? ಅಪಿಯೇಸಿ ಫ್ಯಾಮಿಲಿ ಸೇರ್ತದ. ಕ್ಯಾರೆಟ್ ಫ್ಯಾಮಿಲಿಗೆ ಸೇರ್ತದ್ರಿ. ಅಪಿಯೇಸಿ ಫ್ಯಾಮಿಲಿ ಒಳಗೆ ಬರುವಂತ ಒಂದು ಇದು ಯಾವ್ದಂತಂದ್ರೆ ಸ್ಪೀಸಸ್ ಯಾವ್ದಂತಂದ್ರೆ ಕ್ಯಾರೆಟ್. ಯಾವ್ದ್ರಿ? ಕ್ಯಾರೆಟ್. ಸೊ ಈಗ ವೆಸ್ಟರ್ನ್ ಘಾಟ್ಸ್ ಅಂತಂದ್ರೆ ಎಲ್ಲಿಂದ ಎಲ್ಲಿ ಮಟ್ಟ ಎಕ್ಸ್ಟೆಂಡ್ ಆಗ್ತದ ಅಂತಂದ್ರೆ ಎಕ್ಸ್ಟೆಂಡ್ಸ್ ಫ್ರಮ್ ಗುಜರಾತ್ ಟು ಕೇರಳ. ಗುಜರಾತ್ ಟು ಕೇರಳ ಘಾಟ್ಸ್ ಎಕ್ಸ್ಟೆಂಡ್ ಆಗುವಂತ ಘಾಟ್ಸ್ ನಾವ್ ಏನಂತೀವಿ? ವೆಸ್ಟರ್ನ್ ಘಾಟ್ಸ್ ಅಂತ ಕೇಳ್ತೀವಿ. ಎಷ್ಟ್ ಲೆಂತ್ ಐತ್ರಿ? 1600 ಕಿಲೋಮೀಟರ್ ಐತಿ. ಎಷ್ಟ್ ಐತ್ರಿ? 1600 ಕಿಲೋಮೀಟರ್. ಅಂದ್ರೆ ಹಿಮಾಲಯಕ್ಕಿಂತಲೂ ಹಳೇದೈತ್ರಿ. ಹಿಮಾಲಯ ಘಾಟ್ಸ್ ಗಿಂತಲೂ ಹಳೇದೈತ್ರಿ. ಯಾವ್ದ್ರಿ? ವೆಸ್ಟರ್ನ್ ಘಾಟ್ಸ್. ಓಕೆ, ಗೊತ್ತೈತ್ರಿ? ಪ್ಯಾರಲಲ್ ಟು ವೆಸ್ಟರ್ನ್ ಕೋಸ್ಟ್ ಆಫ್ ಇಂಡಿಯಾ. ಪ್ಯಾರಲಲ್ ಟು ವೆಸ್ಟರ್ನ್ ಕೋಸ್ಟ್ ಆಫ್ ಇಂಡಿಯಾ. ಇದನ್ನ 2012 ಯುನೆಸ್ಕೋ ಏನು ಪಟ್ಟಿಗೆ ಸೇರ್ಸಿದ್ವಿ ನಾವು. ಯುನೆಸ್ಕೋ ಪಟ್ಟಿಗೆ ಏನ್ ವರ್ಲ್ಡ್ ಹೆರಿಟೇಜ್ ಸೈಟ್ಗ ಸೇರ್ಸಿದ್ವಿ ನಾವು. ವರ್ಲ್ಡ್ ಹೆರಿಟೇಜ್ ಸೈಟ್ ಇದನ್ನ ಏನ್ ಮಾಡಿದ್ವಿ? ಪಾರಂಪರಿಕ ಏನು ಲಿಸ್ಟ್ ಅಂತ ಅಂತೇವಲ್ಲ ನಾವು, ಅದಕ್ಕೆ ನಾವು ಯಾವ್ದು ಸೇರ್ಸಿದ್ವಿ? ವೆಸ್ಟರ್ನ್ ಘಾಟ್ಸ್ ನ ಸೇರ್ಸಿದ್ವಿ. ಯಾವ ಇಯರ್ ದಲ್ಲಿ? 2012 ಅಲ್ಲಿ. ಗೊತ್ತಾಯ್ತ್ರಿ? ನೋಡ್ರಿ ಹಿಮಾಲಯ, ಸ್ವಲ್ಪ ಹಿಮಾಲಯ ಬಗ್ಗೆ ನೋಡ್ಕೊಳ್ಳೋಣ. ಇದು ಯಂಗ್ ಫೋಲ್ಡ್ ಮೌಂಟೇನ್ಸ್ ಅಂತ ಕರಿತೇವೆ. ಯುವ ಮಡಿಕೆ ಪರ್ವತಗಳು ಅಂತ ಕರಿತೇವೆ ನಾವು. ಇದು ನಾರ್ದರ್ನ್ ಇಂಡಿಯಾ ಮಟ್ಟ ಏನಾಗೈತಿ? ಸ್ಟ್ರೆಚ್ ಆಗೈತಿ. ಅಂದ್ರೆ ಎಲಾಂಗೇಟ್ ಆಗೈತಿ. ನಾರ್ದರ್ನ್ ಇಂಡಿಯಾ ಮಟ್ಟ ಏನಾಗೈತಿ? ಎಲಾಂಗೇಟ್ ಆಗೈತಿ. ಇದಕ್ಕ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತೇವೆ. ಬಟ್ ಇಲ್ಲಿ ನಾವು ವೆರೈಟಿ ಆಫ್ ಸ್ಪೀಸಸ್ ಇಲ್ಲಿ ನಮ್ಗೆ ಸಿಗಂಗಿಲ್ಲ. ಇಟ್ ಈಸ್ ಆಲ್ಸೋ ಕಾಲ್ಡ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್. ಬಟ್ ಇಲ್ಲಿ ಏನ್ ನಮಗ ವೆರೈಟಿ ಆಫ್ ಸ್ಪೀಸಸ್ ಇಲ್ಲಿ ಸಿಗಂಗಿಲ್ಲ. ಓಕೆ, ನೆಕ್ಸ್ಟ್ ಸುಂದರ್ಬನ್ಸ್ ರೀ. ಸುಂದರ್ಬನ್ಸ್ ಏನ್ರಿ? ವರ್ಲ್ಡ್ಸ್ ಲಾರ್ಜೆಸ್ಟ್ ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ ಹೇಳ್ತೀವಿ. ಇಲ್ಲಿ ಮ್ಯಾಂಗ್ರೋವ್ ಗಿಡಗಳು ಜಾಸ್ತಿ ಬೆಳಿತಾವ್. ಇದು ಲೊಕೇಶನ್ ಎಲ್ಲೈತಂತಂದ್ರೆ ಗಂಗಾ ಮತ್ತು ಬ್ರಹ್ಮಪುತ್ರ ಡೆಲ್ಟಾ ಕಡೆ ಐತಿ. ಗಂಗಾ ಬ್ರಹ್ಮಪುತ್ರ ಡೆಲ್ಟಾ ಕಡೆ ಯಾವ್ದು ಬರ್ತದ ಅಂತಂದ್ರೆ ಸುಂದರ್ಬನ್ ಫಾರೆಸ್ಟ್ ಬರ್ತೈತಿ. ಇದು ಇದ್ರಲ್ಲಿ ಯಾವ ಜಾಸ್ತಿ ಅದಾವ ಅಂತಂದ್ರೆ ರಾಯಲ್ ಬೆಂಗಾಲ್ ಟೈಗರ್. ಸುಂದರ್ಬನ್ ಒಳಗ್ ನಾವು ಜಾಸ್ತಿ ಏನ್ ಕಾಣ್ತೇವೆ ಅಂತಂದ್ರೆ ರಾಯಲ್ ಬೆಂಗಾಲ್ ಟೈಗರ್ ಸ್ಪೀಸಸ್ ನ ಜಾಸ್ತಿ ನಾವಿಲ್ಲಿ ಕಾಣ್ತೇವೆ. ಇದನ್ನು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಗ ಸೇರ್ಕೊಂಡೈತೆ. ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಗ ಇದನ್ನು ಸೇರ್ಕೊಂಡು. ಸೊ ನಿಮಗ ಇಲ್ಲಿ ಒಂದಿಷ್ಟು ನಾ ನಿಮ್ಗೆ ಕಮಿಟೀಸ್ ಹೆಸರು ಹೇಳ್ತೀನಿ. ಅದ್ರ ಸ್ವಲ್ಪ ನೀವು ಘಾಟ್ಸ್ ರಿಲೇಟೆಡ್ ಒಂದಿಷ್ಟು ಕಮಿಟೀಸ್ ಅದಾವ. ಯಾವ್ದು? ಮಾಧವ್ ಗಾಡ್ಗಿಲ್ ಕಮಿಟಿ ಅನ್ನೋದು. ಯಾವ್ದ್ರಿ? ಮಾಧವ್ ಗಾಡ್ಗಿಲ್ ಕಮಿಟಿ ಅನ್ನೋದು. ಆಮೇಲೆ ಕಸ್ತೂರಿ ರಂಗನ್ ಕಮಿಟಿ ಅನ್ನೋದು. ಇದ್ರ ಬಗ್ಗೆ ನೀವು ಸ್ವಲ್ಪ ಓದ್ಕೋರಿ. ಓಕೆ, ನಾನು ನಿಮ್ಗೆ ಏರಿಯಾ ಕೊಡ್ಲಿಕ್ಕತ್ತೀನಿ. ನೆಕ್ಸ್ಟ್ ಕಮಿಟೀಸ್ ರಿಲೇಟೆಡ್ ನಾ ಕ್ಲಾಸ್ ಮಾಡ್ತೀನಿ. ಅದ್ರಾಗ ನಿಮ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಓಕೆ, ಮಾಧವ್ ಗಾಡ್ಗಿಲ್ ಕಮಿಟಿ ಮತ್ತ ಕಸ್ತೂರಿ ರಂಗನ್ ಕಮಿಟಿ ಬಗ್ಗೆ ಒಂದ್ ಸ್ವಲ್ಪ ನೀವು ಏನ್ ಮಾಡ್ರಿ? ಓದ್ಕೋರಿ. ಹಂಗೆ ಅದೇ ರೀತಿ ಎಕೋ ಸೆನ್ಸಿಟಿವ್ ಝೋನ್ಸ್ ಅಂದ್ರೆ ಯಾವ? ಎಕಲಾಜಿಕಲ್ ಸೆನ್ಸಿಟಿವ್ ಝೋನ್ಸ್ ಅಂದ್ರೆ ಅದ್ರ ಬಗ್ಗೆ ನೀವ್ ಏನ್ ಮಾಡ್ರಿ? ಸ್ವಲ್ಪ ಓದ್ಕೊಳ್ರಿ. ಗೊತ್ತೈತ್ರಿ? ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. ಹೂ ಹ್ಯಾಸ್ ಬೀನ್ ಅಪಾಯಿಂಟೆಡ್ ಆಸ್ ದ ನ್ಯೂ ಚೇರ್ಮನ್ ಆಫ್ ಗಿಫ್ಟ್ ಸಿಟಿ ಬೈ ದ ಗುಜರಾತ್ ಗವರ್ಮೆಂಟ್? ಓಕೆ, ಗುಜರಾತ್ ಗವರ್ಮೆಂಟ್ ಅದ ಗಿಫ್ಟ್ ಸಿಟಿ ದ ಚೇರ್ಮನ್ ಯಾರು ಅಪಾಯಿಂಟ್ ಆಗ್ಯಾರ ಅಂತ ಕೇಳೋಣ. ಯಾರ್ರಿ? ಉದಯ್ ಕೋಟಕ್ ಅವರು. ಯಾರ್ರಿ? ಉದಯ್ ಕೋಟಕ್ ಅವರು ಅಪಾಯಿಂಟ್ ಆಗ್ಯಾರ. ಏನದು ಗಿಫ್ಟ್ ಸಿಟಿ? ಗಿಫ್ಟ್ ಸಿಟಿ ಅಂತಂದ್ರೆ ಏನ್ರಿ? ಗಿಫ್ಟ್ ಸಿಟಿ ಫುಲ್ ಫಾರ್ಮ್ ಏನ್ರಿ? ಗುಜರಾತ್ ಇಂಟರ್ನ್ಯಾಷನಲ್ ಫೈನಾನ್ಸ್
ಟೆಕ್ ಸಿಟಿ, ಗುಜರಾತ್ ಇಂಟರ್ನ್ಯಾಷನಲ್ ಫೈನಾನ್ಸ್ ಟೆಕ್ ಸಿಟಿ ಅಂತ ಹೇಳ್ತೀವಿ. ಅಂದ್ರೆ ಇಂಟರ್ನ್ಯಾಷನಲಿ ಫೈನಾನ್ಸ್ ಅನ್ನ ಏನ್ ಮಾಡೋದು, ಯಾವ ರೀತಿ ನಾವು ಅದನ್ನ ಯೂಸ್ ಮಾಡ್ಕೋಬೇಕು ಅನ್ನೋದ್ರ ಸಂಬಂಧ ಇದು ಏನಾಗ್ತದೆ, ಕಾರ್ಯಗತಗೊಳಿಸೋದು. ಅದಕ್ಕೆ ನಾವು ಗಿಫ್ಟ್ ಸಿಟಿ ಅಂದ್ರೆ ಯಾವ್ದು, ಗುಜರಾತ್ ಇಂಟರ್ನ್ಯಾಷನಲ್ ಫೈನಾನ್ಸ್ ಟೆಕ್ ಸಿಟಿದು ನ್ಯೂಲಿ ಅಪಾಯಿಂಟೆಡ್ ಚೇರ್ಮನ್ ಯಾರಪ್ಪ ಅಂತಂದ್ರೆ ಉದಯ್ ಕೋಟಕ್ ಅವ್ರು. ಯಾರಿ, ಉದಯ್ ಕೋಟಕ್ ಅವರು. ಇದು ಲೊಕೇಶನ್ ಎಲ್ಲೈತ್ರಿ, ಗುಜರಾತ್ ಒಳಗಡೆ ಎಲ್ಲೈತ್ರಿ, ಗಾಂಧಿನಗರ್. ಗುಜರಾತ್ ಒಳಗಡೆ ಎಲ್ಲೈತ್ರಿ, ಗಾಂಧಿನಗರ್. ಈ ಗಿಫ್ಟ್ ಸಿಟಿ ಅನ್ನೋದು ಏನೈತ್ರಿ, ಇಂಡಿಯಾಸ್ ಫಸ್ಟ್ ಆಪರೇಷನಲ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಸರ್ವಿಸ್ ಸೆಂಟರ್. ಇದು ಅಂದ್ರೆ ಇಂಟರ್ನ್ಯಾಷನಲಿ ಫೈನಾನ್ಸ್, ಅಂತಾರಾಷ್ಟ್ರೀಯ ಆರ್ಥಿಕವಾಗಿ ನಾವು ಏನೇನ ಕೆಲಸಗಳನ್ನ ಮಾಡ್ತೇವಲ್ಲ ಅದರದ ಸೆಂಟರ್ ಯಾವ್ದಪ್ಪ ಅಂತಂದ್ರೆ ಗಿಫ್ಟ್ ಸಿಟಿ. ಅದರದ ಸೆಂಟರ್ ಯಾವ್ದಪ್ಪ ಅಂತಂದ್ರೆ ಗಿಫ್ಟ್ ಅನ್ನೋದು, ಗುಜರಾತ್ ಇಂಟರ್ನ್ಯಾಷನಲ್ ಫೈನಾನ್ಸ್ ಟೆಕ್ ಸಿಟಿ. ಅಂದ್ರೆ ನಾವಲ್ಲಿ ಏನೇನು ನಿರ್ಧಾರಗಳನ್ನ ಕೈಗೊಳ್ತೇವೆ ಅನ್ನೋದನ್ನ ಇವ್ರ ಅಂಡರ್ ನಾವ್ ಏನ್ ಮಾಡ್ತೇವಿ, ಡಿಸಿಷನ್ಸ್ ತಗೊಂತೇವೆ. ಇವ್ರ ಜೊತೆ ನಾವು ಕೈಗೂಡಿಸ್ತೇವೆ, ಇವ್ರ ಜೊತೆ ನಾವ್ ಏನ್ ಮಾಡ್ತೇವೆ, ಡಿಸ್ಕಷನ್ಸ್ ಮಾಡ್ತೇವೆ. ಓಕೆ, ಇಂಡಿಯಾಸ್ ಫಸ್ಟ್ ಆಪರೇಷನಲ್ ಇಂಟರ್ನ್ಯಾಷನಲ್ ಫೈನಾನ್ಸ್ ಸರ್ವಿಸ್ ಸೆಂಟರ್ ಅಂತ ಅಂತೇವೆ, IFSC ಅಂತೇವೆ. ಓಕೆ, ಅದು ಯಾವ್ದಪ್ಪ ಅಂತಂದ್ರೆ ಗಿಫ್ಟ್, ಗುಜರಾತ್. ಅದು ಯಾವ್ದಪ್ಪ ಅಂದ್ರೆ ಗುಜರಾತ್. ಭಾರತದ ಮೊದಲ ಕಾರ್ಯಾಚರಣಾ ಅಂತಾರಾಷ್ಟ್ರೀಯ ಹಣಕಾಸು ಸೇವಾ ಕೇಂದ್ರ ಯಾವ್ದಪ್ಪ ಅಂತಂದ್ರೆ ಗುಜರಾತ್. ಗುಜರಾತ್ ಒಳಗಡೆ ಎಲ್ಲಪ್ಪ ಅಂತಂದ್ರೆ ಗಾಂಧಿನಗರ್. ಎಲ್ಲಿ, ಗಾಂಧಿನಗರ್. ಓಕೆ, ಇದ್ರ ಕೀ ಫೀಚರ್ಸ್ ಅದೇನು, ಇಂಡಿಯಾಸ್ ಫಸ್ಟ್ ಸ್ಮಾರ್ಟ್ ಫೈನಾನ್ಷಿಯಲ್ ಸಿಟಿ. ಓಕೆ, ಇಂಡಿಯಾಸ್ ಫಸ್ಟ್ ಸ್ಮಾರ್ಟ್ ಫೈನಾನ್ಷಿಯಲ್ ಸಿಟಿ ಯಾವ್ದಪ್ಪ ಅಂದ್ರೆ ಗುಜರಾತ್. ಓಕೆ, ಅದನ್ನ ನೆನಪಿಟ್ಕೋರಿ. ಹೌಸಸ್ IFCC ರೆಗ್ಯುಲೇಟೆಡ್ ಬೈ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಸರ್ವಿಸ್ ಸೆಂಟರ್ಸ್ ಅಥಾರಿಟಿ. ಇದು ಯಾವ ಅಥಾರಿಟಿ ಅಂಡರ್ ಬಂದೈತೆ ಅಂತಂದ್ರ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಸರ್ವಿಸ್ ಸೆಂಟರ್ ಅಥಾರಿಟಿ ಬಂದೈತಿ. ಓಕೆ, ಆ ಅಥಾರಿಟಿ ಅಂಡ್ರೆ ಇದನ್ನ ನಾವ್ ಏನ್ ಮಾಡ್ತೇವೆ, ಕಾರ್ಯಗತಗೊಳಿಸ್ತೇವೆ. ಓಕೆ, ಇದು ದುಬೈ IFC ಅಂದ್ರೆ ಬೇರೆ ಬೇರೆ ಇಂಟರ್ನ್ಯಾಷನಲ್ ನಾವ್ ಏನ್ ಮಾಡ್ತೀವಿ, ಆರ್ಥಿಕವಾದಂತಹ ಸೇವಾ ಕೇಂದ್ರಗಳನ್ನ ಹೊಂದಿರ್ತೇವಲ್ಲ, ಅವ್ ಯಾವ್ಯಾವಪ್ಪ ಅಂತಂದ್ರೆ ದುಬೈ, IFSC, ಸಿಂಗಾಪುರ ಮತ್ತ ಲಂಡನ್. ಈ ಮೂರು ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಸೇವಾ ಕೇಂದ್ರಗಳ ಜೊತೆ ನಾವ್ ಏನ್ ಮಾಡ್ತೇವೆ, ಕೈ ಜೋಡಿಸಿರ್ತೇವೆ. ಸೊ ಫೈನಾನ್ಷಿಯಲಿ ಆರ್ಥಿಕವಾಗಿ ಏನೇನ್ ಇಂಪ್ರೂವ್ಮೆಂಟ್ ಮಾಡ್ಬೇಕಲ್ಲ ಇವ್ರ ಜೊತೆ ಡಿಸ್ಕಸ್ ಮಾಡಿ ನಾವ್ ಮಾಡ್ತೇವೆ. ಅದೇ ರೀತಿ ಡಿಸಿಷನ್ಸ್ ಯಾರು ತಗೊಂತಾರ ಅಂತಂದ್ರೆ ಗುಜರಾತ್ ಫೈನಾನ್ಷಿಯಲ್ ಟೆಕ್ ಸಿಟಿ ತಗೊಂತೈತಿ. ಓಕೆ, ಸೊ ಇಂಡಿಯಾಸ್ ಫಸ್ಟ್ IFS ಅಂತಂದ್ರೆ ಯಾವ್ದಂದ್ರೆ ಗಿಫ್ಟ್ ಸಿಟಿ ಗುಜರಾತ್. ಇಂಟರ್ನ್ಯಾಷನಲ್ ಇಂಡಿಯಾಸ್ ಫಸ್ಟ್ IFSC ಯಾವ್ದಂತಂದ್ರೆ ಗಿಫ್ಟ್ ಸಿಟಿ ಗುಜರಾತ್. ಓಕೆ, ಇದರದು IFSC ಹೆಡ್ ಕ್ವಾರ್ಟರ್ ಐತಿ. ಇದ್ರದ್ದು ಹೆಡ್ ಕ್ವಾರ್ಟರ್ ಯಾವ್ದು, ಗಿಫ್ಟ್ ಸಿಟಿ ಗುಜರಾತ್ ಇದ್ರದ್ದು ಹೆಡ್ ಕ್ವಾರ್ಟರ್. ಓಕೆ, ಸೊ ಇದು ಯಾವ ಆಕ್ಟ್ ಅಡಿಯಲ್ಲಿ ಬಂದದ ಅಂತಂದ್ರೆ ಕಂಪನೀಸ್ ಆಕ್ಟ್ ಮತ್ತೆ IFSC ಆಕ್ಟ್ ಅಡಿಯಲ್ಲಿ ಇದು ಬಂದದ. 2013 ಕಂಪನೀಸ್ ಆಕ್ಟ್ ಮತ್ತೆ 2019 IFSC ಆಕ್ಟ್ ಅಂಡ್ರ ಇದನ್ನ ಕಾರ್ಯಾಚರಣೆಯನ್ನು ಮಾಡ್ತೇವೆ. ಓಕೆ, ನೆಕ್ಸ್ಟ್ ನೋಡ್ರಿ, ಸ್ವಲ್ಪ ಬೇರೆ ಬೇರೆ ವ್ಯಕ್ತಿಗಳ ಬಗ್ಗೆ ಒಂದ್ ಸ್ವಲ್ಪ ನೋಡೋಣ. ಅಜಯ್ ಪಿರಾಮಲ್ ಅಂದ್ರೆ ಯಾರಿ, ಅಜಯ್ ಪಿರಾಮಲ್ ಅವರು ಪಿರಾಮಲ್ ಗ್ರೂಪ್ ಚೇರ್ಮನ್ ಅದಾರಿ. ಪಿರಾಮಲ್ ಗ್ರೂಪ್ ಚೇರ್ಮನ್ ಅದ. ಇವ್ರದ್ದು ಏನ್ ಕಂಪನೀಸ್ ಅಂದ್ರೆ ಫಾರ್ಮಾಕೊಟಿಕಲ್ ಕಂಪನೀಸ್ ಅದಾವ್, ಫಾರ್ಮಸಿ ಕಂಪನೀಸ್ ಅದಾವ್, ಮತ್ತೆ ಫೈನಾನ್ಷಿಯಲ್ ಸರ್ವಿಸಸ್ ಅದಾವ್ ಇವರು. ಓಕೆ, ಫೈನಾನ್ಷಿಯಲ್ ಸರ್ವಿಸಸ್ ಅದಾವ್. ಅದೇ ರೀತಿ ಉದಯ್ ಕೋಟಕ್ ಅವ್ರು ನೋಡ್ರಿ, ಫೌಂಡರ್ ಆಫ್ ಕೋಟಕ್ ಮಹೀಂದ್ರಾ ಬ್ಯಾಂಕ್. ಇವ್ರು ಎದ್ರದ್ದು ಫೌಂಡರ್ ಅದಾರ್ರಿ, ಮಹೀಂದ್ರಾ ಬ್ಯಾಂಕ್ ದ ಫೌಂಡರ್ ಅದಾರ್. ಕೋಟಕ್ ಮಹೀಂದ್ರಾ ಬ್ಯಾಂಕ್ ಇವ್ರ ಏನದಾರ ಫೌಂಡರ್ ಅದಾರ. ಓಕೆ, ಇವ್ರು ಏನಿದ್ರಿ ಮೊದಲ ಒಬ್ರು ಬ್ಯಾಂಕರ್ ಇದ್ರು, ಮತ್ತೆ ಫೈನಾನ್ಷಿಯಲ್ ಸೆಕ್ಟರ್ ನಾಗ ಎಕ್ಸ್ಪರ್ಟ್ ಇದ್ರು. ಅವ್ರು ಮೊದಲು ಏನ್ ಕೆಲಸ ಮಾಡ್ತಿದ್ರು ಅಂತಂದ್ರೆ ಬ್ಯಾಂಕ್ ಒಳಗಡೆ ಫೈನಾನ್ಷಿಯಲ್ ಸೆಕ್ಟರ್ ದ ಎಕ್ಸ್ಪರ್ಟ್ ಇದ್ರಿ ಅವ್ರು. ಓಕೆ, ಅಪಾಯಿಂಟೆಡ್ ಚೇರ್ಮನ್ ಆಫ್ ಗಿಫ್ಟ್ ಸಿಟಿ. ಈಗ ಗಿಫ್ಟ್ ಸಿಟಿ ಚೇರ್ಮನ್ ಯಾರು ಅಪಾಯಿಂಟ್ ಆಗ್ಯಾರ ಅಂತಂದ್ರೆ ಉದಯ್ ಕೋಟಕ್ ಅವರು ಅಪಾಯಿಂಟ್ ಆಗ್ಯಾರ. ಅದೇ ರೀತಿ ಇನ್ಫೋಸಿಸ್ ಕೋ ಫೌಂಡರ್ ಯಾರದಾರಿ, ನಂದನ್ ನೀಲಕರ್ಣಿ ಅವರದಾರ. ನಂದನ್ ನೀಲಕರ್ಣಿ ಅವರದಾರ. ಓಕೆ, ಇವರು ಆಧಾರ್ ರಿಲೇಟೆಡ್ ಅಂದ್ರೆ ಈಗ ನಾವೇನ್ ಆಧಾರ್ ಕಾರ್ಡ್ ಮಾಡಕತ್ತೇವಲ್ಲ ಅದರದ್ದು ಏನದಾರ, ಅದ್ರದ್ದು ಏನಿದ್ರಪ್ಪ ಅಂತಂದ್ರೆ ಚೇರ್ಮನ್ ಇದ್ರು. ಮೊದಲ್ ಏನಿದ್ರಪ್ಪ ಆಧಾರ್ ಕಾರ್ಡ್ ಏನಿದ್ರು ಚೇರ್ಮನ್ ಇದ್ರು. UIDAI ಏನಿದ್ರು ಚೇರ್ಮನ್ ಇದ್ರು. ಫಾರ್ಮರ್ ಚೇರ್ಮನ್ ಮೊದಲ್ ಇದ್ರು, ಈಗೆಲ್ಲ ಮೊದಲ್ ಇದ್ರು. ಇವರು ಯುನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ, ಭಾರತದ ವಿಶಿಷ್ಟ ಗುರುತಿನ ಪ್ರಾಧಿಕಾರದ ಏನಿದ್ರಿ ಚೇರ್ಮನ್ ಇದ್ರು. ಫಾರ್ಮರ್ ಚೇರ್ಮನ್ ಇದ್ರು. ಇವ್ರು ಯಾರ್ರಿ, ನಂದನ್ ನೀಲಕರ್ಣಿ ಅವರು. ಓಕೆ, ಸೊ ಇದು ಯಾವಾಗ ಎಸ್ಟಾಬ್ಲಿಷ್ ಆಗಿತ್ತು, UIDA ಅಂದ್ರ ಯುನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ ಯಾವಾಗ ಎಸ್ಟಾಬ್ಲಿಷ್ ಆಗಿತ್ರಿ, 2009 ಒಳಗಡೆ ಎಸ್ಟಾಬ್ಲಿಷ್ ಆಗಿತ್ತು. ಯಾವ ಆಕ್ಟ್ ಅಂಡರ್, ಸ್ಟ್ಯಾಚ್ಯುಟರಿ ಅಥಾರಿಟಿ ಆಕ್ಟ್, ಆಧಾರ್ ಆಕ್ಟ್ 2016 ಅಂಡರ್ ಇದೇನಾಗಿತ್ತು, ಎಸ್ಟಾಬ್ಲಿಷ್ ಆಗಿತ್ತು. ಓಕೆ, ಆಮೇಲೆ ಇದು ಯಾವ ಮಿನಿಸ್ಟ್ರಿ ಅಂಡರ್ ವರ್ಕ್ ಮಾಡ್ತೈತ್ರಿ, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ. ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂಡರ್ ವರ್ಕ್ ಮಾಡ್ತದೆ. ಮತ್ತೆ ಇದ್ರ ಕೆಲಸ ಏನಪ್ಪಾ ಅಂತಂದ್ರೆ ಆಧಾರ್ ನಂಬರ್ಸ್ ರಿಲೇಟೆಡ್ ಏನಾದ್ರೂ ಇಶ್ಯೂಸ್ ಇತ್ತಂದ್ರೆ ಅದ್ ಏನ್ ಮಾಡ್ತಿತ್ತು, ಬಗೆಹರಿಸಿ ಕೊಡ್ತಿತ್ತು. ಅದೇನ್ ಮಾಡ್ತಿತ್ತು, ಬಗೆಹರಿಸಿ ಕೊಡ್ತಿತ್ತು. ನೆಕ್ಸ್ಟ್ ಯಾರು ನೋಡ್ರಿ, ದೀಪಕ್ ಪಾರೇಖ್. ಅವ್ರು ಯಾರ್ರಿ, HDFC ಬ್ಯಾಂಕ್ ಅದ ಏನಿದ್ರು ಚೇರ್ಮನ್ ಇದ್ರು. HDFC ಬ್ಯಾಂಕ್ ಅದ ಏನಿದ್ರು ಚೇರ್ಮನ್ ಇದ್ರು.
ಆಮೇಲೆ ಇವರು ಹೌಸಿಂಗ್ ಫೈನಾನ್ಸ್ ರಿಲೇಟೆಡ್ ಅಂದ್ರೆ HDFC ಬ್ಯಾಂಕ್ ಒಳಗಡೆ ಹೌಸಿಂಗ್ ಫೈನಾನ್ಸ್ ರಿಲೇಟೆಡ್ ಏನಿದ್ರು ಎಕ್ಸ್ಪರ್ಟ್ ಇದ್ರು. ಓಕೆ, ಇವರು HDFC ಬ್ಯಾಂಕ್ ಮರ್ಜಿಂಗ್ ಮಾಡಿದ್ರ ಕೀ ರೋಲ್ ಅಂದ್ರೆ ಮುಖ್ಯ ಪಾತ್ರ ಇವ್ರು ಏನ್ ಮಾಡಿದ್ರು ವಹಿಸಿದ್ರು. ಓಕೆ, ಗೊತ್ತೈತ್ರಿ ಕ್ವಶನ್ ಗಿಫ್ಟ್ ಸಿಟಿ ರಿಲೇಟೆಡ್ ಸ್ವಲ್ಪ ಓದ್ಕೋರಿ. ಇಷ್ಟು ಗಿಫ್ಟ್ ಸಿಟಿ ಒಳಗೆ ಇದಕ್ಕಿಂತ ಜಾಸ್ತಿ ನಿಮ್ಗೆ ಎಕ್ಸಾಮ್ಸಿಗೆ ಏನು ಕೇಳಂಗಿಲ್ಲ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ್ರಿ. ಸೊ ಲಾಸ್ಟ್ ಕ್ವಶನ್ ನೋಡ್ರಿ, ಹೂ ಹ್ಯಾಸ್ ಬಿಕಮ್ ದ ನ್ಯೂ ವೈಸ್ ಪ್ರೆಸಿಡೆಂಟ್ ಆಫ್ ದಿ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ. ನಾವು ಆಲ್ರೆಡಿ ನಿಮಗೆ ಹೇಳಿದ್ದೆ. ಓಕೆ, ಲಾಸ್ಟ್ ಕ್ಲಾಸ್ ಒಲಿಂಪಿಕ್ ಕಮಿಟಿ ಬಗ್ಗೆ, ಒಲಿಂಪಿಕ್ಸ್ ಬಗ್ಗೆ ನಾನು ನಿಮಗೆ ಹೇಳಿದೆ. ವಿಂಟರ್ ಒಲಿಂಪಿಕ್ ಸಮಾರೋಹ ನೋಡ್ರಿ, ನಾ ಕ್ಲಾಸ್ ಸ್ಟಾರ್ಟ್ ಮಾಡಿ ಒಂದು 5 days ಆಯ್ತು ಅಷ್ಟೇ. ಸೊ ಇಂಟರ್ನ್ಯಾಷನಲ್ ಒಲಿಂಪಿಕ್ಸ್ ಮೇಲೆ ನಿಮ್ಗೆ ಫಸ್ಟ್ ಡೇ ನಾ ಕ್ಲಾಸ್ ನಲ್ಲಿ ಹೇಳಿದಕ್ಕೆ ಏನಾಯ್ತು, ಈಗ ನಿಮ್ಗೆ ಏನಾಗ್ತದೆ ಡೀಟೇಲ್ ಆಗಿ ಹೇಳೋದು ಆಗೋದ್ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ನಿಮ್ಗೆ ಆಲ್ರೆಡಿ ನಾನು ನಿಮ್ಗೆ ಇಂಟರ್ನ್ಯಾಷನಲ್ ಒಲಿಂಪಿಕ್ಸ್ ಕಮಿಟಿ, ಇಂಡಿಯನ್ ಒಲಿಂಪಿಕ್ ಕಮಿಟಿ ಮೆಂಬರ್ಸ್ ಯಾರು, ಪಾಸ್ಟ್ ಮೆಂಬರ್ಸ್ ಯಾರಿದ್ರು, ಈಗಿನ ಮೆಂಬರ್ಸ್ ಯಾರದಾರ, ಮತ್ತೆ ವಿಂಟರ್ ಒಲಿಂಪಿಕ್ಸ್ ಅಂದ್ರೆ ಏನು, ಸಮ್ಮರ್ ಒಲಿಂಪಿಕ್ಸ್ ಅಂದ್ರೆ ಏನು, ಪ್ಯಾರಾ ಒಲಿಂಪಿಕ್ಸ್ ಅಂದ್ರೆ ಏನು ಅಂತ ಹೇಳಿ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೆ, ಹೌದಿಲ್ಲ? ಸೊ ಇದು ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿದು ಹೊಸ ಉಪಾಧ್ಯಕ್ಷರಾಗಿ ಯಾರು ನೇಮಕ ಆಗ್ಯಾರ ಅಂತ ಕೇಳೋಣ. ಯಾರ್ ನೇಮಕ ಆಗ್ಯಾರ್ರಿ? ಥಾಮಸ್ ಬ್ಯಾಚ್ ಅವರು. ಯಾರ್ರಿ? ಥಾಮಸ್ ಬ್ಯಾಚ್ ಅವರು ಉಪಾಧ್ಯಕ್ಷರಾಗಿ ನೇಮಕ ಆಗ್ಯಾರ. ಯಾರು ನೇಮಕ ಆಗ್ಯಾರಿ? ಥಾಮಸ್ ಬ್ಯಾಚ್ ದವರು ಉಪಾಧ್ಯಕ್ಷರಾಗಿ ನೇಮಕ ಆಗ್ಯಾರ. ಅದೇ ರೀತಿ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿದು ಈಗ ರೀಸೆಂಟ್ ಆಗಿ ಪ್ರೆಸಿಡೆಂಟ್ ಯಾರದಾರ್ರಿ? ಕರ್ಸ್ಟಿ ಕೋವೆಂಟರಿ. ಹೆಂಗ ನೀವು ಪ್ರೊನೌನ್ಸ್ ಮಾಡ್ತೀರಿ ನೋಡ್ರಿ, ಕರ್ಸ್ಟಿ ಕೋವೆಂಟ್ರಿ. ಇವರು ಈಗಿಂದ ಏನದಾರಿ? ಪ್ರೆಸಿಡೆಂಟ್ ಅದಾರ. ವೈಸ್ ಪ್ರೆಸಿಡೆಂಟ್ ಯಾರದಾರ ಅಂದ್ರೆ ಥಾಮಸ್ ಬ್ಯಾಚ್ ಅವರು. ವೈಸ್ ಪ್ರೆಸಿಡೆಂಟ್ ಯಾರದಾರ್ರಿ? ಥಾಮಸ್ ಬ್ಯಾಚ್ ಅವರು. ಓಕೆ, ಥಾಮಸ್ ಬ್ಯಾಚ್ ಅವರು. ವೈಸ್ ಪ್ರೆಸಿಡೆಂಟ್ ಯಾರದಾರ್ರಿ? ಥಾಮಸ್ ಬ್ಯಾಚ್. ಓಕೆ, ಥಾಮಸ್ ಬ್ಯಾಚ್ ಅವರು ಅದಾರಿ. ಓಕೆ, ಇದು ನೋಡ್ರಿ, ಈಕಿ ಯಾರ್ರಿ? ಕ್ರಿಸ್ಟಿ ಕನ್ವೆಂಟಿ ಅವ್ರು ಏನಿತ್ರಿ? ಶಿ ಇಸ್ ದ 10th ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಪ್ರೆಸಿಡೆಂಟ್. ಓಕೆ, ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿದ 10ನೇ ಪ್ರೆಸಿಡೆಂಟ್ ಯಾರಪ್ಪ ಅಂತಂದ್ರೆ ಕಿರ್ಸ್ಟಿ ಕೊವೆಂಟ್ರಿ ಅವರು. ಇವರು ಆಫ್ರಿಕನ್ ಏನೈತಲ್ಲ ಫಸ್ಟ್ ಪರ್ಸನ್ IOC ಕಮಿಟಿ ಪ್ರೆಸಿಡೆಂಟ್ ಆಗಿ ನೇಮಕ ಆದ್ರು. ಅದೇ ರೀತಿ ಫಸ್ಟ್ ಫೀಮೇಲ್ ಪರ್ಸನ್ ಇವ್ರೇ ಆಗ್ತಾರ. ಫಸ್ಟ್ ಪರ್ಸನ್ ಫಸ್ಟ್ ಫೀಮೇಲ್ ಇಬ್ರು ಯಾರಪ್ಪ ಅಂತಂದ್ರೆ ಆಫ್ರಿಕನ್ ಕಂಟ್ರಿದ ಆದೋರ್ ಅಂತಂದ್ರೆ ಕ್ರಿಸ್ಟಿ ಕೋವೆಂಟ್ರಿ ಅವ್ರು. ತಿಳಿತ್ರಿ? ಸೊ ನೋಡ್ರಿ, ನಿಮಗೆ ಎಕ್ಸಾಮಿಗೆ ಒಲಿಂಪಿಕ್ ಕಮಿಟೀಸ್ ಬಗ್ಗೆ ಏನ್ ಇಂಪಾರ್ಟೆಂಟ್ ಆಗ್ತೈತಿ, ಅವಾರ್ಡ್ಸ್ ಬಗ್ಗೆ, ಸ್ಪೋರ್ಟ್ಸ್ ಬಗ್ಗೆ, ಗೋಲ್ಡ್ ಮೆಡಲ್ಸ್ ಯಾರ್ಯಾರು ತಗೊಂಡ್ರ ಅನ್ನೋದನ್ನ ಯೂಸ್ ಆಗ್ತೈತಿ. ನಿನ್ನೆ ಕ್ಲಾಸ್ ಒಳಗು ನಾವು ಒಲಿಂಪಿಕ್ ಕಮಿಟಿ ಬಗ್ಗೆ ಹೇಳಿದ್ವಿ. ಓಕೆ, ಒಲಿಂಪಿಕ್ಸ್ ಬಗ್ಗೆ ಮಾತಾಡಿದ್ವಿ. ನಿನ್ನೆ ಕ್ಲಾಸ್ ಒಳಗಡೆ ಸುತ್ತಕ್ಕೂ ಏನಾಗಿತ್ತು, ಒಲಿಂಪಿಕ್ಸ್ ಬಗ್ಗೆ ಕ್ವಶನ್ಸ್ ಬಂದಿತ್ತು. ಸೊ ನಾವು ಅದನ್ನು ಡಿಸ್ಕಸ್ ಮಾಡಿದ್ವಿ, ಗೊತ್ತೈತ್ರಿ? ಸೊ ಈ ರೀತಿಯಾಗಿ ನೀವು ಎಕ್ಸಾಮಿಗ ಓದ್ಕೋಬೇಕಾಗ್ತದೆ. ಈ ರೀತಿಯಾಗಿ ಏನಾಗ್ತದೆ, ನೀವು ಎಕ್ಸಾಮಿಗ ಓದ್ಕೋಬೇಕಾಗ್ತೈತಿ. ಓಕೆ, ನಾನ್ ನಿಮ್ಗೆ ಆಲ್ರೆಡಿ ಏರಿಯಾಸ್ ಹೇಳಿರೋದ್ರಿಂದ ಈ ರೀತಿ ಏನಾಗ್ತದೆ, ನಿಮ್ಗೆ ಎಕ್ಸಾಮಿಗ ನೀವು ನೀಟಾಗಿ ಓದ್ಕೊಂತ ಹೋಗ್ಬೇಕಾಗ್ತದೆ. ಸೊ ನಾಳೆ ಕ್ಲಾಸಿಗೆ ನಾವ್ ಏನ್ ಮಾಡೋದು, ಇನ್ನ ಹೆಚ್ಚಿನ ಕರೆಂಟ್ ಅಫೇರ್ಸ್ ನಾವು ಡಿಸ್ಕಸ್ ಮಾಡ್ಕೊಂತ ಹೋಗೋಣ. ಸೊ ಓಲ್ಡ್ ಕ್ಲಾಸಸ್ ಯಾರು ನೋಡಿಲ್ಲ, ನಿನ್ನೆ ಮೊನ್ನೆ ಕ್ಲಾಸಸ್ ಯಾರು ನೋಡಿಲ್ಲ, ದಯಮಾಡಿ ನೋಡ್ರಿ. ಬಿಕಾಸ್ ಅದ್ರೊಳಗೆ ನಾವು ನಿಮ್ಗೆ ಏನ್ ಮಾಡಿವಿ, ಕಾನ್ಸೆಪ್ಟ್ಸ್ ನ ಕ್ಲಿಯರ್ ಮಾಡಿವಿ. ಸೊ ಕಾನ್ಸೆಪ್ಟ್ಸ್ ಕ್ಲಿಯರ್ ಆದ್ರೆ ಆಟೋಮೆಟಿಕ್ ಕರೆಂಟ್ ಅಫೇರ್ಸ್ ನಿಮ್ಗೆ ಯಾವ ರೀತಿ ಕೇಳಾಕತ್ತಾನ ಅನ್ನೋದು ಗೊತ್ತಾಗ್ತದೆ. ಓಕೆ, ಸೊ ಇವತ್ತಿನ ಕ್ಲಾಸ್ ನೀಟಾಗಿ ನೋಡ್ಕೊಳ್ರಿ, ನೋಟ್ಸ್ ಮಾಡ್ಕೊಳ್ರಿ. ಆಮೇಲೆ ನಾ ಯಾವ್ಯಾವ ಏರಿಯಾಸ್ ನೋಡಿಲ್ಲ ಅದ್ರ ಸಪರೇಟ್ ಲಿಸ್ಟ್ ಮಾಡ್ಕೊಂತ ಹೋಗ್ರಿ. ಅಂದ್ರೆ ನಿಮ್ಗ ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಏನಾದ್ರು ಆಡ್ ಆಗ್ತಿತ್ತಂದ್ರ ಅದ್ರಲ್ಲಿ ನೀವು ಡೈರೆಕ್ಟ್ ಆಗಿ ಆಡ್ ಮಾಡ್ಕೊಳಕ್ ಹೋಗ್ಬೋದು. ಓಕೆ, ಗೊತ್ತಾಯ್ತ್ರಿ? ಸೊ ಸ್ಟೇ ಟ್ಯೂನ್ಡ್ ವಿತ್ ಕ್ಲಾಸಿಕ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.